ಸೊ ಇಲ್ಲಿ ಮೊದ್ಲೇ ಹೇಳ್ದ ಹಾಗೆ ಟ್ರೇಡಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಟ್ರೇಡಿಂಗ್ ಅಂದ್ರೆ ಪ್ರಾಫಿಟ್ ಅರ್ನ್ ಮಾಡೋ ಅಂತದ್ದು. ಅಂದ್ರೆ ಟ್ರೇಡಿಂಗ್ ಎರಡು ತರ ಮಾಡ್ಕೋಬಹುದು ಟ್ರೇಡಿಂಗ್ ನ. ಒಂದು ಹೋಲ್ಸೇಲ್ ಅಲ್ಲಿ ಬೈ ಮಾಡಿ ಅದನ್ನ ಪ್ರಾಫಿಟ್ ಆಡ್ ಮಾಡಿ ಸೇಲ್ ಮಾಡುವಂತದ್ದು, ಮತ್ತೆ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡುವಂತದ್ದು. ಈ ತರ ಆಕ್ಟಿವಿಟೀಸ್ ನಾವು ಟ್ರೇಡಿಂಗ್ ಅಥವಾ ಬಿಸ್ನೆಸ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಮೇನ್ ಆಬ್ಜೆಕ್ಟಿವ್ ಬಂದು ಟು ಅರ್ನ್ ದ ಪ್ರಾಫಿಟ್. ಪ್ರಾಫಿಟ್ ಅರ್ನ್ ಮಾಡದೆ ಅದ್ರ ಮೇನ್ ಆಬ್ಜೆಕ್ಟಿವ್. ಬಟ್ ಇಲ್ಲಿ ನಾನ್ ಟ್ರೇಡಿಂಗ್ ಅಂತ ಹೇಳ್ತಾ ಇದೀವಿ. ನಾನ್ ಟ್ರೇಡಿಂಗ್ ಅಂದ್ರೆ ಅರ್ಥ ಒನ್ಲಿ ಸರ್ವಿಸ್ ಪ್ರೊವೈಡ್ ಮಾಡೋಂಥದ್ದು. ಸರ್ವಿಸ್ ಪ್ರೊವೈಡ್ ಮಾಡೋದು ಯಾರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತದೆ ಅಂದ್ರೆ ಸೊಸೈಟಿಗೆ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಮತ್ತೆ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಆ ಆರ್ಗನೈಸೇಷನ್ ಅಲ್ಲಿ, ಆ ಇನ್ವೆಸ್ಟರ್ಸ್ಗೆ ಸರ್ವಿಸ್ ನ ಪ್ರೊವೈಡ್ ಮಾಡುವಂಥದ್ದು. ಸೊ ಅಂದ್ರೆ ಇಲ್ಲಿ ಮೂಲ ಉದ್ದೇಶ ಏನಂದ್ರೆ ಬರೀ ಸರ್ವಿಸ್ ನ ಪ್ರೊವೈಡ್ ಮಾಡೋದು ಅಷ್ಟೇನೆ, ಪ್ರಾಫಿಟ್ ಅರ್ನ್ ಮಾಡೋ ಉದ್ದೇಶ ಇರಲ್ಲ. ಅದಕ್ಕೆ ಇಂಥವನ್ನ ನಾವು ನಾನ್ ಟ್ರೇಡಿಂಗ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅಥವಾ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನೋ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಏನು ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಸರ್ವಿಸ್ ಟು ಇಟ್ಸ್ ಮೆಂಬರ್ಸ್ ಅಂಡ್ ಸೊಸೈಟಿ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಸ್ಕೂಲು, ಕಾಲೇಜಸ್, ಲೈಬ್ರರಿ, ಮತ್ತೆ ಸ್ಪೋರ್ಟ್ಸ್ ಕ್ಲಬ್ಸ್, ಆಮೇಲೆ ಟ್ರಸ್ಟ್, ಚಾರಿಟಬಲ್ ಟ್ರಸ್ಟ್, ಅನಾಥಾಶ್ರಮಗಳು, ಇಂಥವನ್ನೆಲ್ಲ ನಾವು ಸರ್ವಿಸ್ ಪ್ರೊವೈಡ್ ಮಾಡುವಂತ ಆರ್ಗನೈಸೇಷನ್ಗಳು ಅಂತ ಕರಿತೀವಿ. ಯಾವ್ಯಾವನ ಸ್ಕೂಲು, ಕಾಲೇಜಸ್, ಲೈಬ್ರರಿ, ಮತ್ತೆ ಇನ್ಯಾವುದು ಚಾರಿಟಬಲ್ ಟ್ರಸ್ಟ್ಗಳು, ಸ್ಪೋರ್ಟ್ಸ್ ಕ್ಲಬ್ಗಳು, ಇವನ್ನೆಲ್ಲವೂ ಸಹ ನಾವೇನಂತ ಕರಿತೀವಿ, ಸರ್ವಿಸ್ ಪ್ರೊವೈಡ್ ಮಾಡುವಂತ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಸೊ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ಸರ್ವಿಸ್ ಟು ಇಟ್ಸ್ ಮೆಂಬರ್ಸ್ ಅಂಡ್ ಸೊಸೈಟಿ. ಸೊ ಆ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಅಂದ್ರೆ ಇನ್ವೆಸ್ಟ್ ಮಾಡಿರ್ತಾರೆ, ಆ ಮೆಂಬರ್ಸ್ಗೆ ಮತ್ತೆ ಸೊಸೈಟಿಗೆ ಇಬ್ರಿಗೂ ಸಹ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಸೊಸೈಟಿ ಅಂದ್ರೆ ಜನಗಳಿಗೆ, ಮೆಂಬರ್ಸ್ ಅಂದ್ರೆ ಇನ್ವೆಸ್ಟರ್ಸ್ ಮತ್ತೆ ಸೊಸೈಟಿ ಇಬ್ರಿಗೂ ಸಹ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ. ಮತ್ತೆ ಸ್ಪೆಸಿಫಿಕ್ ಪರ್ಪಸ್, ಒಂದು ಉದ್ದೇಶ ಇಟ್ಕೊಂಡು ಈ ಟ್ರಸ್ಟ್ಗಳು ಕೆಲಸ ಮಾಡ್ತವೆ. ಈಗ ಕಾಲೇಜ್, ಸ್ಕೂಲ್ ಅಂದ್ರೆ ಅದ್ರದ್ದು ಮೇನ್ ಪರ್ಪಸ್ ಏನಂದ್ರೆ ಸ್ಪೆಸಿಫಿಕ್ ಪರ್ಪಸ್ ಎಜುಕೇಶನ್, ಗುಡ್ ಎಜುಕೇಶನ್ ಪ್ರೊವೈಡ್ ಮಾಡ್ಬೇಕು ಸ್ಟೂಡೆಂಟ್ಸಿಗೆ ಅನ್ನೋದು ಒಂದು ಸ್ಪೆಸಿಫಿಕ್ ಪರ್ಪಸ್. ಅದೇ ತರ ಹಾಸ್ಪಿಟಲ್ಸ್ ಆದ್ರೆ ಒಳ್ಳೆ ಮೆಡಿಸಿನ್ಸ್, ಒಳ್ಳೆ ಜನಗಳಿಗೆ ಒಳ್ಳೆ ಹೆಲ್ತ್ ಬಗ್ಗೆ ಅವ್ರಿಗೆ ಏನೇನ್ ಬೇಕು ಅದನ್ನ ಪ್ರೊವೈಡ್ ಮಾಡುವಂಥದ್ದು, ಅಂದ್ರೆ ಮೆಡಿಕಲ್ ಫೆಸಿಲಿಟೀಸ್ ಕೊಡುವಂಥದ್ದು. ಅದೇ ತರ ಲೈಬ್ರರಿ ಆದ್ರೆ ಒಳ್ಳೆ ಗುಡ್ ಬುಕ್ಸ್ ನ ಜನಗಳಿಗೆ ಪ್ರೊವೈಡ್ ಮಾಡುವಂಥದ್ದು ಲೈಬ್ರರಿ. ಅದೇ ತರ ಸ್ಪೋರ್ಟ್ಸ್ ಕ್ಲಬ್ ಆದ್ರೆ ಆ ಕ್ಲಬ್ ಅಲ್ಲಿ ಏನ್ ಸ್ಪೋರ್ಟ್ಸ್ ಗೆ ಏನೇನ್ ಬೇಕಾಗಿರುತ್ತೆ ಆ ಮೆಟೀರಿಯಲ್ಸ್ ನ ಇಟ್ಟು ಆ ಮೆಂಬರ್ಸ್ಗೆ ಮತ್ತೆ ಅಲ್ಲಿ ಯಾರು ಹೋಗ್ತಾರೆ ಜನಗಳು ಅವ್ರಿಗೂ ಸಹ ಸರ್ವಿಸ್ ನ ಪ್ರೊವೈಡ್, ಅಂದ್ರೆ ಒಂದು ಸ್ಪೆಸಿಫಿಕ್ ಪರ್ಪಸ್ ನ ಇಟ್ಕೊಂಡು ಮಾಡುವಂತ ಆರ್ಗನೈಸೇಷನ್ಗಳು ಇವು. ನೋ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್ ಅಂದ್ರೆ ಈಗ ಟ್ರೇಡಿಂಗ್ ಅಲ್ಲಿ ಏನಾದ್ರು ನಮ್ಗೆ ಸರ್ಪ್ಲಸ್ ಅಂದ್ರೆ ನೆಟ್ ಪ್ರಾಫಿಟ್ ಏನಾದ್ರು ಬಂದ್ರೆ ಅದು ಯಾರಿಗೆ ಸೇರ್ಬೇಕು ಅಂತ ರಿಸರ್ವ್ ಮಾಡಿರ್ತಾರೆ ಲಯಬಿಲಿಟಿ ಸೈಡ್ ಅಲ್ಲಿ, ಇನ್ವೆಸ್ಟರ್ಸ್ಗೆ ಸೇರ್ಬೇಕು. ಇನ್ವೆಸ್ಟರ್ಸ್ಗೆ ಆ ಸರ್ಪ್ಲಸ್ ಅಥವಾ ನೆಟ್ ಪ್ರಾಫಿಟ್ ಅಮೌಂಟ್ ಇನ್ವೆಸ್ಟರ್ಸ್ಗೆ ಸೇರ್ಬೇಕಂತೇಳಿ ಆ ಪ್ರಾಫಿಟ್ ನ ಒಂದು ಲಯಬಿಲಿಟಿ ಸೈಡ್ ಅಲ್ಲಿ ಸಪರೇಟ್ ಆಗಿ ತೋರಿಸ್ತಾರೆ. ಸರ್ಪ್ಲಸ್ ಯಾರಿಗೆ ಸೇರ್ಬೇಕಂತ ಕ್ಯಾಪಿಟಲ್ಗೆ ಆಡ್ ಮಾಡ್ತಾ ಹೋಗ್ತಾರೆ. ಆ ಕ್ಯಾಪಿಟಲ್ ಯಾರಿಗೆ ಸೇರಬೇಕಾಗಿರುತ್ತೆ, ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತಾರೆ ಅವರು ಲಾಸ್ಟ್ ಅಲ್ಲಿ ಕ್ಲೋಸ್ ಮಾಡ್ಬೇಕಾದ್ರೆ ಅವ್ರ ಕ್ಯಾಪಿಟಲ್ ಮತ್ತೆ ಅವ್ರ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದ್ರ ಜೊತೆಗೆ ಪ್ರಾಫಿಟ್ ಸಹ ಎಲ್ಲಾನು ತಗೊಂಡು ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿ ಏನಾದ್ರು ಸರ್ಪ್ಲಸ್ ಬಂದ್ರೆ, ಸರ್ಪ್ಲಸ್ ಯಾವ ತರ ಬರುತ್ತೆ, ಬರೀ ಸರ್ವಿಸ್ ಕೊಡ್ತಾರೆ, ಅದ್ ಹೆಂಗೆ ಸರ್ಪ್ಲಸ್ ಬರ್ತದೆ ಸರ್ ಅಂತ ನೀವು ಕೇಳ್ಬೋದು. ಹೆಂಗ್ ಬರ್ಬೋದು ಸರ್ಪ್ಲಸ್? ಸೊ ಎಲ್ಲಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಮೆಂಬರ್ಸ್ ಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮತ್ತೆ ಯಾರ್ಯಾರು ಮೆಂಬರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಯಾರ ಹತ್ರ ಕೋಟಿ ಕೋಟಿ ದುಡ್ಡು ಕೊಳಿತಾ ಇರುತ್ತೆ ಅವ್ರ ಏನ್ ಮಾಡ್ತಾರೆ, ಇಲ್ಲಿ ಬಂದು ನಮ್ಗೆ ಈಗ ಇಷ್ಟು ದುಡ್ಡು ಇಟ್ಕೊಂಡು ನಾವೇನ್ ಮಾಡೋದು, ಅಥವಾ ಟ್ಯಾಕ್ಸ್ ನ ಅವಾಯ್ಡ್ ಮಾಡಕ್ಕೋಸ್ಕರ ಈ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಮೆಂಬರ್ಶಿಪ್ ನ ತಗೊಳ್ತಾರೆ. ಆ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಮೆಂಬರ್ಶಿಪ್ ತಗೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಕೋಟಿ, ಈಗ 1 ಕೋಟಿ ನಡ್ಸಕ್ಕೆ ರನ್ ಮಾಡೋದಕ್ಕೆ 1 ಕೋಟಿ ಬೇಕು ಅನ್ಕೊಳ್ಳಿ. ಆ ಚಾರಿಟಬಲ್ ಟ್ರಸ್ಟ್ ನ ನಡ್ಸಕ್ಕೆ 1 ವರ್ಷಕ್ಕೆ 1 ಕೋಟಿ ಬೇಕು. ಬಟ್ 2 ಕೋಟಿ ಕಲೆಕ್ಷನ್ ಆಗಿರುತ್ತೆ. 2 ಕೋಟಿ ಕಲೆಕ್ಷನ್ ಆಗಿರುತ್ತೆ ಅಂದ್ರೆ ಆ 1 ಕೋಟಿ ಏನಿರುತ್ತೆ ಅದು ಎಕ್ಸೆಸ್ ಅಮೌಂಟ್. ಸೊ ಆ ಎಕ್ಸೆಸ್ ಅಮೌಂಟ್ ಸುಮ್ನೆ ಇಟ್ಕೊಳ್ಳಲ್ಲ, ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಫಿಕ್ಸ್ಡ್ ಡಿಪಾಸಿಟ್ ಇಡ್ತಾರೆ, ಅಥವಾ ಯಾವ್ದಾದ್ರು ಬೇರೆ ಕಂಪ್ನಿದು ಶೇರ್ಸ್ ಅಥವಾ ಡಿಬೆಂಚರ್ಸ್ ನ ಪರ್ಚೇಸ್ ಮಾಡ್ತಾರೆ.
ಸೊ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಏನ್ ಬರ್ತದೆ ಆ ಕಂಪ್ನಿಯಿಂದ ಡಿವಿಡೆಂಡ್ ಬರ್ತದೆ. ಅದೇ ಡಿಬೆಂಚರ್ ನ ಪರ್ಚೇಸ್ ಮಾಡಿದ್ರೆ ಆ ಕಂಪ್ನಿಯಿಂದ ಏನ್ ಬರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಬರ್ತದೆ. ಅದೇ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ಟು ಸಹ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತದೆ. ಈ ತರ ಬಂದಿದ್ದೆಲ್ಲ ನಾವು ಸರ್ಪ್ಲಸ್ ಅಥವಾ ಎಕ್ಸಸ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಅಂದ್ರೆ ಎಕ್ಸಸ್ ಪ್ರಾಫಿಟ್ ಈ ತರದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ? ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಸೊ ಏನು ರಿಟರ್ನ್ ಇಲ್ಲದೆ ಎಲ್ಲರೂ ಸಹ ಈ ಸಂಸ್ಥೆಗಳಿಗೆ, ಈ ಆರ್ಗನೈಸೇಷನ್ ಗಳಿಗೆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಬರೀ ಸರ್ವಿಸ್ ನ ಮಾತ್ರ. ಅಲ್ಲಿ ಏನೇನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅದನ್ನ ಮಾತ್ರ ಎಂಜಾಯ್ ಮಾಡ್ತಾರೆ ಹೊರತು ಅವರು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಅದೇ ತರ ನೋ ಡಿವಿಡೆಂಡ್ ಟು ಮೆಂಬರ್ಸ್. ಈ ತರ ಡಿವಿಡೆಂಡ್ ಬಂದಿರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆ ಕಂಪ್ನಿಯಿಂದ ಡಿವಿಡೆಂಡ್ ಬಂದಿರುತ್ತೆ. ಆ ಡಿವಿಡೆಂಡ್ ನು ಸಹ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಇನ್ವೆಸ್ಟರ್ಸ್, ಅವ್ರ ಮೆಂಬರ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಅದನ್ನು ಸಹ ಸಂಸ್ಥೆಗೆ ಮುಂದೆ ಇನ್ ಫ್ಯೂಚರ್ಸ್ ಅಲ್ಲಿ ಏನಾದ್ರು ಎಕ್ಸ್ಟೆಂಡ್ ಮಾಡ್ಬೇಕು ಅಂದ್ರೆ ಆ ಟ್ರಸ್ಟ್ ನ ವಿಸ್ತರಣೆ ಮಾಡ್ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಡಿಸ್ಟ್ರಿಬ್ಯೂಟ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ನೆಕ್ಸ್ಟ್ ವಾಲಂಟರಿ ಆರ್ಗನೈಸೇಷನ್. ವಾಲಂಟರಿ ಆರ್ಗನೈಸೇಷನ್ ಅಂದ್ರೆ ಇದು ಸ್ವ ಇಚ್ಛೆಯಿಂದ ಆರ್ಗನೈಸೇಷನ್ ಮಾಡ್ಕೊಂಡಿರುತ್ತೆ, ಸ್ವ ಇಚ್ಛೆಯಿಂದ. ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ ಒಂದ್ 4-5 ಜನ ಹತ್ರ ಹೆವಿ ದುಡ್ಡು ಇರ್ತದೆ, ತುಂಬಾ ದುಡ್ಡು ಇರುತ್ತೆ. ಅವ್ರುಗಳು ಏನ್ ಮಾಡ್ತಾರೆ, ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ, ನಾವು ಇದನ್ನ ಜನಗಳಿಗೆ ಯಾವ ತರ ಉಪಯೋಗ ಆಗೋ ತರ ಮಾಡ್ಬೇಕು, ಇದನ್ನ ಹಾಗೆ ಕೊಟ್ಬಿಟ್ರೆ ಕೆಲವರು ಯುಟಿಲೈಸ್ ಮಾಡ್ಕೊಳ್ಳಲ್ಲ ಸರಿಯಾಗಿ. ಅದರಿಂದ ಒಂದು ಅನಾಥಾಶ್ರಮ ತರ ಕಟ್ಟೋದು ಅಥವಾ ಒಂದು ಹಾಸ್ಪಿಟಲ್ ಕಟ್ಟೋದು, ಒಂದು ಸ್ಕೂಲ್ ಕಟ್ಟೋದು, ಈ ತರ ಮಾಡೋಣ ಅಂತೇಳಿ ಮಾಡ್ಕೊಳ್ತಾರೆ. ಸೊ ಅವರೇ ವಾಲಂಟ್ರಿ ಆಗಿ ನಾವು ಇದನ್ನ ಮಾಡೋಣ ಅಂತೇಳಿ ಈ ಸಂಸ್ಥೆನ ಹುಟ್ಟಾಕ್ತಾರೆ. ಅದಕ್ಕೆ ಇದನ್ನ ವಾಲಂಟ್ರಿ ಆರ್ಗನೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮ್ಯಾನೇಜ್ಡ್ ಬೈ ಎಲೆಕ್ಟೆಡ್ ಮೆಂಬರ್ಸ್. ಸೊ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಈ ಮೆಂಬರ್ಸ್ ಗಳು ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಮಾಡ್ಕೊಂಡಿರ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್, ಒಬ್ರು ಅವ್ರಿಗಿಂತ ಚೀಫ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಈ ತರ ಡೈರೆಕ್ಟರ್ಗಳು, ಸಿಇಒಗಳು ಈ ತರ ಮಾಡ್ಕೊಂಡಿರ್ತಾರೆ. ಕಂಪ್ನೀಸ್ ಅಲ್ಲಿ ಯಾವ ತರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅದೇ ತರ ಇಲ್ಲವೇ ಡೈರೆಕ್ಟರ್ಸ್ ಅಂತ ಮಾಡ್ಕೊಳ್ತಾರೆ. ಯಾವ ತರ ಮಾಡ್ಕೊಳ್ತಾರೆ ಅಂದ್ರೆ ಇದಕ್ಕೊಂದು ಎಲೆಕ್ಷನ್ ಇಟ್ಕೊಳ್ತಾರೆ. ಆ ಮೆಂಬರ್ಸ್ ಅಲ್ಲಿ ಯಾರ್ಯಾರು ಆ ಕ್ಲಬ್ ಅಲ್ಲಿ ಮೆಂಬರ್ಸ್ ಗಳಾಗಿರ್ತಾರೆ, ಒಂದು ಸಮ್ ಅಮೌಂಟ್ ನ ಡಿಪಾಸಿಟ್ ಇಟ್ಟು ಮೆಂಬರ್ಸ್ ಆಗ್ಬೇಕು. ಬಟ್ ಆ ಅಮೌಂಟ್ ರಿಟರ್ನ್ ಕೊಡೋದಿಲ್ಲ ಈ ಸಂಸ್ಥೆಗಳು. ರಿಟರ್ನ್ ಯಾವ್ದೇ ಕಾರಣಕ್ಕೂ ಕ್ಲೋಸ್ ಮಾಡ್ಬೇಕಾದ್ರೆ ಆಗ್ಲಿ ಅಥವಾ ಯಾವ್ದೇ ಕಾರಣಕ್ಕೂ ಹಿಂತಿರುಗಿಸಲ್ಲ. ಅಮೌಂಟ್ ಕೊಟ್ಟಿದ್ದು ಮೆಂಬರ್ಶಿಪ್ ಫೀಸ್ ಅಂತೇಳಿ ತಗೊಳುತ್ತೆ ಹೊರತು ಅದರಿಂದ ಏನು ಬೆನಿಫಿಟ್ ಸಿಗಲ್ಲ. ಅಂದ್ರೆ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಮೆಂಬರ್ಸ್, ಬರೀ ಸರ್ವಿಸ್ ನ ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ. ಸೊ ಈ ತರ ಮೆಂಬರ್ ಗಳಲ್ಲಿ ಯಾರು ಎಲೆಕ್ಟ್ ಆಗಿ ಬರ್ತಾರೆ ಅವರು ಈ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ, ಈ ಆರ್ಗನೈಸೇಷನ್ ಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಮೆಂಬರ್ಸ್ ಗಳಿರ್ತಾರೆ ಅಷ್ಟು ಮೆಂಬರ್ಸ್ ಅಲ್ಲಿ ಕೆಲವು ಮೆಂಬರ್ಸ್ ಎಲೆಕ್ಷನ್ ನಿಂತ್ಕೋತಾರೆ. ಇವರು ಮಿಕ್ಕಿದ ಮೆಂಬರ್ಸ್ ಎಲ್ಲ ಅವ್ರಿಗೆಲ್ಲ ವೋಟ್ ಹಾಕ್ತಾರೆ. ವೋಟ್ ಹಾಕಿ ಯಾರನ್ನ ಅವರು ಮೆಂಬರ್ಸ್ ಡೈರೆಕ್ಟರ್ ಮಾಡ್ಬೇಕು ಅವ್ರನ್ನ ಡೈರೆಕ್ಟರ್ ಮಾಡ್ತಾರೆ. ಆ ಡೈರೆಕ್ಟರ್ ಗಳು ಏನ್ ಮಾಡ್ತಾರೆ, ಈ ಸಂಸ್ಥೆಗಳನ್ನ, ಈ ಆರ್ಗನೈಸೇಷನ್ ಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಸೆಪರೇಟ್ ಎಂಟಿಟಿ. ಸೊ ಸೆಪರೇಟ್ ಎಂಟಿಟಿ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಓದಿದಿರ ನೀವು. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ PUC ಕಾನ್ಸೆಪ್ಟ್ ಅಂಡ್ ಕನ್ವೆನ್ಷನ್ಸ್ ಗಳಲ್ಲಿ ಓದಿರ್ತೀರಾ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಏನು? ಸೊ ಬಿಸ್ನೆಸ್ ಬೇರೆ, ಓನರೇ ಬೇರೆ ಅಂತ ಹೇಳುತ್ತೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಸೊ ಓನರ್ ಆದವನು ಬಿಸ್ನೆಸ್ಗೆ ಕ್ಯಾಪಿಟಲ್ ನ ಪ್ರೊವೈಡ್ ಮಾಡ್ತಾನೆ, ಅದಕ್ಕೆ ಏನ್ ಬೇಕು ರಿಟರ್ನ್ ನ ವಾಪಸ್ ತಗೊಳ್ತಾನೆ. ಬಿಸ್ನೆಸ್ ಕ್ಲೋಸ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ನ ಅಲ್ಲಿ ಬಿಡಲ್ಲ, ವಾಪಸ್ ತಗೊಳ್ತಾನೆ. ಅಂದ್ರೆ ಬಿಸ್ನೆಸ್ ಬೇರೆ, ಓನರೇ ಬೇರೆ. ಬಿಸ್ನೆಸ್ ಸಪರೇಟ್ ಫ್ರಮ್ ದ ಓನರ್ ಅಂತ ಹೇಳುತ್ತೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಇಲ್ಲೂ ಅಷ್ಟೇ, ಸಪರೇಟ್ ಎಂಟಿಟಿ ಅಂದ್ರೆ ಇದು ಒಂದು ಲೀಗಲ್ ಎಂಟಿಟಿ. ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸಿ ಒಂದು ಟ್ರಸ್ಟ್ ನ ಮಾಡಿ ಸಪರೇಟ್ ಆಗಿ ಬಿಸ್ನೆಸ್ ಬಿಸ್ನೆಸ್ ಅಲ್ಲ, ಸರ್ವಿಸ್ ಕೊಡುವಂತ ಎಂಟಿಟಿ, ಸಪರೇಟ್ ಎಂಟಿಟಿ ಇದು. ನೆಕ್ಸ್ಟ್ ಸೋರ್ಸಸ್ ಆಫ್ ಇನ್ಕಮ್ ಫ್ರಮ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಇದು ಟ್ರಸ್ಟ್ ಮಾಡಾದ್ಮೇಲೆ ಆರ್ಗನೈಸೇಷನ್ ಮಾಡ್ಕೊಂಡು ಒಂದಷ್ಟು ವರ್ಷ ಸೊಸೈಟಿಗೆ ಸರ್ವಿಸ್ ಕೊಟ್ಕೊಂಡು ಬಂದಾದ್ಮೇಲೆ ಸೊ ಗೌರ್ಮೆಂಟ್ ಗಮನಕ್ಕೆ ತಗೊಬರ್ತಾರೆ ಇದನ್ನ. ನಾವ್ ಈ ತರ ಸಂಸ್ಥೆ ಪ್ರಾರಂಭ ಮಾಡ್ಕೊಂಡಿದೀವಿ, ತುಂಬಾ ವರ್ಷ ಆಗಿದೆ. ಸೊ ನಮಗೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸಹಾಯ ಹಸ್ತ ಬೇಕು, ನಮ್ಗೆ ಗ್ರಾಂಟ್ ಬೇಕು, ನಮ್ಗೆ ಬೇರೆ ಬೇರೆ ತರದ ಗ್ರಾಂಟ್ ಅಥವಾ ಸಬ್ಸಿಡಿ ಅಮೌಂಟ್ಗಳು ಬೇಕು ನಮ್ಗೆ, ನಮ್ಮ ಸಂಸ್ಥೆನ ವಿಸ್ತರಣೆ ಮಾಡಕ್ಕೆ, ಎಕ್ಸ್ಟೆಂಡ್ ಮಾಡಕ್ಕೆ ಅಂತೇಳಿ ಅಪ್ಲೈ ಮಾಡಿದಾಗ ಗೌರ್ಮೆಂಟ್ ಕಡೆಯಿಂದನೂ ಇವ್ರಿಗೆ ಸಹಾಯಧನ ಸಿಗುತ್ತೆ. ಯಾವ್ಯಾವ ಗೌರ್ಮೆಂಟ್ ಇಂದ ಸಿಗುತ್ತೆ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಗ್ರಾಂಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ.
ಗ್ರಾಂಟ್ಸ್ ಗಳನ್ನ ಕೊಟ್ಟಾಗ ಸೊ ಇಲ್ಲಿ ಈ ಸಂಸ್ಥೆಗಳಿಗೆ ಇನ್ಕಮ್ ಆಗುತ್ತೆ. ಈ ಸಂಸ್ಥೆಗಳಿಗೆ ಎಲ್ಲೆಲ್ಲಿಂದ ಇನ್ಕಮ್ ಬರ್ತದೆ ಅಂದ್ರೆ, ಒಂದು ಮೆಂಬರ್ಸ್ ಗಳು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಪೇ ಮಾಡಿರ್ತಾರೆ. ಲೈಫ್ ಮೆಂಬರ್ಶಿಪ್ ಫೀಸ್ ಅಂದ್ರೆ ಪ್ರತಿ ವರ್ಷ ಅವರು ಒಂದು ಫಿಕ್ಸೆಡ್ ಅಮೌಂಟ್ ನ ಮೆಂಬರ್ಶಿಪ್ ಫೀಸ್ ತರ ಪ್ರತಿ ವರ್ಷ ಪೇ ಮಾಡ್ಕೊ ಹೋಗ್ತಾರೆ. ಇದರಿಂದನೂ ದುಡ್ಡು ಬರ್ತದೆ. ಮತ್ತೆ ಕೆಲವರೆಲ್ಲ ಸಬ್ಸ್ಕ್ರಿಪ್ಷನ್ ಆಗ್ತಾರೆ. ಸಬ್ಸ್ಕ್ರಿಪ್ಷನ್ ಅಂದ್ರೆ ನಾವು ಆ ಸಂಸ್ಥೆಗೆ ಮೆಂಬರ್ ಆಗ್ತೀವಿ ಅಂತೇಳಿ ಅವ್ರು ಫಿಕ್ಸ್ ಪ್ರತಿ ವರ್ಷ ಕೊಡಲ್ಲ, ಅವ್ರಿಗೆ ಯಾವ್ಯಾವ ವರ್ಷ ಆಗುತ್ತೆ ಆ ವರ್ಷ ಕೊಟ್ಕೋತಾರೆ. ಅದನ್ನ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ ಅಂದ್ರೆ ಸಪೋಸ್ ಆ ಸಂಸ್ಥೆ ನೋಡಕ್ಕೆ ಯಾರು ವಿಸಿಟರ್ಸ್ ಬರ್ತಾರೆ ಅನ್ಕೊಳ್ಳಿ. ವಿಸಿಟರ್ಸ್ ಬಂದಾಗ ಆ ಸಂಸ್ಥೆ ನೋಡಕ್ಕೆ ಅವ್ರಿಗೆ ಎಂಟ್ರೆನ್ಸ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಎಂಟ್ರೆನ್ಸ್ ಫೀಸ್ ಅದು ಸಹ ಸಂಸ್ಥೆಗೆ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಇನ್ನೆಲ್ಲಿಂದ ಬರ್ತದೆ ಅಂದ್ರೆ ಲಿಗಾಸಿಸ್ ಅಂದ್ರೆ ಅರ್ಥ, ಯಾರ ಹತ್ರ ತುಂಬಾ ಕೋಟಿಗಟ್ಲೆ ದುಡ್ಡು ಇರುತ್ತೆ, ಅವನು ಒಬ್ನೇ ಇರ್ತಾನೆ, ಅವನಿಗೆ ಹೆಂಡತಿ ಮಕ್ಳು ಅಪ್ಪ ಅಮ್ಮ ಯಾರು ಇರಲ್ಲ. ಅವ್ನ ಏನ್ ಮಾಡ್ತಾನೆ, ನನ್ನ ಹತ್ರ ಇಷ್ಟೊಂದು ಆಸ್ತಿ ಇದೆ, ನಾನು ಸತ್ತರೆ ಏನಪ್ಪ ಮಾಡೋದು ಈ ಆಸ್ತಿನೆಲ್ಲ ಅಂದ್ಬಿಟ್ಟು ಒಂದು ಚಾರಿಟೇಬಲ್ ಟ್ರಸ್ಟ್ ಗೆ ವಿಲ್ ಬರ್ದಿಟ್ಬಿಟ್ಟಿರ್ತಾನೆ. ಎಂತ, ನಾನೇನಾದ್ರು ಡೆತ್ ಆಫ್ ಡೋನರ್ ಅಂತೇಳಿ. ಸೊ ಡೆತ್ ಆದ ತಕ್ಷಣನೇ ನಮ್ಮ ಏನ್ ಆಸ್ತಿ ಪಾಸ್ತಿ ಇರುತ್ತೆ ಅದೆಲ್ಲ ಟ್ರಸ್ಟ್ ಹೋಗ್ಲಿ, ಚಾರಿಟೇಬಲ್ ಟ್ರಸ್ಟ್ ಹೋಗ್ಲಿ ಅಂತೇಳಿ ಅವನು ವಿಲ್ ಬರ್ದಿಡ್ತಿರ್ತಾನೆ. ಅದನ್ನ ಆ ತರದ್ದು ಲಿಗಾಸಿಸ್ ಅಂತ ಕರಿತೀವಿ. ಲಿಗಾಸಿಸ್ ಅದು ಸಹ ಈ ಸಂಸ್ಥೆಗೆ ಒಂದು ಫಂಡ್ ಆಗುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಗಳಿಂದ ಏನ್ ಸಿಗುತ್ತೆ, ಸಬ್ಸಿಡೀಸ್ ಗಳು ಸಿಗ್ತವೆ. ಅಂದ್ರೆ ಫ್ರೀ ಲೋನ್ ನಾವು ಸಬ್ಸಿಡಿ ಅಂತ ಕರಿತೀವಿ. ಅಂದ್ರೆ ವಾಪಸ್ ರಿಟರ್ನ್ ಲೋನ್ ನ ಪೇ ಮಾಡಂಗಿರೋದಿಲ್ಲ, ಫ್ರೀ ಲೋನ್ ನ ಸಬ್ಸಿಡಿ ಅಂತ ಕರಿತೀವಿ. ಅದೇ ತರ ನೆಕ್ಸ್ಟ್ ಗ್ರಾಂಟ್ಸ್ ಗಳು ಕೊಡ್ತಾರೆ. ಗ್ರಾಂಟ್ಸ್ ಅಂದ್ರೆ ಸುಮ್ನೆ ಫ್ರೀ ಆಗಿ ಕೊಡುವಂತದ್ದು, ನಿಮ್ ಸಂಸ್ಥೆನ ವಿಸ್ತರಣೆ ಮಾಡಿ, ನಿಮ್ ಸಂಸ್ಥೆಗೆ ಏನೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತೇಳಿ ಕೊಡುವಂತದ್ದು. ಈ ತರನು ಕೊಡ್ತಾರೆ. ಕೆಲವರು ದಾನಿಗಳಿರ್ತಾರೆ. ದಾನಿಗಳು ಏನ್ ಮಾಡ್ತಾರೆ, ಡೊನೇಷನ್ ನ ಕೊಡ್ತಾರೆ ಈ ಸಂಸ್ಥೆಗೆ. ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ತಗೊಳ್ಳಿ ಡೊನೇಷನ್, ನಿಮ್ಮ ಸಂಸ್ಥೆಗೆ ಏನೇನು ಅನಾಥಾಶ್ರಮ ಇದ್ರೆ ಅನಾಥಾಶ್ರಮದಲ್ಲಿ ಏನೇನು ಕೊರತೆಗಳಿದಾವೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತೇಳಿ ಡೊನೇಟ್ ಮಾಡ್ತವೆ. ಸೊ ಈ ತರ ಇನ್ಕಮ್ ಗಳನ್ನ ಬರ್ತವೆ. ಈ ಎಲ್ಲಾ ಇನ್ಕಮ್ ಅವರು ಪ್ರಾಫಿಟ್ ಅರ್ನ್ ಮಾಡಕ್ಕೋಸ್ಕರ ಅವರು ಯೂಸ್ ಮಾಡಲ್ಲ. ಎಲ್ಲಾ ಇನ್ಕಮ್ ಅವ್ರು ಏನ್ ಮಾಡ್ತಾರೆ, ಸರ್ವಿಸ್ ನ ಪ್ರೊವೈಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದನ್ನ ಕ್ಯಾಪಿಟಲ್ ಫಂಡ್ ಅಂತ ಕರಿತೀವಿ. ಎಲ್ಲಾ ಸೋರ್ಸಸ್ ಆಫ್ ಇನ್ಕಮ್ ನಾವು ಸಹ ಸೋರ್ಸ್ ಆಫ್ ಫಂಡ್ ನ ನಾವು ಕ್ಯಾಪಿಟಲ್ ಫಂಡ್ ಅಂತ ಟ್ರೀಟ್ ಮಾಡ್ತೀವಿ. ಅದೇ ನಾವು ಟ್ರೇಡಿಂಗ್ ಅಲ್ಲಿ ಬರೀ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೀವಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಬಟ್ ಇಲ್ಲಿ ಮಾಡ್ಬೇಕಾದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಕರಿತೀವಿ. ಸೊ ಅಕೌಂಟ್ಸ್ ಏನಕ್ ಮಾಡ್ಬೇಕು ಈ ಸಂಸ್ಥೆಗಳಲ್ಲಿ? ಈಗ ನಮಗೆ ಅಕೌಂಟ್ಸ್ ಮಾಡೋ ಉದ್ದೇಶ ಏನು, ನಮ್ಗೆ ಎಷ್ಟು ನೆಟ್ ಲಾಸ್ ಆಗ್ತಿದ್ಯಾ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಏನಕ್ಕೆ ನಮ್ಗೆ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಬೇಕು ಅಂದ್ರೆ, ಗೌರ್ಮೆಂಟ್ ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು. ಆ ಟ್ಯಾಕ್ಸ್ ಕಟ್ಟಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪ್ರಾಪರ್ ಅಕೌಂಟ್ ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಮತ್ತೆ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಫೈನಾನ್ಷಿಯಲ್ ಪೊಸಿಷನ್ ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಆ ಟ್ರೇಡಿಂಗ್ ಅಲ್ಲಿ ಅಂದ್ರೆ ಟ್ರೇಡಿಂಗ್ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಟ್ರೇಡಿಂಗ್ ಅಕೌಂಟ್ ಎಲ್ಲ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನಕ್ ಬೇಕು ಅಕೌಂಟ್ ಪ್ರಿಪರೇಷನ್, ಏನಕ್ ಬೇಕು? ನಾವೇನು ಪ್ರಾಫಿಟ್ ಉದ್ದೇಶ ಇಟ್ಕೊಂಡಿಲ್ಲ. ಪ್ರಾಫಿಟ್ ನಾವು ಅರ್ನ್ ಮಾಡೋದೇ ಇಲ್ಲ. ಯಾವ್ದು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಯಾವ್ದು ಸೇಲು ಮಾಡಲ್ಲ, ಬರೀ ಯೂಸ್ ಮಾಡ್ಕೋತೀವಿ. ಏನೇನು ಫಂಡ್ ಬರ್ತದೆ ಅದನ್ನ ಸರ್ವಿಸ್ ಕೊಡೋಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ ಅಷ್ಟೇನೆ. ಆಯ್ತಾ? ಮತ್ತೇನಕ್ ಬೇಕು ಇಲ್ಲಿ ನಮ್ಗೆ ಅಕೌಂಟ್ಸ್ ಮಾಡ್ಬೇಕು ಇಲ್ಲಿ? ಯಾಕೆ ನೀಡ್ ಫಾರ್ ಪ್ರಿಪರೇಷನ್ ಆಫ್ ಅಕೌಂಟಿಂಗ್ ಏನಕ್ ಬೇಕು? ಏನಕ್ಕೆ ನಾವು ಅಕೌಂಟ್ಸ್ ನ ಮೇಂಟೈನ್ ಮಾಡ್ಬೇಕು? ಇಲ್ಲಿ ನಾವು ಪ್ರಾಫಿಟ್ ಅರ್ನ್ ಮಾಡ್ತಾನೆ ಇಲ್ಲ. ಪ್ರಾಫಿಟ್ ಅರ್ನ್ ಮಾಡಲ್ಲ ಅಂದ್ಮೇಲೆ ಏನಕ್ಕೆ ಅಕೌಂಟ್ಸ್ ಮಾಡ್ಬೇಕು ಹೇಳಿ? ಬರೀ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ಮುಂದೆ ಇದನ್ನ ನಾವು ಕಂಟಿನ್ಯೂಯೇಷನ್ ಮಾಡ್ಕೋಬೇಕು. ಸೊ ನಾವು ಮಾಡ್ತಿರೋ ಸಂಸ್ಥೆ ನಮ್ಗೆ ಏನು ಮಾಡ್ತಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ಬೇಕು ಸರ್. ಅದೊಂದು ಪಾಯಿಂಟ್ ಕರೆಕ್ಟ್. ಅಂದ್ರೆ ಇದು ಕಂಟಿನ್ಯೂಸ್ 1 ವರ್ಷಕ್ಕೆ ಮಾತ್ರ ಸೀಮಿತ ಇರಲ್ಲ, ಕಂಟಿನ್ಯೂಸ್ ಇನ್ ಫ್ಯೂಚರ್ಸ್ ಇಯರ್ಸ್ ಆಲ್ಸೋ. ಅದರಿಂದ ನಾವು ಇದು ಕಂಟಿನ್ಯೂ ಆಗೋದ್ರಿಂದ ನಮ್ಗೆ ಅಕೌಂಟ್ಸ್ ಬೇಕು. ಸೊ ಕಂಟಿನ್ಯೂ ಆಗೋದ್ರಿಂದ ಏನಕ್ಕೆ ಅಕೌಂಟ್ಸ್ ಬೇಕಾಗ್ತದೆ ನಮ್ಗೆ ಅಂದ್ರೆ, ಕೆಲವು ಸಲ ಏನಾಗ್ತಾರೆ, ಅಕೌಂಟ್ ಮಾಡಿಲ್ಲ ಅಂದ್ರೆ ಪ್ರಾಪರ್ ಆಗಿ ಸರ್ವಿಸ್ನೇ ಮಾಡಿದ್ರೆ ಅಥವಾ ಜೋಬಳಿಗೆ ಬಿಟ್ಕೊಂಡ್ರೆ ಗೊತ್ತಾಗಲ್ಲ, ಮಿಸ್ ಅಪ್ರಾಪ್ರೇಷನ್ ಆಗುವಂತ ಸಾಧ್ಯತೆಗಳಿರ್ತವೆ. ಅಂದ್ರೆ ಅಕೌಂಟ್ ನ ಮಾಡಿಲ್ಲ ಅಂದಾಗ ಕೆಲವರೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು
ಅರ್ಧ ಸರ್ವಿಸ್ ಪ್ರೊವೈಡ್ ಮಾಡದಂತ ಸುಳ್ ಲೆಕ್ಕ ಕೊಟ್ಟಿ ಇನ್ನ ಮಿಕ್ಕಿದೆಲ್ಲ ಅವ್ರ ಜೋಬಳಿಕ್ ಹಾಕೋಬಿಡ್ಬೋದು. ಹೌದಲ್ವಾ? ಈಗ ಒಂದ್ ಎಸ್ ಸರ್, ಸಂಸ್ಥೆಯಲ್ಲಿ ಹೌದು. ಯಾರೋ ಆ ಇರ್ತಾರೆ, ತರನು ಮಾಡ್ಬೋದು, ಮೋಸ ಮಾಡ್ಬೋದು. ಆ ಅದೇ ಫ್ರಾಡ್ ಸಂಸ್ಥೆಗೆ ನಾವು ಮಾಡ್ತಾರೆ. ಇದನ್ನ ಸರ್ವಿಸ್ ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬೋದು ಸರ್. ಹೌದೌದು. ಈಗ ನೋಡಿ, ನಿಮ್ಗೆ ಈಗ ಬಿಸಿ ಊಟ ಅಂತ ಹೇಳಿ ರೇಷನ್ ಎಲ್ಲ ತರಿಸ್ತಾರೆ, ಬಟ್ ರೇಷನ್ನೇ ಬಂದಿಲ್ಲ ಅನ್ಬಿಟ್ಟು ಅಂಗನವಾಡಿಲೆಲ್ಲ ಏನ್ ಮಾಡ್ತಾರೆ, ಅವರೇ ಎತ್ಕೊ ಹೋಗಿ ಮನೇಲಿ ಯೂಸ್ ಮಾಡ್ಕೊತಾರೆ. ಈ ತರ ಎಲ್ಲ ಏನಾಗ್ಬೋದು, ಫ್ರಾಡ್ ಆಗ್ಬೋದು. ಸೊ ಪ್ರಾಪರ್ ಅಕೌಂಟ್ಸ್ ಇದ್ರೆ ಇವತ್ತು ಎಷ್ಟು ಖರ್ಚು ಮಾಡಿದೀರಾ, ಎಷ್ಟು ಯೂಸ್ ಮಾಡಿದೀರಾ, ಇನ್ನೆಷ್ಟು ಉಳ್ಕೊಂಡಿದೆ ಅಂತೆಲ್ಲ ಅಕೌಂಟ್ ನ ಬರ್ದಿಟ್ಟಿದ್ರೆ ಗೊತ್ತಾಗ್ತದೆ. ಮಿಸ್ಅಪ್ರೋಪ್ರಿಯೇಷನ್ ಆಗಲ್ಲ, ಅಂದ್ರೆ ಮಿನಿಮೈಸ್ ಮಾಡ್ಬೋದು. ಆದ್ರೂ ಅಲ್ಪ ಸ್ವಲ್ಪ ಆದ್ರೂ ನಾವೇನ್ ಮಾಡ್ಬೋದು, ಅದನ್ನ ಅವಾಯ್ಡ್ ಮಾಡ್ಬೋದು. ಅಂದ್ರೆ ಫ್ರಾಡ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ನಾವು ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ಬೇಕು. ಇನ್ನೇನು ಉದ್ದೇಶ ಅಕೌಂಟ್ಸ್ ಪ್ರಿಪೇರ್ ಮಾಡೋದ್ರಿಂದ? ಅಕೌಂಟ್ಸ್ ಇನ್ನೇನು ಹೇಳಿ. ಅಂದ್ರೆ ನಮಗೆ ಯಾವ್ದೇ ಅಕೌಂಟ್ಸ್ ಮಾಡ್ಬೇಕಾದ್ರು ನಮ್ಗೆ ಎಷ್ಟು ಫಂಡ್ ಬಂದಿದೆ ಅಂತ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುದು ಅಂತ ಬೇಕು ತಾನೆ. ಈಗ ನಿಮ್ಗೆ ನೀವು ಮನೆ ಮೇಂಟೈನ್ ಮಾಡ್ತಿದ್ದೀರಾ ಅಂದ್ರೆ ಸೊ ಮನೆ ಯಜಮಾನ ಆದವರು ನಿಮ್ ಕೈಲಿ ಬಂದು ಸ್ಯಾಲ್ರಿನ ತಂದು ಕೊಡ್ತಾರೆ. ಈಗ ಅವ್ರು ಲೆಕ್ಕ ಕೇಳ್ತಾರೆ, ಏನೇ ತಂದೆ, ಎಷ್ಟು ಉಳ್ಕೊಂಡಿದೆ ಏನು ಅಂತೇಳಿ. ಸೊ ನೀವು ಲೆಕ್ಕ ಬರ್ದಿಟ್ಟಿದ್ರೆ ಕರೆಕ್ಟ್ ಆಗಿ ಹೇಳ್ತೀರಾ. ಲೆಕ್ಕ ಬರ್ದಿಡ್ದೇನೆ ನೀವು ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೊಬಿಟ್ರೆ ಅವಾಗ ಹೇಗ್ ಆನ್ಸರ್ ಮಾಡ್ತೀರಾ? ನಿಮ್ಮ ಮನೆ ಯಜಮಾನರಿಗೆ ಹೇಗ್ ಆನ್ಸರ್ ಮಾಡ್ತೀರಾ ನೀವು? ಸರ್, ಅವಾಗ ಪರ್ಸನಲ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಅದರಿಂದ ನಾವು ಏನು ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಆಗಲ್ಲ. ಕರೆಕ್ಟ್ ಆಗಿ ಇಷ್ಟೇ ಅಂತ ನಾವು ಬರ್ದಿಟ್ಟಿದ್ರೆ ಇಷ್ಟೇ ಮಾಡಿದೀವಿ ಅಂತ ಹೇಳ್ಬೋದು, ಬಟ್ ಬರ್ದೇ ಇಟ್ಟಿಲ್ಲ ಅಂತ ಅಂದ್ಮೇಲೆ ನಾವು ಮಾಡಿರೋದನ್ನ ಹೇಳಕ್ ಆಗಲ್ಲ ಸರ್. ಅವಾಗ ನಾವೇ ಗಲಿಬಿಲಿಲಿ ಇರ್ತೀವಿ, ನಮ್ಗೇನೆ ಕ್ಲಾರಿಟಿ ಇರಲ್ಲ. ಹೌದೌದು. ಅಂದ್ರೆ ಇಲ್ಲೂ ಅಷ್ಟೇನೆ, ಆರ್ಗನೈಸೇಷನ್ ಗಳಲ್ಲಿ ಎಲ್ಲೆಲ್ಲಿಂದ ಫಂಡ್ ಬಂದಿದೆ ಅದು ಪ್ರಾಪರ್ ಯುಟಿಲೈಸೇಷನ್ ಆಗಿದ್ಯಾ, ಪ್ರಾಪರ್ ಆಗಿ ಯೂಸ್ಫುಲ್ ಆಗಿದ್ಯಾ ಫಂಡ್, ಅದನ್ನ ತಿಳ್ಕೊಳ್ಳೋಕೋಸ್ಕರ ನಾವು ಅಕೌಂಟ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಎಷ್ಟು ಫಂಡ್ ಇದೆ, ಆ ಫಂಡ್ ಅಲ್ಲಿ ನಾವು ಏನೇನು ಯೂಸ್ ಮಾಡಿದೀವಿ, ಆ ಫಂಡ್ ನ ಎಲ್ಲೆಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಕೌಂಟ್ಸ್ ನ ಮಾಡ್ಬೇಕಾಗತ್ತೆ. ಅದ್ರ ಪ್ರಾಪರ್ ಅಕೌಂಟ್ ಮಾಡಿದ್ರೆ ನಮ್ಗೆ ಕೆಲಸ ಕಾರ್ಯಗಳು ಪ್ರಾಪರ್ ಆಗಿ ನಡ್ಕೊಂಡು ಹೋಗ್ತವೆ. ಸೊ ಈಗ ನಾವು ಅಕೌಂಟ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮೇನ್ ಆಗಿ 3 ಅಕೌಂಟ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಒಂದು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ನ ಮಾಡ್ಬೇಕಾಗತ್ತೆ. ಸೊ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನ ಏನಕ್ಕೆ ಮಾಡ್ಬೇಕು? ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ನ ತಿಳ್ಕೊಳ್ಳೋದಕ್ಕೆ ಸರ್. ನೋ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅನ್ನೋದು ಕ್ಯಾಶ್ ಬುಕ್ ಇದ್ದ ಹಾಗೆ. ಸೊ ರಿಸಿಪ್ಟ್ ಅಂದ್ರೆ ಕ್ಯಾಶ್ ನ ನಾವು ರಿಸಿಪ್ಟ್ ಮಾಡ್ತೀವಿ, ಪೇಮೆಂಟ್ ಕ್ಯಾಶ್ ನ ನಾವು ಪೇಮೆಂಟ್ ಮಾಡ್ತೀವಿ. ಇಲ್ಲಿ ನಾನ್ ಕ್ಯಾಶ್ ಐಟಮ್ ಬರೋದಿಲ್ಲ. ಸೊ ನಾವು ಆ ವರ್ಷ, ಆ ಪ್ರೆಸೆಂಟ್ ಇಯರ್, ಆ ಕರೆಂಟ್ ಇಯರ್ ಅಲ್ಲಿ ಏನೇನು ನಮ್ಗೆ ರಿಸಿಪ್ಟ್ ಆಗ್ತಿದೆ, ಕ್ಯಾಶ್ ಏನೇನ್ ಬರ್ತಾ ಇದೆ ಅದನ್ನ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಏನೇನ್ ಪೇಮೆಂಟ್ ಮಾಡ್ತಾ ಇದೀವಿ, ಕ್ಯಾಶ್ ಅಲ್ಲಿ ಏನೇನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ, ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ಇಲ್ಲಿ ಬರ್ತದೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಲ್ಲಿ. ಅದು ಕರೆಂಟ್ ಇಯರ್ದು ಮಾತ್ರ, ಅದರಲ್ಲಿ ಪ್ರೀವಿಯಸ್ ಇಯರ್ದು ಇರಲ್ಲ ಅಥವಾ ನೆಕ್ಸ್ಟ್ ಇಯರ್ದು ಇರಲ್ಲ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದು ಏನಕ್ಕೋಸ್ಕರ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡ್ತೀವಿ ಅಂದ್ರೆ, ಟು ಫೈಂಡ್ ಔಟ್ ಕ್ಲೋಸಿಂಗ್ ಕ್ಯಾಶ್ ಎಷ್ಟಿದೆ, ಓಪನಿಂಗ್ ಕ್ಯಾಶ್ ಅಲ್ಲಿ ಎಷ್ಟಿತ್ತು. ನೆಕ್ಸ್ಟ್ ನಾವು ರಿಸಿಪ್ಟ್ ಎಲ್ಲ ಓಪನಿಂಗ್ ಕ್ಯಾಶ್ ಜೊತೆಗೆ ಏನೇನ್ ರಿಸಿಪ್ಟ್ ಬರ್ತದೆ ಅಂದ್ರೆ ಎಂಟ್ರೆನ್ಸ್ ಫೀಸ್ ಬರ್ತದೆ, ಅಡ್ಮಿಷನ್ ಫೀಸ್ ಬರ್ತದೆ. ಈಗ ಸ್ಕೂಲ್ ಮಾಡ್ತಾ ಇದೀವಿ ಅಂದ್ರೆ ಮಕ್ಳುಗಳು ಅಡ್ಮಿಷನ್ ಆಗ್ತಾರೆ, ಅಡ್ಮಿಷನ್ ಫೀಸ್ ಕೊಡ್ತಾರೆ, ಆ ತರ ಇನ್ಕಮ್ ಬರ್ತದೆ. ನೆಕ್ಸ್ಟ್ ಮೆಂಬರ್ಸ್ ಗಳು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಕೊಟ್ಟಿರ್ತಾರೆ, ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ, ಡೊನೇಷನ್ ಕೊಟ್ಟಿರ್ತಾರೆ, ಎಲ್ಲವೂ ರಿಸಿಪ್ಟ್ ಮಾಡ್ಕೊಂಡಿರ್ತೀವಿ, ಎಲ್ಲ ಕ್ಯಾಶ್ ಅಲ್ಲಿ ಬಂದಿರುತ್ತೆ. ಆ ದುಡ್ಡಲ್ಲಿ ನಾವು ಏನ್ ಮಾಡ್ತೀವಿ, ಕೆಲವು ಅಸೆಟ್ ಗಳನ್ನ ಪರ್ಚೇಸ್ ಮಾಡ್ತೀವಿ, ಡೆಸ್ಕ್, ಬೆಂಚ್, ಲೈಬ್ರರಿ ಬುಕ್ಸ್, ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಈ ತರ ಎಲ್ಲ ಬೈ ಮಾಡ್ತಾ ಹೋಗ್ತೀವಿ, ಪೇಮೆಂಟ್ ಮಾಡ್ತಾ ಹೋಗ್ತೀವಿ, ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡ್ತಾ ಹೋಗ್ತೀವಿ, ಕ್ಯಾಶ್ ಹೋಗ್ತಾ ಇದೆ. ಸೊ ಅದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಬರೀತಾ ಹೋಗ್ತೀವಿ. ಕ್ಯಾಶ್ ಅಕೌಂಟ್ ಇದು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನೋದು ನಥಿಂಗ್ ಬಟ್ ಕ್ಯಾಶ್ ಅಕೌಂಟ್. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನೋದೇನು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ನ ನಾವು ಇಲ್ಲಿ ಈ ಅಕೌಂಟ್ಸ್ ಅಲ್ಲಿ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಕರಿತೀವಿ. ಸೊ ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟ್ ನೇಚರ್.
ಕ್ಯಾಶ್ ಅನ್ನೋದೇನೋ ರಿಯಲ್ ಅಕೌಂಟ್, ಕಣ್ಣಿಂದ ನೋಡ್ತೀವಿ, ಕೈಯಿಂದ ಟಚ್ ಮಾಡ್ತೀವಿ. ಸೊ ಏನ್ ಹೇಳ್ತಾರೆ ರೂಲ್ಸ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ರಿಸಿಪ್ಟ್ ಅಂದ್ರೂ ಒಂದೇ, ವಾಟ್ ಕಮ್ಸ್ ಇನ್ ಅಂದ್ರೂ ಒಂದೇ. ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ರಿಸಿಪ್ಟ್ ಗಳನ್ನ ಬರ್ಕೋತೀವಿ, ಅದೇ ತರ ಕ್ರೆಡಿಟ್ ಸೈಡ್ ಅಲ್ಲಿ ಪೇಮೆಂಟ್ ಗಳನ್ನ ಬರ್ಕೋತೀವಿ. ಪೇಮೆಂಟ್ ಅಂದ್ರೂ ಒಂದೇ, ವಾಟ್ ಗೋಸ್ ಔಟ್ ಅಂದ್ರೂ ಒಂದೇ. ಪೇಮೆಂಟ್ ಮಾಡಿದ್ರೆ ದುಡ್ಡು ಹೋಗುತ್ತೆ ತಾನೆ, ವಾಟ್ ಗೋಸ್ ಔಟ್ ಆಗುತ್ತೆ. ಅದೇ ತರ ರಿಸಿಪ್ಟ್ ಅಂದ್ರೆ ದುಡ್ಡು ಬರ್ತಾ ಇದೆ, ವಾಟ್ ಕಮ್ಸ್ ಇನ್ ಆಗುತ್ತೆ. ಅದರಿಂದ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನೋದು ಯಾವ ಅಕೌಂಟಿಂಗ್ ನೇಚರು, ರಿಯಲ್ ಅಕೌಂಟ್ ನೇಚರು. ಯಾವ ಅಕೌಂಟಿಂಗ್ ನೇಚರು, ರಿಯಲ್ ಅಕೌಂಟಿಂಗ್ ನೇಚರ್. ರಿಯಲ್ ಅಕೌಂಟಿಂಗ್ ನೇಚರ್. ಡೆಬಿಟ್ ಅಲ್ಲಿ ಏನ್ ಬರ್ಕೋಬೇಕು, ಕ್ಯಾಶ್ ಬರ್ತಾ ಇರೋದನ್ನ ಬರ್ಕೋಬೇಕು. ಕ್ರೆಡಿಟ್ ಅಲ್ಲಿ ಏನ್ ಬರ್ಕೋಬೇಕು, ಕ್ಯಾಶ್ ಹೋಗ್ತಾ ಇರೋದನ್ನ. ವಾಟ್ ಗೋಸ್ ಔಟ್. ಎಸ್ ಎಸ್. ಸೊ ಇದನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ ಟು ಫೈಂಡ್ ಔಟ್ ಕ್ಲೋಸಿಂಗ್ ಕ್ಯಾಶ್. ಸೊ ಬಂದಿರೋ ಕ್ಯಾಶ್ ಗಳಿಂದ ಹೋಗಿರೋ ಕ್ಯಾಶ್ ನೆಲ್ಲ ಡಿಟೆಕ್ಟ್ ಮಾಡಿದ್ರೆ, ಲೆಸ್ ಮಾಡ್ಕೊಂಡ್ರೆ ಕ್ಲೋಸಿಂಗ್ ಕ್ಯಾಶ್ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಸೊ ಈ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನ ಮಾಡ್ತಾ ಹೋಗ್ತೀವಿ. ಅದೇ ತರ ಕೆಲವು ಸಲ ಕ್ಲೋಸಿಂಗ್ ಅಲ್ಲಿ ಕ್ಯಾಶ್ ಇರಲ್ಲ, ನಮ್ಗೆ ರಿಸಿಪ್ಟ್ ಆಗಿದ್ ಕಮ್ಮಿ ಅನ್ಕೊಳ್ಳಿ, ಒಂದ್ 10,000 ರಿಸಿಪ್ಟ್ ಆಯ್ತು, ವಾಟ್ ಕಮ್ಸ್ ಇನ್ ಆಯ್ತು. ನಮ್ಗೆ ಎಕ್ಸ್ಪೆಂಡಿಚರ್ ಅಂದ್ರೆ ಪೇಮೆಂಟ್ ಆಗಿದೆ 12,000, ಅವಾಗ ನಮಗ್ ಬಂದಿರೋ ಕ್ಯಾಶ್ ಕಮ್ಮಿ ಇದೆ, ಬಟ್ ಪೇಮೆಂಟ್ ಮಾಡಿರೋ ಕ್ಯಾಶ್ ಜಾಸ್ತಿ ಇದೆ. ಸೊ ಈ ತರ ಬಂದಾಗ ಆ 2,000 ನಾವ್ ಏನಂತ ಕರ್ಕೋತೀವಿ ಹೇಳಿ, ನಾವೇ ಎಕ್ಸ್ಟ್ರಾ 2,000 ಪೇಮೆಂಟ್ ಮಾಡಿದೀವಿ, ನಮ್ಮ ಹತ್ರ ಬಂದಿರೋದು ಕ್ಯಾಶ್ ಬರೀ 10,000, ಬಟ್ ನಾವು ಖರ್ಚು ಮಾಡಿರೋಂತ ಕ್ಯಾಶ್ 12,000. 2,000 ಎಲ್ಲಿಂದ ಬರ್ತದೆ ಕ್ಯಾಶ್? ಕಲೆಕ್ಟ್ ಮಾಡಿದ್ರೆ 10,000, ಅದ್ರ ಪೇಮೆಂಟ್ ಮಾಡಿದ್ರೆ 12,000. 2,000 ಹೆಂಗ್ ಬಂತು? ಸರ್ ಅದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹಾಕೊಂಡು ನೆಕ್ಸ್ಟ್ ಇಯರ್ ತಗೋತೀವಿ ಸರ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅದು ಓವರ್ ಡ್ರಾಫ್ಟ್, ಬ್ಯಾಂಕ್ ಅಲ್ಲಿ ಎಕ್ಸೆಸ್ ವಿತ್ಡ್ರಾ ಮಾಡ್ಕೊಂಡಿರ್ತೀವಿ. ಸೊ ಅದನ್ನ ನಾವು ವಿತ್ ಇಂಟ್ರೆಸ್ಟ್ ಆಮೇಲೆ ಪೇಮೆಂಟ್ ಮಾಡ್ಬೋದು, ರೀಪೇಮೆಂಟ್ ಮಾಡ್ಬೋದು. ಸೊ ಅದರಿಂದ ಅದನ್ನ ನಾವು ಓವರ್ ಡ್ರಾಫ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಓವರ್ ಡ್ರಾಫ್ಟ್ ಯಾವಾಗ್ಲೂ ಲ್ಯಾಬಿಲಿಟಿ ಆಗಿರುತ್ತೆ. ಓವರ್ ಡ್ರಾಫ್ಟ್ ಏನಾಗಿರುತ್ತೆ ಯಾವಾಗ್ಲೂ? ಲ್ಯಾಬಿಲಿಟಿ. ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎಲ್ಲ ನಾವು ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಓವರ್ ಡ್ರಾಫ್ಟ್ ನ ಯಾವಾಗ್ಲೂ ಲ್ಯಾಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಓವರ್ ಡ್ರಾಫ್ಟ್ ಲಾಸ್ಟ್ ಇಯರ್ ಇದ್ರೆ ಯಾವಾಗ್ಲೂ ಅಷ್ಟೇ, ನಾವು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡ್ಬೇಕಾದ್ರೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಪ್ರೆಸೆಂಟ್ ಅಟ್ ಕರೆಂಟ್ ಇಯರ್ ಗೆ ನಾವು ಬ್ರಾಡ್ ಡೌನ್ ಮಾಡ್ಕೋಬೇಕು. ಯಾವ ಸೈಡ್ ಬ್ರಾಡ್ ಡೌನ್ ಮಾಡ್ಕೋತೀವಿ? ಅಸೆಟ್ ಗಳನ್ನ ಡೆಬಿಟ್ ಸೈಡ್ ಅಲ್ಲಿ ಬ್ರಾಡ್ ಡೌನ್ ಮಾಡ್ಬೇಕು. ಕೀಪ್ ಇನ್ ಮೈಂಡ್, ಅಸೆಟ್ ಗಳನ್ನ ಯಾವ ಸೈಡ್ ಬ್ರಾಡ್ ಡೌನ್ ಮಾಡ್ತೀರಾ ಯಾವಾಗ್ಲೂ? ಅಸೆಟ್ ಗಳನ್ನ ಡೆಬಿಟ್ ಸೈಡ್. ಡೆಬಿಟ್ ಸೈಡ್. ಯಾವ ಸೈಡ್ ಮಾಡ್ತೀರಾ ಕ್ಲೋಸಿಂಗ್? ಬ್ರಾಂಚ್ ಅಲ್ಲಿ ಹೇಳ್ಕೊಟ್ಟಿನಲ್ಲ, ಓಪನಿಂಗ್ ಅಸೆಟ್ ಡೆಬಿಟ್ ಅಲ್ಲಿ ಬರ್ಕೋತೀರಾ, ಕ್ಲೋಸಿಂಗ್ ಎಲ್ಲ ಕ್ರೆಡಿಟ್ ಅಲ್ಲಿ ಬರ್ಕೋತೀರಾ ತಾನೆ? ಕ್ರೆಡಿಟ್ ಸೈಡ್ ಸರ್. ಅಸೆಟ್ ಗಳು ಯಾವಾಗ್ಲೂ ಅಷ್ಟೇ, ಕ್ಯಾಶ್ ಅನ್ನೋದು ಅಸೆಟ್. ಸೊ ಅಸೆಟ್ ಯಾವಾಗ್ಲೂ ಡೆಬಿಟ್ ಸೈಡ್ ಅಲ್ಲಿ ಬ್ರಾಡ್ ಡೌನ್ ಮಾಡ್ಕೋತೀರಾ, ಓಪನಿಂಗ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಕ್ರೆಡಿಟ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಲಾಸ್ಟ್ ಅಲ್ಲಿ ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ಕೋತೀರಾ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೆಕ್ಸ್ಟ್ ಇಯರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಗೆ ಓಪನಿಂಗ್ ಆಗುತ್ತೆ. ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮಾಡಿರೋಂಥದ್ದು ಈ ವರ್ಷ, ಅದು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ ಟು ಓಪನಿಂಗ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ಕೋತೀರಾ ನೆಕ್ಸ್ಟ್ ಇಯರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡ್ಬೇಕಾದ್ರೆ. ಗೊತ್ತಾಗ್ತಿದ್ಯಾ? ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟಿಗೆ ಗೊತ್ತಾಯ್ತಾ ಯಾವ ತರ ಮಾಡ್ಬೇಕಂತೇಳಿ? ಎಲ್ಲೆಲ್ಲಿಂದ ದುಡ್ಡು ಬರ್ತದೆ ಅದು ಡೆಬಿಟ್ ಅಲ್ಲಿ ಬರ್ಕೋತೀರಾ. ಎಲ್ಲೆಲ್ಲಿಂದ ದುಡ್ಡು ಬರ್ಬೋದು? ಲಿಗಾಸಿಸ್ ಅಲ್ಲಿ ದುಡ್ಡು ಬರ್ಬೋದು, ಡೊನೇಷನ್ ಅಲ್ಲಿ ದುಡ್ಡು ಬರ್ಬೋದು, ಸಬ್ಸ್ಕ್ರಿಪ್ಷನ್ ಅಲ್ಲಿ ದುಡ್ಡು ಬರ್ಬೋದು, ಎಂಟ್ರೆನ್ಸ್ ಫೀಸ್ ಅಲ್ಲಿ ದುಡ್ಡು ಬರ್ಬೋದು. ಈ ತರ ದುಡ್ಡು ಸಂಸ್ಥೆಗೆ, ಆರ್ಗನೈಸೇಷನ್ ಗೆ ಎಲ್ಲೆಲ್ಲಿಂದ ದುಡ್ಡು ಬರ್ತದೆ ಅದೆಲ್ಲ ಡೆಬಿಟ್ ಅಲ್ಲಿ ಬರ್ಕೋತೀರಾ. ಸೊ ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ಏನ್ ಪೇಮೆಂಟ್ ಮಾಡ್ಬೋದು ನೀವು? ಪೇಮೆಂಟ್ ಮಾಡ್ಬೇಕಂದ್ರೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್, ರೆಂಟ್, ಏನಾದ್ರು ರೆಂಟಿಗೆ ಬಿಲ್ಡಿಂಗ್ ತಗೊಂಡಿದ್ರೆ ರೆಂಟ್ ಪೇ ಮಾಡ್ತೀರಾ, ರೆಂಟ್ ಪೇಯ್ಡು. ಈ ತರ ಏನು ಕ್ಯಾಶ್ ಅಲ್ಲಿ ನೀವು ಪೇಮೆಂಟ್ ಮಾಡ್ತೀರಾ ಕ್ಯಾಶ್ ಅಲ್ಲಿ, ಅವೆಲ್ಲವೂ ಸಹ ಎಲ್ಲಿ ಬರ್ತದೆ? ಪೇಮೆಂಟ್ ಸೈಡ್ ಅಲ್ಲಿ ಬರ್ತದೆ. ಸೊ ಇಲ್ಲಿ ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ಬರೋದು, ನೆನ್ಪಲ್ಲಿರ್ಲಿ. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಬರಲ್ಲ. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಯಾವುದು? ನಾನ್ ಕ್ಯಾಶ್ ಅಂದ್ರೆ ಯಾವುದು? ಹೇಳಿ. ನಾನ್ ಕ್ಯಾಶ್. ಕ್ಯಾಶ್ ಅಂದ್ರೆ ಗೊತ್ತು, ಏನಾದ್ರು ಪೇಮೆಂಟ್ ಮಾಡ್ಬೇಕಾದ್ರೆ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡ್ತೀರಾ, ಏನಾದ್ರು ರಿಸೀವ್ ಮಾಡ್ಕೋಬೇಕಾದ್ರೆ ಕ್ಯಾಶ್ ಅಲ್ಲಿ ರಿಸೀವ್ ಮಾಡ್ಕೋತೀರಾ. ಇದನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೀವಿ. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಯಾವುದು?
ಸರ್ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಚೆಕ್ ಹ್ಮ್ ಇದೆಲ್ಲ ನಾನ್ ಕ್ಯಾಶ್ ಸರ್. ಮತ್ತೆ ಇದು ನಾನ್ ಕಾರ್ಡ್ ಅನ್ನ ಕ್ಯಾಶ್. ಸ್ವೈಪ್ ಮಾಡೋದು, ಹ್ಮ್ ಅಂಗಡಿನಲ್ಲಿ ಏನಾದ್ರು ಪ್ರಾಡಕ್ಟ್ ತಗೊಂಡು ಕಾರ್ಡ್ ನ ಸ್ವೈಪ್ ಮಾಡೋದು. ಹೆಂಗ್ ನಾನ್ ಕ್ಯಾಶ್ ಆಗುತ್ತೆ? ಈಗ ನಿಮ್ಮ ಬ್ಯಾಂಕ್ ಇದ ದುಡ್ಡು ಅವ್ರ ಅಕೌಂಟ್ಗೆ ಹೋಗುತ್ತಲ್ಲ, ಅದು ಕ್ಯಾಶ್ ತಾನೆ ಹೋಗುದು. ನೀವು ಇದು ಎಲೆಕ್ಟ್ರಾನಿಕ್ ಇದು ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡ್ತೀರಾ. ಬಟ್ ನಿಮ್ಮ ಹತ್ರ ಇರೋಂತ ಮನಿ, ನಿಮ್ ಬ್ಯಾಂಕ್ ಅಲ್ಲಿ ಇರೋಂತ ಮನಿ ಅವ್ರ ಬ್ಯಾಂಕ್ಗೆ ಹೋಗುತ್ತೆ. ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಇವರಿಂದ ಅವ್ರ ಕಡೆ ಹೋಗುತ್ತೆ, ಬಟ್ ನೀವು ಡೈರೆಕ್ಟ್ ಆಗಿ ಪೇ ಮಾಡಲ್ಲ. ಸೊ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಇದ್ರ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಷ್ಟೇ. ಸೊ ಅದು ನಾನ್ ಕ್ಯಾಶ್. ಅದನ್ನ ನಾನ್ ಕ್ಯಾಶ್ ಅಂತ ಹೇಳಲ್ಲ ಸರ್. ಗೂಡ್ಸ್ ನ ಕೊಟ್ಟು ಗೂಡ್ಸ್ ಗೂಡ್ಸ್ ನ ತಗೊಳ್ಳಿ. ಅದು ಹಳೆ ಕಾಲದ ಸಿಸ್ಟಮ್, ಅದಲ್ಲ. ಅದು ನಾನ್ ಕ್ಯಾಶ್ ಅಲ್ಲ, ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲ ಅದು. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಬ್ಯಾಡ್ ಡೆಟ್ಸ್ ಆಗ್ತದೆ, ಡಿಪ್ರಿಸಿಯೇಷನ್ ಆಗ್ತದೆ. ಇದು ನಾವು ವ್ಯಾಲ್ಯೂ ಕಮ್ಮಿ ಮಾಡ್ತೀವಿ, ಬಟ್ ಕ್ಯಾಶ್ ಅಲ್ಲಿ ನಾವು ಅದನ್ನ ಮೆಜರ್ಮೆಂಟ್ ಮಾಡಲ್ಲ. ಕ್ಯಾಶ್ ಮೆಜರ್ಮೆಂಟ್ ಮಾಡಲ್ಲ. ನಾವೇನ್ ಮಾಡ್ತೀವಿ, ಮನಿ ಮೆಜರ್ಮೆಂಟ್ ಮಾಡಲ್ಲ. ಇದನ್ನ ನಾನ್ ಕ್ಯಾಶ್ ಅಂದ್ರೆ ವ್ಯಾಲ್ಯೂ ಕಮ್ಮಿ ಆಯ್ತು ಅಂತ ತೋರಿಸ್ತೀವಿ ಅಷ್ಟೇ ಹೊರತು ಅದಕ್ಕೇನು ಬೆಲೆ ಕಟ್ಟಕ್ ಹೋಗಲ್ಲ. ಡಿಕ್ರೀಸ್ ಆಗುತ್ತೆ, ಡಿಪ್ರಿಸಿಯೇಷನ್ ಆಯ್ತು. ಅಸೆಟ್ ಇರುತ್ತೆ, ಒಂದು ಅಸೆಟ್, ಅದ್ರದ್ದೊಂದು 10,000 ಅದು ಏನೋ ಒಂದು ಏನ್ ತಗೊಂಡಿದ್ದೀರಾ, ವೆಹಿಕಲ್ ತಗೊಂಡಿದ್ದೀರಾ ಅನ್ಕೊಳ್ಳಿ, ಒಂದು 50,000. ನೆಕ್ಸ್ಟ್ ಇಯರ್ ಅದನ್ನ ವಾಪಸ್ ಸೇಲ್ ಮಾಡಕ್ ಹೋಗ್ತೀರಾ, 50,000 ತಗೊಳಲ್ಲ ಅವರು. ಸೊ ಏನು ಡಿಪ್ರಿಸಿಯೇಷನ್ ಆಗಿದೆ, ಡಿಪ್ರಿಸಿಯೇಷನ್ ಅಂದ್ರೆ ಓಡಿಸಿ ನಿಮ್ದು ಕೆಲವು ಏನಾಗಿರುತ್ತೆ, ಡಿಪ್ರಿಸಿಯೇಟ್ ಆಗ್ಬಿಟ್ಟಿರುತ್ತೆ ಯೂಸ್ ಮಾಡಿದಕ್ಕೆ. ಮತ್ತೆ ಮಾಡೆಲ್ ಚೇಂಜ್ ಆಗಿದ್ಕೂ ಸಹ ಡಿಪ್ರಿಸಿಯೇಟ್ ಆಗ್ಬಿಡುತ್ತೆ. ಆ ಡಿಪ್ರಿಸಿಯೇಟ್ ನ ನೀವು ಕ್ಯಾಶ್ ಅಲ್ಲಿ ಕಟ್ಟಲ್ಲ. ನೀವೇನ್ ಮಾಡ್ತೀರಾ, ವ್ಯಾಲ್ಯೂಲಿ ಕಮ್ಮಿ ಮಾಡ್ಕೋತೀರಾ. ವ್ಯಾಲ್ಯೂನ ಕಮ್ಮಿ ಮಾಡ್ಕೋತೀರಾ. 50,000 ಇರೋಂತದ್ನ 40,000 ಮಾಡ್ಕೋತೀರಾ. ಆ 10,000 ಏನಿರುತ್ತೆ ಅದು ಡಿಪ್ರಿಸಿಯೇಷನ್, ಅದು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅದೇ ತರ ಬ್ಯಾಡ್ ಡೆಟ್ಸ್, ಯಾರಿಗೋ ಸಾಲ ಕೊಟ್ಬಿಟ್ಟಿರ್ತೀರಾ, ಸಾಲ ತೀರ್ಸದೆ ಓಡೋಗ್ಬಿಡ್ತಾರೆ ಅವರು. ಸಾಲ ನಿಮ್ಗೆ ವಾಪಸ್ ಕೊಡೋದಿಲ್ಲ. ಸೊ ಡೆಟಾರ್ಸ್ ಅಂತ ಕರಿತೀವಿ. ಸಾಲ ತೀರ್ಸೋ ತನಕ ಅವ್ರು ಡೆಟಾರ್ಸ್ ಆಗಿರ್ತಾರೆ. ಅವ್ರು ನಮ್ಮ ಸಾಲ ಕೊಡ್ಬೇಕಾದವರು ನಮ್ಮನ್ನ ಏನಂತ ಕರೀತಾರೆ, ಕ್ರೆಡಿಟಾರ್ಸ್ ಅಂತ ಕರ್ಕೋತಾರೆ. ಆ ಡೆಟಾರ್ಸ್ ಆದವ್ರು ಏನ್ ಮಾಡ್ತಾರೆ, ಸಾಲ ತೀರಿಸದೆ ಓಡೋಗ್ಬಿಡ್ತಾರೆ. ಅಂತದನ್ನ ನಾವು ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಸಾಲ ಕೊಡದೆ ಓಡೋಂತದ್ನ ಕೆಟ್ಟ ಸಾಲ, ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಅದು ಸಹ ನಾನ್ ಕ್ಯಾಶ್. ಆ ಕ್ಯಾಶ್ ಬರಲ್ಲ, ಬ್ಯಾಡ್ ಡೆಟ್ಸ್ ಅಂತ ಟ್ರೀಟ್ ಮಾಡಿದೀವಿ, ಅದು ಸಹ ನಾನ್ ಕ್ಯಾಶ್. ಸೊ ಈ ತರ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲಿ ಬರಲ್ಲ. ಪ್ಯೂರ್ಲಿ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಬರ್ತದೆ. ಯಾವ್ದ್ರಲ್ಲಿ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ. ಗೊತ್ತಾಗ್ತಿದ್ಯಾ? ರೆಸಿಪ್ಟ್ ಅಂಡ್ ಪೇಮೆಂಟ್ ಅಲ್ಲಿ ಪ್ಯೂರ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ತಗೋಬೇಕು. ಅದು ಕರೆಂಟ್ ಇಯರ್ ಮಾತ್ರ. ಸೊ ಪ್ರೀವಿಯಸ್ ಇಯರ್ದು, ಹಿಂದಿನ ವರ್ಷ ಅಥವಾ ನೆಕ್ಸ್ಟ್ ಇಯರ್ದು ಏನಾದ್ರು ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ, ಅದನ್ನ ಕನ್ಸಿಡರ್ ಮಾಡೋ ಆಗಿಲ್ಲ. ಅರ್ಥ ಆಯ್ತಾ? ಕರೆಂಟ್ ಇಯರ್ದು, ಆ ವರ್ಷದ್ದು, ಆ ಫೈನಾನ್ಷಿಯಲ್ ಇಯರ್ದು ಏನು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಿದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಬರೀ ಕ್ಯಾಶ್ ಬರ್ತಾ ಇರೋದು, ಕ್ಯಾಶ್ ಹೋಗ್ತಾ ಇರೋದು ಅಟ್ ಪ್ರೆಸೆಂಟ್ ಇಯರ್ ಅಥವಾ ಫೈನಾನ್ಷಿಯಲ್ ಇಯರ್ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಪ್ರೀವಿಯಸ್ ಕ್ಯಾಶ್ ಏನಾದ್ರು ಅದ್ರೊಳಗೆ ಸೇರ್ಕೊಂಡಿದ್ರೆ ಅದನ್ನ ಡಿಡಕ್ಟ್ ಮಾಡ್ಬೇಕು. ಫ್ಯೂಚರ್ ಇಯರ್ ಕ್ಯಾಶ್ ಏನಾದ್ರು ಸೇರ್ಕೊಂಡಿದ್ರೆ, ಕೆಲವರು ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿರ್ತಾರೆ. ಈಗ ಎಷ್ಟು, 2021, 22 ಸೇರ್ಸಿ ದುಡ್ಡು ಕೊಟ್ಬಿಟ್ಟಿರ್ತಾರೆ. ತಗೊಳ್ಳಿ ನಮ್ದು ಎಂಟ್ರೆನ್ಸ್ ಫೀಸು, ಬರೋ ವರ್ಷದ್ದು ತಗೊಳ್ಳಿ ಏನ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಆ ತರ ಬರೋ ವರ್ಷದ್ದು ಸೇರ್ಸ್ ಕೊಟ್ಟಿದ್ರೆ ಅದನ್ನ ನಾವು ಬರೋ ವರ್ಷದನ್ನ ಕನ್ಸಿಡರ್ ಮಾಡ್ಬಾರ್ದು. ನಾವು ಅಕೌಂಟ್ಸ್ ಮಾಡ್ತಾ ಇರೋದು ಕರೆಂಟ್ ಅಟ್ ಪ್ರೆಸೆಂಟ್ ಇಯರ್ದು, ಫೈನಾನ್ಷಿಯಲ್ ಇಯರ್ದು. ಅದರಿಂದ ಒಂದ್ ವರ್ಷಕ್ಕೆ ನಾವು ಅಕೌಂಟ್ಸ್ ಮಾಡ್ತಾ ಇರೋದ್ರಿಂದ ಯಾವ ವರ್ಷದ್ದು ನಾವು ಅಕೌಂಟ್ಸ್ ಮಾಡ್ತಾ ಇದೀವಿ ಆ ವರ್ಷದ್ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಪ್ರೀವಿಯಸ್ ಇಯರ್ದು ತಗೋಬಾರ್ದು, ಫ್ಯೂಚರ್ ಇಯರ್ಸ್ ತಗೋಬಾರ್ದು. ಈಗ ಹಳೇದು ಹೋದ ವರ್ಷದ್ದು ನಾನ್ ಕೊಟ್ಟಿಲ್ಲ, ತಗೊಳ್ಳಿ ಅನ್ಬಿಟ್ಟು ಈ ವರ್ಷ ಕೊಟ್ಬಿಟ್ಟಿರ್ತಾರೆ ಕೆಲವರು ಸೇರ್ಸ್ಬಿಟ್ಟು. ಅವಾಗ ಹಿಂದಿನ ವರ್ಷದ್ದು ತಗೋಬೇಕಾ ತಗೋಬಾರ್ದ? ನಾವು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡ್ಬೇಕಾರೆ ತಗೋಬಾರ್ದು. ಆಯ್ತಾ? ಹಳೆ ಲೆಕ್ಕದಲ್ಲೇ ಅದನ್ನ ತೋರ್ಸಿರ್ತೀವಿ. ಹಳೆ ಲೆಕ್ಕದಲ್ಲೇ ತೋರಿಸ್ತಿರ್ತೀವಿ. ಔಟ್ಸ್ಟ್ಯಾಂಡಿಂಗ್ ಇಷ್ಟು ಬರ್ಬೇಕಾಗಿದೆ ಅನ್ಬಿಟ್ಟು ಆಡ್ ಮಾಡ್ಬಿಟ್ಟು ತೋರ್ಸಿರ್ತೀವಿ. ಆದ್ರಿಂದ ಹಳೇದೇನಾದ್ರು ಕೊಟ್ಟಿದ್ರೆ ಅದು ಹಳೆ ಲೆಕ್ಕಕ್ಕೆ ಹಾಕೋತೀವಿ ಹೊರತು ಫೈನಾನ್ಷಿಯಲ್ ಇಯರ್ ಅಟ್ ಪ್ರೆಸೆಂಟ್ ಇಯರ್ಗೆ ನಾವು ಬರ್ಕೊಳ್ಳೋದಿಲ್ಲ. ಯಾವುದೇ ಲೆಕ್ಕಗಳು ಮಾಡ್ಬೇಕಾದ್ರು ಪ್ರೆಸೆಂಟ್ ಇಯರ್ ಏನ್ ಟ್ರಾನ್ಸಾಕ್ಷನ್ ಆಗ್ತಿದೆ ಪ್ರೆಸೆಂಟ್ ಇಯರ್ ಅಲ್ಲಿ ಅದಕ್ಕೆ ಮಾತ್ರ ನಾವು ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ನಾವು ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಏನ್ ಮಾಡ್ತೀವಿ ಅವೆರಡು ಅಕೌಂಟ್ಗಳು ಇಲ್ಲಿ ಸೇರ್ಕೊಂಡಿರುತ್ತೆ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ
ನಾವು ಟ್ರೇಡಿಂಗ್ ಅಲ್ಲಿ ಇದು ಜಾಯಿಂಟ್ ಸ್ಟಾಕ್ ಕಂಪ್ನಿಲಿ ಟ್ರೇಡಿಂಗ್ ಅಕೌಂಟ್ P&L ಅಕೌಂಟ್ ಏನ್ ಮಾಡ್ತೀವಿ ಅವೆರಡು ಅಕೌಂಟ್ ನ ಸೇರಿಸಿ ಇಲ್ಲಿ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಮಾಡ್ತೀವಿ. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವ ಅಕೌಂಟಿಂಗ್ ನೇಚರು? ನಾಮಿನಲ್ ಸರ್, ನಾಮಿನಲ್ ಅಕೌಂಟ್ ನೇಚರ್. ಇನ್ಕಮ್ ಅನ್ನೋದನ್ನ ನಾವು ನೋಡಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ. ಎಕ್ಸ್ಪೆಂಡಿಚರ್ ಅನ್ನೋದನ್ನ ನಾವು ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಇದು ಟಚ್ ಮಾಡಕ್ಕಾಗಲ್ಲ. ಬರೀ ಕೇಳ್ಬೋದು. ಓನ್ಲಿ ಹರ್ಡ್ ಅಬೌಟ್ ದಟ್ ಅಕೌಂಟ್ ಅಂದ್ರೆ ಬರೀ ಕೇಳ್ತೀವಿ. ಆದ್ರಿಂದ ಇದನ್ನ ನಾವು ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಏನ್ ಹೇಳುತ್ತೆ ರೂಲ್ಸ್? ನಾಮಿನಲ್ ಅಕೌಂಟ್ ರೂಲ್ಸ್ Debit what expenses and loans. Losses, credit or income. Credit what income and loans. ವಾಟ್ ಎಲ್ಲಿ ಬರ್ತದೆ? ಯಾರು ಹೇಳ್ಕೊಟ್ಟಿದ್ರು ನಿಮ್ಗೆ ಈ ತರ ವಾಟ್ ಅನ್ನೋದನ್ನ? Sir, income and gain, sir. ಆಲ್ ವಾಟ್ ಅಲ್ಲ ಅದು. All. ಡೆಬಿಟ್ ಆಲ್ ಎಕ್ಸ್ಪೆಂಡಿಚರ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್. ಇದನ್ನ ಹೇಳುತ್ತೆ ರೂಲ್ಸ್. ನಾಮಿನಲ್ ಅಕೌಂಟ್ ರೂಲ್ಸ್ ಯಾವಾಗ್ಲೂ ಏನ್ ಹೇಳುತ್ತೆ ಅಂದ್ರೆ ಡೆಬಿಟ್ ಅಲ್ಲಿ ಏನೇ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಆದ್ರೆ ಡೆಬಿಟ್ ಅಲ್ಲಿ ಬರ್ಕೊಳ್ಳಿ. ಏನೇ ಇನ್ಕಮ್ ಅಥವಾ ಗೇನ್ ಆದ್ರೆ ಲಾಭ ಆದ್ರೆ ಕ್ರೆಡಿಟ್ ಅಲ್ಲಿ ಬರ್ಕೊಳ್ಳಿ ಅಂತ ಏನ್ ಹೇಳುತ್ತೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೇಳುತ್ತೆ. ಇದು ಬಂದು ನಾಮಿನಲ್ ಅಕೌಂಟ್ ನೇಚರ್. ಸೊ ಇಲ್ಲಿ ಏನೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತೆ, ಈಗ ಎಕ್ಸ್ಪೆಂಡಿಚರ್ ಏನೇನಾಗ್ಬೋದು ಅಂದ್ರೆ ರೆಂಟ್ ಪೇ ಮಾಡ್ಬೋದು. ಯಾವ್ದಾದ್ರು ಆರ್ಗನೈಸೇಷನ್ ರೆಂಟಿಗೆ ತಗೊಂಡಿದ್ರೆ ರೆಂಟ್ ನ ನೀವು ಪೇ ಮಾಡ್ತೀರಾ, ಮತ್ತೆ ಅಲ್ಲಿರೋ ವರ್ಕರ್ಸ್ಗೆ ಸ್ಯಾಲ್ರಿ ಪೇ ಮಾಡಿರ್ತೀರಾ. ನೆಕ್ಸ್ಟ್ ಏನೋ ಒಂದು ಫಂಕ್ಷನ್ ಮಾಡ್ತೀರಾ, ಫಂಕ್ಷನ್ ಗೆ ಯಾರೋ ಗೆಸ್ಟ್ ಕರ್ಸಿರ್ತೀರಾ, ಗೆಸ್ಟ್ ಕರ್ಸಿದಾಗ ಅವ್ರಿಗೇನೋ ಹಾನರ್ ಮಾಡೋದಕ್ಕೆ ಖರ್ಚು ಮಾಡಿರ್ತೀರಾ, ಆನರಿಯಂ. ನೆಕ್ಸ್ಟ್ ಈ ತರದೆಲ್ಲ ಏನೇನ್ ಖರ್ಚು ಮಾಡ್ತಾ ಇರ್ತೀರಾ ಎಕ್ಸ್ಪೆನ್ಸಸ್ ಆಗುತ್ತೆ. ಅದೆಲ್ಲವೂ ಸಹ ನಾವು ಎಕ್ಸ್ಪೆನ್ಸಸ್ ಸೈಡ್ ಅಂದ್ರೆ ಡೆಬಿಟ್ ಸೈಡ್ ಬರಿತಾ ಹೋಗ್ತೀವಿ. ಅದೇ ತರ ಏನ್ ಇನ್ಕಮ್ ಬರ್ತದೆ, ಇನ್ಕಮ್ ಬರ್ತದೆ ಅಲ್ವಾ ಆರ್ಗನೈಸೇಷನ್ಗೆ. ಯಾವ ತರ ಇನ್ಕಮ್ ಬರ್ಬೋದು? ಈಗ ಯಾವ್ದೋ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಶೇರ್ಸ್ ತಗೊಂಡಿರ್ತೀರಾ, ಅವರು ಡಿವಿಡೆಂಡ್ ಪೇ ಮಾಡ್ತಾರೆ. ಮತ್ತೆ ಇಂಟ್ರೆಸ್ಟ್ ನ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ಟಿದ್ರೆ ಅವರಿಂದ ಏನ್ ಬರ್ತದೆ? ಇಂಟ್ರೆಸ್ಟ್ ಬರ್ತದೆ. ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಈ ತರ ಸಹ ಇನ್ಕಮ್ಗಳು. ಅಥವಾ ನಿಮ್ದೇ ಓನ್ ಆಗಿ ಆರ್ಗನೈಸೇಷನ್ ಇದ್ದು ಅರ್ಧ ನೀವು ಯೂಸ್ ಮಾಡ್ತಿರ್ತೀರಾ, ಇನ್ನ ಅರ್ಧ ಬಾಡಿಗೆ ಕೊಟ್ಟಿರ್ತೀರಾ. ಸೊ ರೆಂಟ್ ನ ರಿಸೀವ್ ಮಾಡ್ಕೊತೀರಾ, ರೆಂಟ್ ರಿಸೀವ್ಡ್. ನೆಕ್ಸ್ಟ್ ಏನೋ ಒಂದು ಸರ್ವಿಸ್ ಮಾಡ್ಕೊಟ್ಟಿದ್ದಕ್ಕೆ ಕಮಿಷನ್ ರಿಸೀವ್ ಮಾಡ್ತೀರಾ, ಕಮಿಷನ್ ರಿಸೀವ್ಡ್. ಈ ತರ ಇನ್ಕಮ್ ಗಳನ್ನ ರಿಸೀವ್ ಮಾಡ್ತಾ ಇದ್ರೆ ಕ್ರೆಡಿಟ್ ಅಲ್ಲಿ ಬರೀತಾ ಹೋಗ್ತೀರಾ. ನೀವು ಎಕ್ಸ್ಪೆನ್ಸಸ್ ನ ಪೇ ಮಾಡ್ತಾ ಇದ್ರೆ, ಎಕ್ಸ್ಪೆಂಡಿಚರ್ ಆಗ್ತಾ ಇದ್ರೆ ಅಥವಾ ಲಾಸಸ್ ಆಗ್ತಿದ್ರೆ, ಬ್ಯಾಡ್ ಡೆಟ್ಸ್, ಡಿಪ್ರಿಸಿಯೇಷನ್ ಈ ತರ ಆಗ್ತಿದ್ರೆ ಅದನ್ನೆಲ್ಲ ಡೆಬಿಟ್ ಅಲ್ಲಿ ಬರೀತಾ ಹೋಗ್ತೀರಾ. ಸೊ ಡೆಬಿಟ್ ಅಲ್ಲಿ ಎಕ್ಸ್ಪೆನ್ಸಸ್ ಲಾಸಸ್ ಬರೀತೀರಾ, ಕ್ರೆಡಿಟ್ ಅಲ್ಲಿ ಇನ್ಕಮ್ ಮತ್ತೆ ಗೇನ್ ಬರೀತೀರಾ. ಸೊ ಈ ತರ ಬರ್ದಾಗ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ನಾವು ಟ್ರೇಡಿಂಗ್ ಅಲ್ಲಿ ಮಾಡಿದಾಗ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಸಿಕ್ತಿತ್ತು. ಬಟ್ ಇಲ್ಲಿ ಸರ್ಪ್ಲಸ್ ಅಥವಾ ಡಿಫಿಶಿಯೇಟ್ ಸಿಗುತ್ತೆ. ಸರ್ಪ್ಲಸ್ ಅಂದ್ರೆ ಎಕ್ಸೆಸ್ ಆಫ್ ಪ್ರಾಫಿಟ್ ಸಿಗುತ್ತೆ, ಡಿಫಿಶಿಯೇಟ್ ಅಂದ್ರೆ ಶಾರ್ಟೇಜ್. ಆಯ್ತಾ? ಶಾರ್ಟೇಜ್ ಆಫ್ ಫಂಡ್, ಸರ್ಪ್ಲಸ್ ಅಂದ್ರೆ ಎಕ್ಸೆಸ್ ಆಫ್ ಫಂಡ್ ಅಂತ ಹೇಳಿ. ಈಗ ನೆಟ್ ಲಾಸ್ ಅಂತ ಕರೆದ್ರೆ ಇಲ್ಲಿ ನಾವು ಡಿಫಿಶಿಯೇಟ್ ಅಂತ ಕರಿತೀವಿ. ಅಲ್ಲಿ ನಾವು ನೆಟ್ ಪ್ರಾಫಿಟ್ ಅಂತ ಕರೆದ್ರೆ ಇಲ್ಲಿ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಇಲ್ಲಿ ಏನ್ ಬ್ಯಾಲೆನ್ಸ್ ಅಮೌಂಟ್ ಸಿಗುತ್ತೆ ಡೆಬಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಬಂದ್ರೆ ಅದು ಸರ್ಪ್ಲಸ್ ಆಗುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಬಂದ್ರೆ ಅದು ಡಿಫಿಶಿಯೇಟ್ ಆಗುತ್ತೆ. ಯಾವ ಅಕೌಂಟ್ ಅಲ್ಲಿ? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ. ಸೊ ಇಲ್ಲಿ ನೀವು ನೋಡ್ಬೇಕಾಗಿರೋಂಥದ್ದು ರೆವಿನ್ಯೂ ಐಟಮ್ಸ್ ಮತ್ತೆ ಕ್ಯಾಪಿಟಲ್ ಐಟಮ್ಸ್. ಇದು ಎರಡರ ಬಗ್ಗೆ ನಿಮ್ಗೆ ಮೈಂಡ್ ಅಲ್ಲಿ ನಾಲೆಡ್ಜ್ ಇರ್ಬೇಕು ನಿಮ್ ಮೈಂಡ್ ಅಲ್ಲಿ. ಯಾಕೆಂದ್ರೆ ರೆವಿನ್ಯೂ ಐಟಮ್ಸ್ ನೆಲ್ಲ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೀತಾ ಹೋಗ್ತೀವಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಯಾವ ಐಟಮ್ಸ್ ನ ಬರೀತಾ ಹೋಗ್ತೀವಿ ಅಂದ್ರೆ ರೆವಿನ್ಯೂ ಐಟಮ್ಸ್ ನ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಕ್ಯಾಪಿಟಲ್ ಐಟಮ್ಸ್ ನ ಬರೀತಾ ಹೋಗ್ತೀವಿ. ಸೊ ನಿಮ್ಗೆ ಅವೆರಡು ಡಿಫ್ರೆನ್ಸ್ ಗೊತ್ತಾಗ್ಬಿಟ್ರೆ ಕ್ಯಾಪಿಟಲ್ ಐಟಮ್ಸ್ ಅಂದ್ರೆ ಏನು, ರೆವಿನ್ಯೂ ಐಟಮ್ಸ್ ಅಂದ್ರೆ ಏನು ಅಂತ ಹೇಳಿ ಅವಾಗ ನೀವು ಆರಾಮಾಗಿ ಡಿವೈಡ್ ಮಾಡ್ಕೋಬಹುದು. ರೆವಿನ್ಯೂ ಐಟಮ್ಸ್ ನೆಲ್ಲ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಬರ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಯಾಪಿಟಲ್ ಐಟಮ್ಸ್ ನೆಲ್ಲ ಬ್ಯಾಲೆನ್ಸ್ ಶೀಟ್ ಗೆ ಬರೀತಾ ಹೋಗ್ಬೋದು. ಏನಂಗಂದ್ರೆ ಕ್ಯಾಪಿಟಲ್ ಐಟಮ್ ಅಂದ್ರೆ ಏನು, ರೆವಿನ್ಯೂ ಐಟಮ್ ಅಂದ್ರೆ ಏನು? ಪದೇ ಪದೇ ಆಗೋ ರೆವೆನ್ಯೂ. ಅಂದ್ರೆ ನಿಮ್ಗೆ ರೆವಿನ್ಯೂ ಅಂದ್ರೆ ಪದೇ ಪದೇ ಆಗುವಂತ ಖರ್ಚುಗಳು, ಪದೇ ಪದೇ ಬರುವಂತ ಇನ್ಕಮ್ಸ್ ಗಳನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಈಗ ಪದೇ ಪದೇ ರೆಂಟ್ ಪೇ ಮಾಡ್ಬೇಕು, ಪದೇ ಪದೇ ನೀವು ಪೋಸ್ಟೇಜ್, ಟೆಲಿಗ್ರಾಮ್ ಇಂಥವೆಲ್ಲ ಮಾಡ್ಬೇಕು. ರೆಗ್ಯುಲರ್ ಆಗಿ ಆಗುವಂತ ಖರ್ಚುಗಳನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆಗ್ಯುಲರ್ ಆಗಿ ಆಗುವಂತ ಎಕ್ಸ್ಪೆಂಡಿಚರ್ ಏನಂತ ಕರಿತೀವಿ?
ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆಗ್ಯುಲರ್ ಆಗಿ ಬರುವಂತ ಇನ್ಕಮ್ಸ್ ಯಾವುದು ಇಲ್ಲಿ? ರೆಗ್ಯುಲರ್ ಆಗಿ ಬರುವಂತ ಇನ್ಕಮ್ಸ್ ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಟ್ ರಿಸೀವ್ಡ್, ಇವೆಲ್ಲ ರೆಗ್ಯುಲರ್ ಆಗಿ ಬರ್ತದೆ ಅಲ್ವಾ? ಎಸ್ ಸರ್. ರೆಂಟ್ ರಿಸೀವ್ಡ್, ಪ್ರತಿ ತಿಂಗಳು ರೆಂಟ್ ರಿಸೀವ್ ಮಾಡ್ಕೋತೀರಾ. ಈ ತರ Subscription. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಸಬ್ಸ್ಕ್ರಿಪ್ಷನ್, ಈ ತರ ಎಂಟ್ರೆನ್ಸ್ ಫೀಸ್ ಪ್ರತಿ ಸಲ ರಿಸೀವ್ ಮಾಡ್ತಾ ಇರ್ತೀರಾ. ಸಬ್ಸ್ಕ್ರಿಪ್ಷನ್ ಕೆಲವು ಸಲ ವರ್ಷಕ್ಕೆ ಒಂದೇ ಸಲ ರಿಸೀವ್ ಮಾಡ್ಕೋತೀವಿ. ವರ್ಷಕ್ಕೆ ಒಂದ್ಸಲ ರಿಸೀವ್ ಮಾಡ್ಕೊಂಡ್ರೆ ಅದು ರೆವಿನ್ಯೂ ಆಗಲ್ಲ, ಅದು ಕ್ಯಾಪಿಟಲ್ ಆಗುತ್ತೆ. ಸೊ ಪದೇ ಪದೇ ಬರುವಂತ ರೆಗ್ಯುಲರ್ ಆಗಿ ಬರುವಂತ ಇನ್ಕಮ್ಸ್ ನಾವು ರೆವಿನ್ಯೂ ಇನ್ಕಮ್ ಅಂತ ಕರಿತೀವಿ. ರೆಗ್ಯುಲರ್ ಆಗಿ ಮಾಡುವಂತ ಎಕ್ಸ್ಪೆಂಡಿಚರ್ ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದೇ ತರ ಕ್ಯಾಪಿಟಲ್ ಇನ್ಕಮ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಒನ್ ಟೈಮ್ ಬರುವಂತದ್ದು ಅಂದ್ರೆ ನಾನ್ ರೆಕರಿಂಗ್. ಒನ್ ಟೈಮ್ ಆಗುವಂತದಕ್ಕೆ ಏನಂತೀವಿ? ನೀವು ಕನ್ಸೈನ್ಮೆಂಟ್ ಅಲ್ಲಿ ಓದಿದಿರಲ್ವಾ? ನಾನ್ ರೆಕರಿಂಗ್ ಅಂದ್ರೆ ಒನ್ ಟೈಮ್ ಆಗುವಂತದ್ದು. ರೆಕರಿಂಗ್ ಅಂದ್ರೆ ಪದೇ ಪದೇ ಆಗುವಂತದ್ದು. ಹೌದ್ ತಾನೆ? ಕನ್ಸೈನ್ಮೆಂಟ್ ಅಲ್ಲಿ ಕಲ್ತಿದ್ದೀರಾ ತಾನೆ? ಎಸ್ ಸರ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಬಿಲಿಟಿ ಸೈಡ್ ಅಲ್ಲಿ ನಾವು ಏನೇನ್ ಫಂಡ್ ಬರ್ತದೆ ಅಂದ್ರೆ ಹ್ಯೂಜ್ ಅಮೌಂಟ್, ಒಂದೇ ಸಲ ಬರುವಂತ ಅಮೌಂಟ್ ಯಾವ್ದು ಅದನ್ನ ಬರಿತೀವಿ. ಕ್ಯಾಪಿಟಲ್ ಫಂಡ್ ಅಲ್ಲಿ ಬರಿತಾ ಹೋಗ್ತೀವಿ. ಯಾವ್ದಾದ್ರು ಗವರ್ಮೆಂಟ್ ಗ್ರಾಂಟ್ಸ್ ಇರ್ಬೋದು, ಅಥವಾ ಲೈಫ್ ಮೆಂಬರ್ಶಿಪ್ ಫೀಸ್ ಇರ್ಬೋದು, ಅಥವಾ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇರ್ಬೋದು. ಇವೆಲ್ಲವೂ ಸಹ ಒನ್ ಟೈಮ್ ರಿಸೀವ್ ಮಾಡುವಂತ ಅಮೌಂಟ್ಗಳನ್ನ ನಾವು ಲ್ಯಾಬಿಲಿಟಿ ಸೈಡ್ ಅಲ್ಲಿ ಬರಿತಾ ಹೋಗ್ತೀವಿ. ಯಾಕೆ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಬರಿತಾ ಹೋಗ್ತೀವಿ? ಸೊ ಅವೆಲ್ಲವೂ ಯಾರಿಗ್ ಸೇರ್ಬೇಕಾಗಿರೋದು? ಮೆಂಬರ್ಸ್. ಆ ಅಮೌಂಟ್ ಗಳೆಲ್ಲ ಯಾರಿಗ್ ಸೇರ್ಬೇಕಾಗಿರೋದು? ಮೆಂಬರ್ಸ್ ಕೊಟ್ಟಿರೋಂಥದ್ದು. ಸೊ ಮೆಂಬರ್ಸ್ಗೆ ಸೇರ್ಬೇಕಾಗಿರೋದು. ಆದ್ರೆ ಮೆಂಬರ್ಸ್ ಬೇಡ ಅಂತ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಆರ್ಗನೈಸೇಷನ್ ಗೆ ಸೇರ್ಬೇಕಾಗಿದ್ದು. ಆ ಅಮೌಂಟ್ ಗಳೆಲ್ಲ ಯಾರಿಗ್ ಸೇರ್ಬೇಕಾಗಿದೆ? ಸೊ ಮೆಂಬರ್ಸ್ ರಿಸೀವ್ ಮಾಡ್ಕೊಳ್ಳಲ್ಲ, ಒಂದ್ಸಲ ಕೊಟ್ಟಾದ್ಮೇಲೆ ಮುಗೀತು. ಅವ್ರು ಬರೀ ಸರ್ವಿಸ್ ನ ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅದ್ರ ಪ್ರಾಫಿಟ್ ಆಗ್ಲಿ ಅಥವಾ ಅದರಿಂದ ಏನ್ ಕೊಟ್ಟಿದ್ದಾರೆ ಅದು ವಾಪಸ್ ರಿಟರ್ನ್ ಕೊಡಿ ಅಂತಾನು ಕೇಳೋದಾಗ್ಲಿ ಇರೋದಿಲ್ಲ. ಒಂದ್ಸಲ ತಿರುಪತಿ ಉಂಡಿಗೆ ಹಾಕಿದ ತಕ್ಷಣ ಅದು ವಾಪಸ್ ಬರುತ್ತಾ ದುಡ್ಡು? No, sir. No, sir. ಇಲ್ಲೂ ಅಷ್ಟೇನೆ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಒಂದ್ಸಲ ನೀವು ಫೀಸ್, ಮೆಂಬರ್ಶಿಪ್ ಫೀಸ್ ಇರ್ಬೋದು, ಸಬ್ಸ್ಕ್ರಿಪ್ಷನ್ ಇರ್ಬೋದು, ಅಥವಾ ಡೊನೇಷನ್ ಇರ್ಬೋದು, ಏನೇ ಒಂದು ಕೊಟ್ರೆ ಅದು ನಿಮ್ಗೆ ರಿಟರ್ನ್ ಬರೋದಿಲ್ಲ. ಬಟ್ ಅಲ್ಲಿ ಏನೇನ್ ಸರ್ವಿಸ್ ಸಿಗುತ್ತೆ ಅದನ್ನ ಎಂಜಾಯ್ ಮಾಡ್ಕೋಬಹುದು. ಆ ಸರ್ವಿಸ್ ನ ರಿಸೀವ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೋಬಹುದು ಹೊರತು ಅದರಿಂದ ರಿಟರ್ನ್ ಆಗ್ಲಿ, ಪ್ರಾಫಿಟ್ ಆಗ್ಲಿ, ಅಥವಾ ಕೊಟ್ಟಿರೋ ಅಮೌಂಟ್ ನ ವಾಪಸ್ ಇಸ್ಕೊಳ್ಳೋದಾಗ್ಲಿ ಇವ್ಯಾವು ಬರೋದಿಲ್ಲ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಆ ಅಮೌಂಟ್ ಇನ್ ಬರೋದಿಲ್ಲ. ಬಟ್ ಸರ್ವಿಸ್ ಮಾತ್ರ ಸಿಗುತ್ತೆ. ಅಲ್ಲಿ ಏನೇನ್ ಸರ್ವಿಸ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಮತ್ತೆ ಸ್ಪೋರ್ಟ್ಸ್ ಗೆ ಬಿಲಿಯರ್ಡ್ಸ್ ಅದು ಇದು ಅಂತ ಹೇಳಿ. ಆ ಒಂದು ಕ್ಲಬ್ ಅಲ್ಲಿ ಮೆಂಬರ್ ಆಗ್ತೀರಾ ಅನ್ಕೊಳ್ಳಿ. ನೀವು ಒಂದ್ ಕ್ಲಬ್ ಅಲ್ಲಿ ಮೆಂಬರ್ ಆಗ್ತೀರಾ, ಅಷ್ಟು ಒಂದು 5 ಲಕ್ಷ 10 ಲಕ್ಷ ಕೊಟ್ಟು ಮೆಂಬರ್ ಆಗ್ತೀರಾ. ನೀವು ಒಂದು ಕ್ಲಬ್ ಮೆಂಬರ್ ಆಗ್ತೀರಾ ಅಂದ್ರೆ ಅಲ್ಲಿದ್ದು ಎಲ್ಲಾ ತರದ್ದು ರೆಸ್ಟೋರೆಂಟ್ ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಥವಾ ಲೈಬ್ರರಿ ಇರ್ಬೋದು, ಪ್ರತಿಯೊಂದು ನೀವು ಯೂಸ್ ಮಾಡ್ಕೋಬಹುದು. ಪ್ರತಿಯೊಂದು ಸಹ ನೀವು ಹೋಗ್ಬಿಟ್ಟು ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು. ಸಪೋಸ್ ನೀವು ಜೊತೆಲಿ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಗಳನ್ನ ಕರ್ಕೊ ಹೋಗ್ತೀವಿ ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಎಂಟ್ರೆನ್ಸ್ ಫೀಸ್ ಅಂತ ಕೊಡ್ಬೇಕಾಗತ್ತೆ. ಆ ಕ್ಲಬ್ ಒಳಗೆ ಎಂಟ್ರೆನ್ಸ್ ಫೀಸ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ನಿಮ್ಮ ಜೊತೆ ಬಂದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಗೆ ಎಂಟ್ರಿ ಕೊಡ್ತಾರೆ ಹೊರತು ಅವರೇ ಸಿಂಗಲ್ ಆಗಿ ಹೋದ್ರೆ ಎಂಟ್ರಿ ಕೊಡಲ್ಲ. ಯಾವ್ದೇ ಮೆಂಬರ್ಸ್ ಗಳ ಜೊತೆ ಮಾತ್ರ ಬಂದ್ರೆ ಮಾತ್ರ ಗೆಸ್ಟ್ ಅಂತೇಳಿ ಎಂಟ್ರಿ ಮಾಡಿಸ್ಕೊಳ್ತಾರೆ. ಬಟ್ ಅವರೇ ಸಪರೇಟ್ ಆಗಿ ಹೋದ್ರೆ ಎಂಟ್ರಿ ಮಾಡಿಸ್ಕೊಳ್ಳಲ್ಲ. ಬರೀ ಮೆಂಬರ್ಸ್ ಮಾತ್ರ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಆಯ್ತಾ? ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತದ್ದು ಲ್ಯಾಬಿಲಿಟಿ ಸೈಡ್ ಅಲ್ಲಿ ಯಾವ್ದು? ಕ್ಯಾಪಿಟಲ್ ಐಟಮ್ಸ್ ಮಾತ್ರ ಬರ್ತದೆ. ಲ್ಯಾಬಿಲಿಟಿ ಸೈಡ್ ಅಲ್ಲಿ ಯಾವ್ದು ಬರ್ತದೆ? ನಾನ್ ರೆಕರಿಂಗ್ ಐಟಮ್ಸ್, ನಾನ್ ರೆಕರಿಂಗ್ ಇನ್ಕಮ್ಸ್ ಬರ್ತದೆ. ನಾನ್ ರೆಕರಿಂಗ್ ಇನ್ಕಮ್ಸ್ ಅಂದ್ರೆ ಏನೇನ್ ಫಂಡ್ ಬರ್ತದೆ, ಒನ್ ಟೈಮ್ ಸಿಗುವಂತ ಫಂಡ್ ಎಲ್ಲ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಬರ್ತದೆ. ಆ ಫಂಡ್ ನ ನೀವು ಏನಕ್ಕೆ ಯೂಸ್ ಮಾಡ್ಕೋಬಹುದು? ಫಂಡ್ ನ ಈಗ ಗೌರ್ಮೆಂಟ್ ಗ್ರಾಂಟ್ ಕೊಡ್ತಾರೆ, ಮೆಂಬರ್ಸ್ ಗಳು ಲೈಫ್ ಮೆಂಬರ್ಶಿಪ್ ಫೀಸ್ ಕೊಡ್ತಾರೆ, ಲೆಗಾಸಿಸ್ ಕೊಡ್ತಾರೆ, ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ಇವೆಲ್ಲ ಒನ್ ಟೈಮ್ ಬರೋಂತ ಅಮೌಂಟ್ಗಳು. ಬರೀ ಒನ್ ಟೈಮ್ ಬರೋಂಥದ್ದು, ರೆಗ್ಯುಲರ್ ಆಗಿ ಬರೋದಿಲ್ಲ. ಒಂದು ಸಲ ಒಬ್ಬ ವ್ಯಕ್ತಿ ಒಂದ್ಸಲ ಆರ್ಗನೈಸೇಷನ್ ಕೊಟ್ರೆ ಇನ್ನ ನೆಕ್ಸ್ಟ್ ಇಯರೇ ಕೊಡ್ಬೇಕು, ಅಥವಾ ಲೈಫ್ ಒಂದು ಇಡೀ ಆರ್ಗನೈಸೇಷನ್ ಲೈಫ್ ಟೈಮ್ಗೆ ಒಂದು ಅಮೌಂಟ್ ಯೂಸ್ ಅಮೌಂಟ್ ಕೊಟ್ಬಿಟ್ಟಿರ್ತಾನೆ. ಸೊ ಹಾಗೆ ಒನ್ ಟೈಮ್ ಕೊಡುವಂತ ಅಮೌಂಟ್ಗಳು. ಈ ಅಮೌಂಟ್ ಗಳನ್ನ ಇಟ್ಕೊಂಡು ಏನ್ ಮಾಡ್ತದೆ ಆರ್ಗನೈಸೇಷನ್ಗಳು? ಸೊ ಆ ಅಮೌಂಟ್ ಇಂದ ಏನ್ ಮಾಡುತ್ತೆ? ಅಸೆಟ್ ಗಳನ್ನ ಪರ್ಚೇಸ್ ಮಾಡುತ್ತಾ? ಅಸೆಟ್ ಅಂದ್ರೆ ಬಿಲ್ಡಿಂಗ್ ಬೇಕು,
ಒಂದು ಆರ್ಗನೈಸೇಷನ್ ಮಾಡೋದಕ್ಕೆ ಬಿಲ್ಡಿಂಗ್ ಬೇಕು ತಾನೆ, ಲ್ಯಾಂಡ್ ಬೇಕು ತಾನೆ, ಲ್ಯಾಂಡ್ ಬೇಕು, ಬಿಲ್ಡಿಂಗ್ ಬೇಕು. ಒಂದು ಈಗ ಕಾಲೇಜ್ ಕಟ್ಬೇಕಂದ್ರೆ ಒಂದು ಲ್ಯಾಂಡ್ ಬೇಕು, ಆ ಕಾಲೇಜ್ ಕಟ್ಟಿಸ್ಬೇಕಂದ್ರೆ ಅಲ್ಲಿ ಬಿಲ್ಡಿಂಗ್ ಬೇಕು. ನೆಕ್ಸ್ಟ್ ಗ್ರೌಂಡ್ ಬೇಕು, ಆಟ ಆಡಕ್ಕೆ ಸ್ಟೂಡೆಂಟ್ಸ್ ಆಟ ಆಡಕ್ಕೆ ಗ್ರೌಂಡ್ ಬೇಕು. ಸೊ ಇವೆಲ್ಲಾನು ಬೇಕು. ಮತ್ತೆ ಸ್ಪೋರ್ಟ್ಸ್ ಮೆಟೀರಿಯಲ್ ಬೇಕು. ಲೈಬ್ರರಿ ಮಾಡ್ತೀವಿ ಅಂದ್ರೆ ಲೈಬ್ರರಿಗೆ ಬುಕ್ಸ್ ಬೇಕು. ಈ ತರ ಏನೇನು ಒನ್ ಟೈಮ್ ಖರ್ಚು ಮಾಡ್ತವೆ. ಪದೇ ಪದೇ ಲ್ಯಾಂಡ್ ತಗೊಳುತ್ತಾ ಆರ್ಗನೈಸೇಷನ್, ಪದೇ ಪದೇ ಬಿಲ್ಡಿಂಗ್ ಪರ್ಚೇಸ್ ಮಾಡುತ್ತಾ, ಪದೇ ಪದೇ ಮಿಷನರೀಸ್ ಪರ್ಚೇಸ್ ಮಾಡುತ್ತಾ, ಪದೇ ಪದೇ ಫರ್ನಿಚರ್ ಪರ್ಚೇಸ್ ಮಾಡುತ್ತಾ? ಒನ್ ಟೈಮ್ ತಾನೇ ಪರ್ಚೇಸ್ ಮಾಡುತ್ತೆ. Yes, sir. ಸೊ ಒನ್ ಟೈಮ್ ಪರ್ಚೇಸ್ ಮಾಡೋ ಅಂತದ್ನ ನಾವು ಏನ್ ತಗೊಳ್ತೀವಿ ಅಂದ್ರೆ ಕ್ಯಾಪಿಟಲ್ ಅಸೆಟ್. ಸೊ ಅಸೆಟ್ ಪರ್ಚೇಸ್ ಮಾಡ್ತಾರೆ, ಸೊ ಅದಕ್ಕೆ ಅಸೆಟ್ ಸೈಡ್ ಅಲ್ಲಿ ಬರ್ಕೋತೀವಿ. ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಅಥವಾ ಕ್ಯಾಪಿಟಲ್ ಅಸೆಟ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದೇ ತರ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಯಾವ್ದಾವ್ದು ಹೇಳಿ? ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಸಬ್ಸ್ಕ್ರಿಪ್ಷನ್, ಡೊನೇಷನ್, ಒನ್ ಟೈಮ್ ಬರೋಂತ ಇನ್ಕಮ್ಸ್ಗಳು, ಗೌರ್ಮೆಂಟ್ ಗ್ರಾಂಟ್ಸ್, ಒನ್ ಟೈಮ್ ಏನೇನು ಇನ್ಕಮ್ ಬರ್ತವೆ ಅವನ್ನೆಲ್ಲ ನಾವು ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ. ಅಂತ ಕರಿತೀವಿ ಕ್ಯಾಪಿಟಲ್ ಇನ್ಕಮ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಪರ್ಚೇಸ್ ಆಫ್ ಅಸೆಟ್, ಫಿಕ್ಸ್ಡ್ ಅಸೆಟ್. ಅದೇ ತರ ಪರ್ಚೇಸ್ ಆಫ್ ಲೈಬ್ರರಿ ಬುಕ್ಸ್, ನೆಕ್ಸ್ಟ್ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್, ಪರ್ಚೇಸ್ ಆಫ್ ಲ್ಯಾಂಡ್, ಪರ್ಚೇಸ್ ಆಫ್ ಮಿಷಿನರಿ. ಇವನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂತ ಕರಿತೀವಿ Capital expenditure. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋಂಥದ್ದೆಲ್ಲ ನಾನ್ ರಿಕರಿಂಗ್ ಇನ್ ನೇಚರ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದೆಲ್ಲ ಏನು? ನಾನ್ ರಿಕರಿಂಗ್ ಇನ್ ನೇಚರ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಕೌಂಟ್ ಅಲ್ಲಿ ಬರೋಂಥದ್ದೇನು? ರೆಕರಿಂಗ್ ಇನ್ ನೇಚರ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರೋಂಥದ್ದು ರೆಕರಿಂಗ್ ಇನ್ ನೇಚರ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದೆಲ್ಲ ನಾನ್ ರಿಕರಿಂಗ್ ಇನ್ ನೇಚರ್. ಸೊ ಅರ್ಥ ಗೊತ್ತಲ್ವಾ? ನಾನ್ ರಿಕರಿಂಗ್ ಮತ್ತೆ ಸೊ ನೀವು ಬಾಯಿ ಬಿಡ್ಬೇಕು. ಸುಮ್ನೆ ಬಾಯಿ ಮುಚ್ಕೊಂಡಿದ್ರಾಗಲ್ಲ. ರೆಕರಿಂಗ್ ನಾನ್ ರೆಕರಿಂಗ್ ಇವಾಗ ತಾನೇ ಹೇಳಿದ್ನಲ್ಲ, ಎಷ್ಟ್ ಸಲ ಹೇಳ್ತೀವಿ? ಎಷ್ಟ್ ಸಲ ಹೇಳ್ಬೇಕು ನಿಮ್ಗೆ? ಈಗ ಹೇಳಿದ್ನಲ್ಲಮ್ಮ. ಈಗ ನಿಮ್ಗೆ ಒಂದು ವಾಟ್ಸಪ್ ಅಲ್ಲಿ ಶೇರ್ ಮಾಡಿರ್ತೀನಲ್ಲ, ವಾಟ್ಸಪ್ ಅಲ್ಲಿ ಅದೊಂದು ಫಾರ್ಮೇಟಿನ ಈಗ ಶೇರ್ ಮಾಡಿ. ಮತ್ತೆ ನೀವು ಶೇರ್ ಮಾಡಿದ್ರೆ ನಾನು ಇಲ್ಲಿ ಇದಕ್ಕೆ ಹಾಕೋಬಹುದು. ಶೇರ್ ಮಾಡ್ತೀರಾ? ಇದಾಯ್ತು, ಶೇರ್ ಮಾಡಾಯ್ತು. ಸೊ ಇದನ್ನ ಶೇರ್ ಮಾಡಿ. ಈಗ ಕಳ್ಸಿದೀನಿ ನೋಡಿ, ಇದನ್ನ ಶೇರ್ ಮಾಡಿ ಒಂದ್ ಸ್ವಲ್ಪ. ಇದನ್ನ ಶೇರ್ ಮಾಡಿ, ಯಾಕಂದ್ರೆ ನಾನು ಇಲ್ಲಿ ಹಾಕೊಳಕ್ ಸರಿ ಹೋಗುತ್ತೆ. ಸ್ಕ್ರೀನ್ ಮೇಲೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಓಕೆ. ಒಂದ್ ಸೆಕೆಂಡ್. ಶೇರ್ ಮಾಡಿರಲ್ಲ ಎಲ್ಲ ನೋಡ್ತೇನೆ. ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ? ನಾನ್ ಟ್ರೇಡಿಂಗ್ ಅಂದ್ರೆ ಏನು, ಫ್ಯೂಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಗೊತ್ತಾಗ್ತಿದ್ಯಾ? ಕ್ಲಾಸ್ ಇದೆಯಾ ನಿಮ್ಗೆ? ನೆಕ್ಸ್ಟ್ 2 ಇದೆ ಸರ್. ಓಕೆ.
ಟೂಗಿದ್ಯಾ? ಓಕೆ. ಫ್ರೀ ಇದೀರಾ ತಾನೆ? ಎಸ್ ಸರ್. ಫ್ರೀ. ಓಕೆ ಓಕೆ. ಇದು ಒಂದ್ ಕೆಲಸ ಮಾಡಿ, ನೀವು ಅದನ್ನ ಓಪನ್ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಒಂದೊಂದೇ ಕಳಿಸಿ. ಸ್ಕ್ರೀನ್ ಶಾಟ್ ತೆಗೆದು, ಯಾಕಂದ್ರೆ PDF ಓಪನ್ ಆಗ್ತಿಲ್ಲ ಇಲ್ಲಿ. ಹಾಗಾಗಿ ಅದನ್ನ ಓಪನ್ ಮಾಡ್ಬಿಡಿ. ಓಪನ್ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ಕಳಿಸಿ. ಅದು ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. PDF ಓಪನ್ ಆಗ್ತಿಲ್ಲ ಅದಕ್ಕೆ. ಕಳಿಸಿದ ತಕ್ಷಣ ಹೇಳಿ, ನಾನು ಅದು ಓಪನ್ ಮಾಡ್ತೀನಿ. ಆ PDF ನ ಓಪನ್ ಮಾಡಿ ಸ್ಕ್ರೀನ್ ಶಾಟ್ ತೆಗಿಲಿ. ಸ್ಕ್ರೀನ್ ಶಾಟ್ ತೆಗೆದು ಶೇರ್ ಮಾಡಿ. ಕಳ್ಸಿದೀನಿ ಸರ್. ಓಕೆ ಓಕೆ. ನೋಡಿ, ಈಗ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇದು ಫಾರ್ಮೆಟ್ ನೋಡ್ಕೊಳ್ಳಿ ಒಂದ್ಸಲ. ಸೊ ಫಸ್ಟಿಗೆ ಡೆಬಿಟ್ ಸೈಡ್ ಅಲ್ಲಿ ರಿಸಿಪ್ಟ್ ಅಂಡ್ ಪೇಮೆಂಟ್ ಅನ್ನೋದು, ಇಲ್ಲಿ ರಿಸಿಪ್ಟ್ ಅಂದ್ರೆ ವಾಟ್ ಕಮ್ಸ್, ಇದು ಬಂದು ಕ್ಯಾಶ್ ಅಕೌಂಟಿಂಗ್. ಕ್ಯಾಶ್ ಅಕೌಂಟ್ ಯಾವ ತರ ಮಾಡ್ತೀರಾ ಅದೇ ತರ ನೇಚರ್ ಇದು. ಸೊ ಕ್ಯಾಶ್ ಅಕೌಂಟ್ ಅನ್ನೋದು ರಿಯಲ್ ಅಕೌಂಟ್ ನೇಚರ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಬರ್ತಾ ಇರೋದನ್ನ ಡೆಬಿಟ್ ಮಾಡ್ಬೇಕು. ಬರ್ತಾ ಇರೋದನ್ನ ಏನ್ ಮಾಡ್ಬೇಕು? ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ನೆಕ್ಸ್ಟ್ one second. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದ್ರೆ ಬರ್ತಾ ಇರೋದೆಲ್ಲ ಡೆಬಿಟ್ ಮಾಡ್ಬೇಕು, ಹೋಗ್ತಾ ಇರೋದೆಲ್ಲ ಕ್ರೆಡಿಟ್ ಮಾಡ್ಬೇಕು. ನಿಮ್ಗೆ ಕಾಣ್ತಾ ಇದೆಯಲ್ವಾ? ಕಾಣ್ತಾ ಇದೆಯಾ ಸ್ಕ್ರೀನ್ ಮೇಲೆ? ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಕಾಣ್ತಾ ಇದೆಯಾ? ಎಸ್ ಸರ್, ಕಾಣ್ತದೆ. ಸೊ ಬರ್ತಾ ಇರೋದು ಡೆಬಿಟ್ ಮಾಡ್ಬೇಕು, ನೆಕ್ಸ್ಟ್ ಹೋಗ್ತಾ ಇರೋದನ್ನ ಕ್ರೆಡಿಟ್ ಮಾಡ್ಬೇಕು. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಸೊ ಇಲ್ಲಿ ಫಸ್ಟ್ ಗೆ ಏನ್ ಬರ್ಕೋತೀರಾ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್. ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಏನು ಆರ್ಗನೈಸೇಷನ್ ಒಳಗೆ ಇರುತ್ತೆ ಕ್ಯಾಶ್, ಅದನ್ನ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕರಿತೀವಿ. ಅದೇ ತರ ಬ್ಯಾಂಕ್ ಅಲ್ಲಿ ಏನಾದ್ರು ಕ್ಯಾಶ್ ಇದ್ರೆ ಅದು ಕ್ಯಾಶ್ ಇನ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಫಸ್ಟ್ ಲಾಸ್ಟ್ ಇಯರ್ ಏನು ಇರುತ್ತೆ, ಲಾಸ್ಟ್ ಇಯರ್ ಅಲ್ಲಿ, ಸೊ ಲಾಸ್ಟ್ ಇಯರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿರುತ್ತೆ ಇಲ್ಲಿ, ಆ ತರ ಲಾಸ್ಟ್ ಇಯರ್ದು, ಅದು ಈ ವರ್ಷಕ್ಕೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಇಲ್ಲಿ ಬರ್ಕೋತೀವಿ. ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಈ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು ಅಥವಾ ಕ್ಯಾಶ್ ಇನ್ ಬ್ಯಾಂಕ್ ಇರ್ಬೋದು, ಅದನ್ನ ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್. ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು? ಸೊ ಈಗ ಮೊದಲೇ ಎಕ್ಸ್ಪ್ಲೈನ್ ಮಾಡಿದೆ ಏನು ಸಬ್ಸ್ಕ್ರಿಪ್ಷನ್ ಅಂದ್ರೆ. ಸಬ್ಸ್ಕ್ರಿಪ್ಷನ್ ಅಂದ್ರೆ ಆ ಆರ್ಗನೈಸೇಷನ್ಗೆ ಮೆಂಬರ್ ಆಗ್ಬೇಕಂದ್ರೆ ಅವರು ಸಬ್ಸ್ಕ್ರಿಪ್ಷನ್ ಪೇ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗ್ಬೇಕು. ಈಗ ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಎಸ್ ಸರ್. ಅಂದಾಗ ಅಲ್ಲಿಂದ ನಿಮ್ಗೆ ಏನೇ ನೋಟಿಫಿಕೇಶನ್, ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ಚಾನಲ್ ಇಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಲ್ವಾ? ಎಸ್ ಸರ್. ಇಲ್ಲೂ ಅಷ್ಟೇ, ಆರ್ಗನೈಸೇಷನ್ ಅಲ್ಲಿ ನಮ್ಗೆ ಸರ್ವಿಸ್ ಬೇಕು. ಆರ್ಗನೈಸೇಷನ್ದು ನಮ್ಗೆ ಸರ್ವಿಸ್ ಬೇಕು ಅಂದ್ರೆ ನಾವು ಸಬ್ಸ್ಕ್ರೈಬ್ ಆಗ್ಬೇಕು, ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ನ ಪೇ ಮಾಡ್ಬೇಕು. ಮೆಂಬರ್ಸ್ ಆದವರು ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ನ ಪೇ ಮಾಡ್ಬೇಕು. ಸೊ ಮೆಂಬರ್ಸ್ ಸಬ್ಸ್ಕ್ರಿಪ್ಷನ್ ಕೊಡೋದ್ರಿಂದ ಅದು ವಾಟ್ ಕಮ್ಸ್ ಇನ್ ರಿಸಿಪ್ಟ್ ಆಗುತ್ತೆ. ಎಂಟ್ರೆನ್ಸ್ ಫೀಸ್. ಎಂಟ್ರೆನ್ಸ್ ಫೀಸ್ ಅಂದ್ರೆ ಆಗ್ಲೇ ಹೇಳ್ದೆ ಏನು. ಎಂಟ್ರೆನ್ಸ್ ಫೀಸ್ ಅಂದ್ರೆ ಕೆಲವು ಸಲ ವಿಸಿಟರ್ಸ್ ಯಾರು ಬರ್ತಾರೆ ಆರ್ಗನೈಸೇಷನ್ ವಿಸಿಟ್ ಮಾಡಕ್ಕೆ, ಅವ್ರಿಗೆ ಎಂಟ್ರಿ ಫೀಸ್ ಅಂತ ಹೇಳಿ ಎಂಟ್ರೆನ್ಸ್ ಫೀಸ್ ನ ಚಾರ್ಜ್ ಮಾಡ್ತಾರೆ. ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾರೆ, ಒಳಗೆ ಹೋಗಕ್ಕೆ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾರೆ, ಅದು ಸಹ ಎಂಟ್ರೆನ್ಸ್ ಫೀಸ್. ಅಥವಾ ಅದೇ ತರ ಕ್ಲಬ್ ಅಲ್ಲಿ ಏನಾದ್ರು
ಗೆಸ್ಟ್ ನ ಕರ್ಕೊ ಹೋದ್ರೆ, ಮೆಂಬರ್ ಆದವರು ಅವ್ರ ಫ್ರೆಂಡ್ಸ್ ನ ಗೆಸ್ಟ್ ಅಂತ ಕರ್ಕೊ ಹೋದ್ರೆ ಅವ್ರಿಗೂ ಸಹ ಎಂಟ್ರೆನ್ಸ್ ಫೀಸ್ ನ ಪೇ ಮಾಡ್ಬೇಕಾಗತ್ತೆ. ಅದು ಸಹ ಇನ್ಕಮ್ ಆಗುತ್ತೆ, ಕ್ಯಾಶ್ ಇಂದ ಬರುವಂತ ಐಟಮ್. ಇವೆಲ್ಲವೂ ಕ್ಯಾಶ್ ಐಟಮ್ಗಳು. ಒಂದನ್ನ ನಾವು ಜನರಲ್ ಡೊನೇಷನ್ ಅಂತ ಕರಿತೀವಿ. ಯಾರ ಹತ್ರ ತುಂಬಾ ದುಡ್ಡು ಇರ್ತದೆ ಅವ್ರ ಏನ್ ಮಾಡ್ತಾರೆ, ಸೊ ತಗೊಳ್ಳಿ ಇವತ್ತು ನಿಮ್ಮ ಅನಾಥಾಶ್ರಮದಲ್ಲಿ ಎಲ್ಲಾ ಅನಾಥರಿಗೆಲ್ಲ ಊಟ ಹಾಕಿ ಅಂತೇಳಿ ಒಂದು ಸಮ್ ಅಮೌಂಟ್ ಕೊಡ್ತಾರೆ. ಆ ತರದನ್ನ ನಾವು ಜನರಲ್ ಡೊನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸೇಲ್ ಆಫ್ ಫರ್ನಿಚರ್. ಸೊ ಫರ್ನಿಚರ್ ಹಳೇದಾಗ್ಬಿಟ್ಟಿದೆ, ಅದು ಯೂಸ್ಲೆಸ್, ಯೂಸ್ ಬರ್ತಾ ಇಲ್ಲ, ಏನ್ ಮಾಡ್ತೀರಾ, ಸೇಲ್ ಮಾಡ್ಬಿಡ್ತೀರಾ. ಸೇಲ್ ಮಾಡಿದ್ರೆ ದುಡ್ಡು ಬರ್ತಾ ಇದೆ, ಸೊ ಸೇಲ್ ಆಫ್ ಫರ್ನಿಚರ್. ನೆಕ್ಸ್ಟ್ ಲೈಫ್ ಮೆಂಬರ್ಶಿಪ್ ಫೀಸ್. ಸೊ ಕೆಲವ್ರು ಮೆಂಬರ್ಸ್ ಗಳು ವರ್ಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಹೋಲ್ ಲೈಫ್ ಆರ್ಗನೈಸೇಷನ್ ಎಷ್ಟು ವರ್ಷ ಇರುತ್ತೆ ಅಷ್ಟಕ್ಕೂ ಒಟ್ಟಿಗೆ ಅವರು ಮೆಂಬರ್ಶಿಪ್ ಆಗ್ಬಿಟ್ಟಿರ್ತಾರೆ, ಮೆಂಬರ್ಶಿಪ್ ಫೀಸ್ ಕೊಟ್ಟು. ಅದನ್ನ ನಾವು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಗಾಸಿಸ್. ಲೆಗಾಸಿಸ್ ಅಂತ ಅವಾಗ್ಲೇ ಹೇಳ್ದೆ. ಏನು ಲೆಗಾಸಿಸ್ ಅಂದ್ರೆ? ಆಗ್ಲೇ ಹೇಳಿದ್ನಲ್ಲ, ಗಿಫ್ಟ್ ರಿಸೀವ್ಡ್ ಬೈ. ಲೆಗಾಸಿಸ್ ಅಂದ್ರೆ ವಿಲ್. ಯಾವನ ಹತ್ರ ತುಂಬಾ ಆಸ್ತಿ ಇರ್ತದೆ, ಅವನ್ಗೆ ಹಿಂದು ಮುಂದೆ ಯಾರಿರಲ್ಲ, ಅಂದ್ರೆ ಅವ್ರಿಗೆ ಫ್ಯಾಮಿಲಿನೇ ಇರಲ್ಲ, ಒಬ್ನೇ ಇರ್ತಾನೆ, ಕೋಟ್ಯಾಧಿಪತಿ ಅವನು, ಒಳ್ಳೆ ಆಸ್ತಿ ಇರ್ತದೆ, ಬಟ್ ಅವ್ನ್ ಸತ್ ಮೇಲೆ ಲೀಗಲೈಸ್ ಯಾರು ಇರಲ್ಲ ಅವನ್ಗೆ, ಅವನ ಆಸ್ತಿನ ಯೂಸ್ ಮಾಡ್ಕೊಳಕ್ಕೆ ಯಾರು ಇರಲ್ಲ. ಅಂತವ್ನ ಏನ್ ಮಾಡ್ತಾನೆ, ಇಂಥ ಆರ್ಗನೈಸೇಷನ್ಗೆ ವಿಲ್ ಬರ್ದ್ಬಿಡ್ತಾನೆ, ನಾನ್ ಸತ್ ಮೇಲೆ ನಂದು ಸಮಸ್ತ ಆಸ್ತಿನೂ ಈ ಆರ್ಗನೈಸೇಷನ್ಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ಅಂತ ವಿಲ್ ಬರ್ಬಿಟ್ಟಿರ್ತಾನೆ. ಈ ತರ ಏನಾದ್ರು ಬಂದಿದ್ರೆ ಇದನ್ನ ಲೆಗಾಸಿಸ್ ಅಂತ ಕರಿತೀವಿ. ಏನು ಲೆಗಾಸಿಸ್ ಅಂದ್ರೆ ಹೇಳಿ? ಡೆತ್ ಆಫ್ ಡೋನರ್ ಅಂತ. ಲೆಗಾಸಿಸ್ ಅಂದ್ರೆ ಏನು? ಡೆತ್ ಆಫ್ ಡೋನರ್ ಅಂದ್ರೆ ಡೆತ್ ಆದ ವ್ಯಕ್ತಿ ಡೊನೇಷನ್ ಕೊಡುವಂತದ್ದು. ಡೆತ್ ಆಗುವಂತ ವ್ಯಕ್ತಿ ಡೊನೇಷನ್ ಕೊಡೋದು. ಡೆತ್ ಆದ್ಮೇಲೆ ಹೆಂಗ್ ಕೊಡ್ತಾನೆ ಅವನು? ಸತ್ತೋದ್ಮೇಲೆ ಕೊಡಕ್ಕಾಗತ್ತ ಅವನು? ಸರ್ ಅವ್ನ್ ಮೊದ್ಲೇ ವಿಲ್ ಬರ್ದಿಟ್ಟಿರ್ತಾನೆ ಅಲ್ವಾ? ಹಾ, ಎಸ್ So ಅದ್ರಿಂದ ಮೊದ್ಲೇ ವಿಲ್ ಬರ್ದಿಟ್ಟಿರ್ತಾನೆ. ಅದರಿಂದಾಗಿ ಅದು ಡೆತ್ ಆದ ತಕ್ಷಣ ಟ್ರಾನ್ಸ್ಫರ್ ಆಗುತ್ತೆ ಇಮಿಡಿಯೇಟ್ ಆಗಿ. ಸೊ ಅದು ಲೆಗಾಸಿಸ್. ಅದು ಕ್ಯಾಶ್ ಅಲ್ಲಿ ರಿಸೀವ್ ಮಾಡ್ತಾರೆ, ಅದರಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತಾನೆ ಕರ್ಕೊಳ್ತೀವಿ. ರೆಂಟ್ ರಿಸೀವ್ಡ್ ಅಂದ್ರೆ ಆರ್ಗನೈಸೇಷನ್ ದೊಡ್ಡದಾಗಿರುತ್ತೆ, ಸೊ ಬರೀ ಅರ್ಧ ಮಾತ್ರ ಯೂಸ್ ಮಾಡಿರ್ತೀರಾ, ಇನ್ನು ಅರ್ಧನ ರೆಂಟಿಗೆ ಬಿಟ್ಟಿರ್ತೀರಾ. ಸೊ ರೆಂಟ್ ಅವ್ರು ಪೇ ಮಾಡಿದ್ರೆ ನೀವು ರಿಸೀವ್ ಮಾಡ್ಕೋತೀರ ತಾನೆ, ಆರ್ಗನೈಸೇಷನ್ ಅವರು ರಿಸೀವ್ ಮಾಡ್ಕೋತಾರ ಏನು? ರಿಸೀವ್ ಮಾಡ್ಕೊತೀವಿ. ಸೊ ಅದು ಸಹ ರಿಸಿಪ್ಟ್ ಆಗುತ್ತೆ, ಅದು ಸಹ ರಿಸಿಪ್ಟ್. ನೆಕ್ಸ್ಟ್ ಕ್ಯಾಶ್ ರಿಸಿಪ್ಟ್. ನೆಕ್ಸ್ಟ್ ತುಂಬಾ ಯೂಸ್ ಅಮೌಂಟ್ ಇರ್ತದೆ, ಅನ್ನೆಸರಿ ವೇಸ್ಟ್ ಆಗಿ ಬಿದ್ದಿರುತ್ತೆ ಅಮೌಂಟ್, ಎಲ್ಲ ಕಲೆಕ್ಟ್ ಮಾಡ್ಕೊಬಿಟ್ರಿ, ತುಂಬಾ ವೇಸ್ಟ್ ಆಗಿ ದುಡ್ಡು ಇಲ್ಲಿ ಇರೋದ್ ಬೇಡ, ಆರ್ಗನೈಸೇಷನ್ ಅಲ್ಲಿ ಇರೋದ್ ಬೇಡ, ಅದನ್ನೇ ಆ ಅಮೌಂಟ್ ನ ಏನಾದ್ರು ಶೇರ್ಸ್ ಮೇಲೆ ಅಥವಾ ಫಿಕ್ಸ್ಡ್ ಡಿಪಾಸಿಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿಂದ ರಿಟರ್ನ್ಸ್ ಬರ್ತದೆ ಅಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಾ. ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಆ ಕಂಪನಿಯಿಂದ ನಿಮ್ಗೆ ಏನ್ ಬರ್ತದೆ, ಡಿವಿಡೆಂಡ್ ರಿಸೀವ್ ಮಾಡ್ಕೋತೀರಾ. ಸೊ ಕ್ಯಾಶ್ ಅಲ್ಲಿ ರಿಸೀವ್ ಮಾಡ್ಕೋತಾ ಇರೋದ್ರಿಂದ ಅದು ಸಹ ಕ್ಯಾಶ್ ರಿಸಿಪ್ಟ್, ಡಿವಿಡೆಂಡ್ ರಿಸೀವ್ಡ್. ನೆಕ್ಸ್ಟ್ ಲಾಕರ್ಸ್ ರೆಂಟ್ ಅಂದ್ರೆ ನೀವೇನಾದ್ರು ಮನೇಲಿ ಆಭರಣಗಳು ಅದು ಇದು ಇದ್ರೆ ಮನೇಲಿ ಇಟ್ಕೋತೀರಾ ಅಥವಾ ಬ್ಯಾಂಕ್ ಲಾಕರ್ ಅಲ್ಲಿ ಇಡ್ತೀರಾ? ಬ್ಯಾಂಕ್ ಸೇಫ್ ಆಗಿರ್ಲಿ ಅಂತ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿರ್ತೀವಿ ಸರ್. ಅದೇ ತರ ಈ ಆರ್ಗನೈಸೇಷನ್ ಗಳಲ್ಲೂ ಲಾಕರ್ಸ್ ಫೆಸಿಲಿಟೀಸ್ ಇರ್ತವೆ. ಈ ತರ ಆರ್ಗನೈಸೇಷನ್ ಅಲ್ಲೂ ಏನಿರ್ತವೆ, ಲಾಕರ್ಸ್ ಫೆಸಿಲಿಟೀಸ್ ಇರ್ತವೆ. ಬ್ಯಾಂಕಿಗಿಂತ ನಾವು ಕಮ್ಮಿ ತಗೊಳ್ತೀವಿ, ನಮ್ಮ ಹತ್ರನೇ ಬಂದು ಇಡಿ ಅಂತ ಹೇಳಿರ್ತವೆ. ಬ್ಯಾಂಕ್ ಅವರು ಜಾಸ್ತಿ ತಗೋತಾರೆ. ಈಗ ನೀವು ಸುಮ್ನೆ ಇಡಕ್ಕಾಗತ್ತಾ? ಒಂದ್ ಫೀಸ್ ಪೇ ಮಾಡ್ಬೇಕು ತಾನೆ ಬ್ಯಾಂಕಿಗೆ. ಲಾಕರ್ ಅಲ್ಲಿ Yes, sir. ನಿಮ್ಮ ಅದೇ ತರ ಬ್ಯಾಂಕ್ ತಗೋತೀವಿ ಫೀಸ್ ನ, ನಮ್ಮ ಹತ್ರನೇ ಇಡಿ ಅನ್ಬಿಟ್ಟು ಆರ್ಗನೈಸೇಷನ್ಗಳು ಲಾಕರ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿರ್ತವೆ. ಆ ತರ ಪ್ರೊವೈಡ್ ಮಾಡಿದಾಗ ಲಾಕರ್ದು ರೆಂಟ್ ನ ರಿಸೀವ್ ಮಾಡ್ಕೋತೀರಾ. ಲಾಕರ್ ರೆಂಟ್ ನ ಕ್ಯಾಶ್ ಅಲ್ಲಿ ರಿಸೀವ್ ಮಾಡ್ಕೋತಾರಿಂದ ಇದು ಸಹ ರಿಸಿಪ್ಟ್. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಸೊ ನ್ಯೂಸ್ ಪೇಪರ್ ಹಾಕ್ಸ್ಕೊತಾ ಇರುತ್ತೆ ಆರ್ಗನೈಸೇಷನ್, ಅದನ್ನ ಇಟ್ಕೊಂಡು ಪೂಜೆ ಮಾಡುತ್ತಾ ಒಂದ್ ತಿಂಗಳಾದ್ಮೇಲೆ. ಹಳೆ ನ್ಯೂಸ್ ಪೇಪರ್ ಹಳ್ಳಿಗಳಲ್ಲಾದ್ರೆ ಒಲೆಗೆ ಹಾಕೋತಾರೆ, ಒಲೆ ಉರ್ಸಕ್ ಹಾಕೋತಾರೆ ಪೇಪರ್ನ. ಬಟ್ ಆರ್ಗನೈಸೇಷನ್ಗಳು ಒಲೆ ಉರ್ಸಲ್ಲ, ಅವನ್ನ ಸೇಲ್ ಮಾಡ್ಬಿಡ್ತಾರೆ. ಯಾರಿಗೆ ಸೇಲ್ ಮಾಡ್ತಾರೆ, ಯಾರು ಹಳೆ ಪೇಪರ್ ತಗೋತಾರೆ ಅವ್ರಿಗೆ ಸೇಲ್ ಮಾಡ್ಬಿಡ್ತಾರೆ. ಸೇಲ್ ಮಾಡಿದಾಗ ದುಡ್ಡು ಬರುತ್ತಾ ಹೋಗುತ್ತಾ?
ದುಡ್ಡು ಬರುತ್ತೆ ಸರ್. ಬರುತ್ತೆ, ಅದಕ್ಕೆ ರಿಸಿಪ್ಟ್ ಸೈಡ್ ಬರ್ಕೊಳ್ತೀವಿ. ನೆಕ್ಸ್ಟ್ ಗ್ರಾಂಟ್ಸ್ ಫ್ರಮ್ ಗೌರ್ಮೆಂಟ್. ಗ್ರಾಂಟ್ ಫ್ರಮ್ ಗೌರ್ಮೆಂಟ್ ಅಂದ್ರೆ ಈಗ ನೀವು ಸ್ವಲ್ಪ ವರ್ಷ ಟ್ರಸ್ಟ್ ನ ಓಪನ್ ಮಾಡಿ, ಆರ್ಗನೈಸೇಷನ್ ಓಪನ್ ಮಾಡಿ, ಕೆಲವು ವರ್ಷ ಸರ್ವಿಸ್ ನ ಪ್ರೊವೈಡ್ ಮಾಡ್ತೀರಾ ಸೊಸೈಟಿಗೆ. ಈ ತರ ಆದ್ಮೇಲೆ ನೀವು ಅಪ್ಲೈ ಮಾಡ್ತೀರಾ ಗೌರ್ಮೆಂಟಿಗೆ, ಏನಂತ ನಮಗೆ ಗ್ರಾಂಟ್ ಬೇಕು, ನಾವು ನಮ್ಮ ಟ್ರಸ್ಟ್ ನ ಎಕ್ಸ್ಟೆಂಡ್ ಮಾಡ್ಬೇಕು, ಎಸ್ಟಾಬ್ಲಿಷ್ ಮಾಡ್ಬೇಕು, ನಮಗೆ ಗ್ರಾಂಟ್ ಕೊಡಿ ಅಂತ. ಸೊ ನೀವು ಅಪ್ಲೈ ಮಾಡಿದಾಗ ಗೌರ್ಮೆಂಟ್ ಇಂದ ಗ್ರಾಂಟ್ ನ ಪ್ರೊವೈಡ್ ಮಾಡ್ತಾರೆ, ಒಂದ್ ಸಮ್ ಅಮೌಂಟ್ ನ ಕೊಡ್ತಾರೆ. ಸೊ ಆ ತರ ಕೊಡುವಂತ ಅಮೌಂಟ್ ಅನ್ನು ನಾವು ಗ್ರಾಂಟ್ ಅಂತ ಕರಿತೀವಿ. ಗ್ರಾಂಟ್ ದುಡ್ಡು ಬರ್ತಾ ಇದೆಯಾ, ಹೋಗ್ತಾ ಇದೆಯಾ ಗೌರ್ಮೆಂಟ್ ಇಂದ? ಬರ್ತಾ ಇದೆ ಸರ್. ಅದಕ್ಕೆ ರಿಸಿಪ್ಟ್ ಸೈಡ್ ಬರ್ಕೋತಾ ಇದ್ವಿ. ನೆಕ್ಸ್ಟ್ ಸೇಲ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಎಂಟರ್ಟೈನ್ಮೆಂಟ್ ಟಿಕೆಟ್. ಸೇಲ್ ಆಫ್ ಎಂಟರ್ಟೈನ್ಮೆಂಟ್ ಟಿಕೆಟ್. ಸೊ ಆರ್ಗನೈಸೇಷನ್ ಗಳಲ್ಲಿ ಕೆಲವು ಸಲ ನೀವು ಕಾಲೇಜ್ಗಳಲ್ಲಿ ಫಂಕ್ಷನ್ ಮಾಡ್ತೀರಾ ಇಲ್ವಾ? ಮಾಡ್ತೀವಿ ಸರ್. ಫಂಕ್ಷನ್ ಮಾಡ್ತೀರಾ ಅಲ್ವಾ? ಸೊ ಫಂಕ್ಷನ್ ಮಾಡಿದಾಗ ಏನ್ ಮಾಡ್ತೀರಾ, ಈ ಟಿಕೆಟ್ ನ ಚಾರ್ಜ್ ಮಾಡ್ತೀರಾ. ಈಗ ಏನೋ ಒಂದು ಶೋ ಇಟ್ಟಿರ್ತೀರಾ, ಫ್ಯಾಷನ್ ಶೋ. ಅದನ್ನ ಫ್ಯಾಷನ್ ಶೋ ಮಾಡೋದಕ್ಕೆ ಯಾರು ಮಾಡೆಲ್ಗಳೆಲ್ಲ ಕರ್ಸಿರ್ತೀರಾ, ಮತ್ತೆ ಗೆಸ್ಟ್ ನ ಕರ್ಸಿರ್ತೀರಾ. ಅವ್ರಿಗೆಲ್ಲ ಫೀಸ್ ಅವ್ರಿಗೆಲ್ಲ ಆನರ್ ಮಾಡ್ಬೇಕು. ಆನರ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ದುಡ್ಡು ಬೇಕಾಗತ್ತೆ. ಅದಕ್ಕೆ ನೀವು ಎಂಟ್ರೆನ್ಸ್ ಫೀಸ್ ಅಂತ ಚಾರ್ಜ್ ಮಾಡ್ಕೋತೀರಾ. ಆತರ ಏನಾದ್ರು ಕಾಮಿಡಿದು ಏನಾದ್ರು ಶೋ ಮಾಡಾಗಿದ್ರೆ, ಅಥವಾ ಅಲ್ಲೇನಾದ್ರು ಇದು ಆರ್ಕೆಸ್ಟ್ರಾ ಮಾಡ್ಸೋದಿದ್ರೆ, ಈ ತರ ಮಾಡಿಸ್ಬೇಕಾದ್ರೆ ಎಂಟ್ರೆನ್ಸ್ ಫೀಸ್ ಅಂತ ಎಕ್ಸ್ಟ್ರಾ ದುಡ್ಡು ಕಲೆಕ್ಟ್ ಮಾಡ್ಕೋತೀರಾ. ಸೊ ಆ ಟಿಕೆಟ್ಗಳು, ಎಂಟರ್ಟೈನ್ಮೆಂಟ್ ಟಿಕೆಟ್ಗಳು ಸೇಲ್ ಆದ್ರೆ ದುಡ್ಡು ಬರುತ್ತಾ ಇಲ್ವಾ ಆರ್ಗನೈಸೇಷನ್ಗೆ? ಬರುತ್ತೆ ಸರ್. ಅದಕ್ಕೆ ರಿಸಿಪ್ಟ್ ಸೈಡ್ ಬರ್ಕೋತಾ ಇದೀರಾ. ನೆಕ್ಸ್ಟ್ ಸೆಂಡ್ರಿ ರಿಸಿಪ್ಟ್ ಅಂದ್ರೆ ಸಣ್ಣ ಅಮೌಂಟ್, ಸಣ್ಣ ಪುಟ್ಟ ಅಮೌಂಟ್ ರಿಸಿಪ್ಟ್ ಮಾಡ್ಕೊಂಡ್ರೆ ಅದು ರಿಸಿಪ್ಟ್ ಸೈಡ್ ಬರ್ಕೊಳ್ತೀರಾ. ನೆಕ್ಸ್ಟ್ ಡೊನೇಷನ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಅಂದ್ರೆ ಕೆಲವು ಡೊನೇಷನ್ ಕೊಡ್ತಾರೆ ಕೆಲವರು ಶ್ರೀಮಂತರು. ಸ್ಪೆಸಿಫಿಕ್ ಪರ್ಪಸ್ ಅಂದ್ರೆ ಇವತ್ತು ಊಟ ಹಾಕ್ಸ್ಬಿಡಿ, ಇವತ್ತು ಇವ್ರಿಗೆ ಬಟ್ಟೆ ಕೊಡ್ಸ್ಬಿಡಿ ಅಂತೇಳಿ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ, ಅಥವಾ ನಿಮ್ಮ ಇದ್ರಲ್ಲಿ ಏನಾದ್ರು ಬುಕ್ಸ್ ಅಥವಾ ಏನಾದ್ರು ಇಲ್ಲ ಅಂದ್ರೆ ಆ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂದ್ರೆ ತರ್ಸ್ಕೊಡಿ ಅಂತೇಳಿ ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಡೊನೇಷನ್ ಕೊಡ್ತಾರೆ. ಅದು ಸಹ ರಿಸಿಪ್ಟ್. ಅದನ್ನ ನಾವು ರಿಸಿಪ್ಟ್ ಸೈಡ್ ಅಲ್ಲಿ ಬರ್ಕೋತೀವಿ. ಆಯ್ತಾ? ನೆಕ್ಸ್ಟ್ ಪೇಮೆಂಟ್ ಸೈಡ್ ಬನ್ನಿ. ಪೇಮೆಂಟ್ ಸೈಡ್ ಬಂದಾಗ ಯಾವಾಗ್ಲೂ ಓವರ್ ಡ್ರಾಫ್ಟ್ ಇದ್ರೆ, ಓವರ್ ಡ್ರಾಫ್ಟ್ ಅಂದ್ರೆ ನೋಡಿ, ಇಲ್ಲಿ ಏನು ಈ ಕಡೆ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲಿ ಉಳ್ಕೊಂಡಿದೆ, ಇದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಸೈಡ್ ಅಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸಪೋಸ್ ಡೆಬಿಟ್ ಸೈಡ್ ಅಲ್ಲಿ ಇದೆ, ಅದು ಓವರ್ ಡ್ರಾಫ್ಟ್ ಅಂತ, ಲ್ಯಾಬಿಲಿಟಿ ಅಂತ. ಲ್ಯಾಬಿಲಿಟಿ ಯಾವಾಗ್ಲೂ ಕ್ರೆಡಿಟ್ ಸೈಡ್ ಅಲ್ಲಿ ಬ್ರಾಡ್ ಡೌನ್ ಮಾಡ್ಕೋಬೇಕು. ಸೊ ಇಲ್ಲಿ ಏನು ಬ್ರಾಡ್ ಡೌನ್ ಮಾಡಿರ್ತಾರೆ ಇದು ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಲಾಸ್ಟ್ ಇಯರ್ ಕ್ಲೋಸಿಂಗ್ ಓವರ್ ಡ್ರಾಫ್ಟ್. ಲಾಸ್ಟ್ ಇಯರ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಕ್ಲೋಸಿಂಗ್ ಓವರ್ ಡ್ರಾಫ್ಟ್, ಈ ವರ್ಷಕ್ಕೆ ಅದು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓವರ್ ಡ್ರಾಫ್ಟ್ ಅಂದ್ರೆ ಹೇಳಿದೀನಿ, ಏನು ಓವರ್ ಡ್ರಾಫ್ಟ್ ಅಂದ್ರೆ ಸರ್ ನಮ್ಗೆ ಅಮೌಂಟ್ ರಿಸೀವ್ ಆಗಿರುತ್ತಲ್ಲ, ಅದಕ್ಕಿಂತ ಎಕ್ಸೆಸ್ ನಾವು ಪೇಮೆಂಟ್ ಕೊಟ್ಟಿರ್ತೀವಿ. ಸೊ ಅಲ್ಲಿ ಮಧ್ಯೆ ಇರುವಂತ ಡಿಫರೆನ್ಸ್ ಓವರ್ ಡ್ರಾಫ್ಟ್ ಆಗಿರುತ್ತೆ ಸರ್. ಆ ದುಡ್ಡು ಎಲ್ಲಿಂದ ತಗೋತೀವಿ ನಾವು? ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಇಂದ. ವಿಡ್ರಾ ಬ್ಯಾಂಕ್. ಎಸ್ ಸರ್, ಅದಕ್ಕೆ ಅದು ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗುತ್ತೆ. ಆತರ ಲಾಸ್ಟ್ ಇಯರ್ದು ಬ್ಯಾಲೆನ್ಸ್ ನ ಈ ವರ್ಷಕ್ಕೆ ಓವರ್ ಡ್ರಾಫ್ಟ್ ಇದ್ರೆ ಅದು ಲ್ಯಾಬಿಲಿಟಿ, ಕ್ರೆಡಿಟ್ ಸೈಡ್ ಬ್ರಾಡ್ ಡೌನ್ ಮಾಡ್ತೀವಿ. ಅದೇ ಕ್ಲೋಸಿಂಗ್ ಕ್ಯಾಶ್ ಸೈಡ್ ಅಂಡ್ ಕ್ಯಾಶ್ ಸೈಡ್ ಬ್ಯಾಂಕ್ ಇದ್ರೆ ಅದು ಡೆಬಿಟ್ ಸೈಡ್ ಅಲ್ಲಿ ಅಸೆಟ್, ಅದು ಡೆಬಿಟ್ ಸೈಡ್ ಅಲ್ಲಿ ಬ್ರಾಡ್ ಡೌನ್ ಮಾಡ್ತೀವಿ. ಸೊ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅನ್ನೋದು ಓವರ್ ಡ್ರಾಫ್ಟ್. ಆಯ್ತಾ? ನೆಕ್ಸ್ಟ್ ನಾವು ಆರ್ಗನೈಸೇಷನ್ ಮಾಡ್ಬೇಕಂದ್ರೆ ಜನಗಳು ಬೇಕು ತಾನೆ, ಅಂದ್ರೆ ವರ್ಕರ್ಸ್ ನ ತಗೊಳ್ಳೇಬೇಕು ತಾನೆ ಆರ್ಗನೈಸೇಷನ್ ಅಲ್ಲಿ. ಈಗ ನಮ್ಗೆ ಕಾಲೇಜ್ ಮಾಡ್ಬೇಕಂದ್ರೆ ಲೆಕ್ಚರ್ಸ್ ತಗೋಬೇಕು, ಅದೇ ತರ ಸ್ಕೂಲ್ ಮಾಡ್ಬೇಕಂದ್ರೆ ಮೇಸ್ಟ್ರುಗಳನ್ನ ತಗೋಬೇಕು. ಅವ್ರು ಸುಮ್ನೆ ಬರ್ತಾರ? ಸ್ಯಾಲ್ರಿ ಕೊಡ್ಬೇಕಾ ಕೊಡ್ಬಾರ್ದ? ಸ್ಯಾಲ್ರಿ ಕೊಡ್ಬೇಕಂದಾಗ ಸೊ ನಮ್ಗೆ ಅದು ಪೇಮೆಂಟ್ ಆಗುತ್ತೆ. ಸ್ಯಾಲ್ರಿ ಕೊಡ್ಬೇಕಂದಾಗ ಅದೇನಾಗುತ್ತೆ, ಪೇಮೆಂಟ್. ದುಡ್ಡು ಹೋಗುತ್ತಾ ಬರುತ್ತಾ ಸ್ಯಾಲ್ರಿ ಕೊಟ್ರೆ? ಹೋಗುತ್ತೆ ಸರ್. ದುಡ್ಡು ಹೋಗುತ್ತೆ ಸರ್.
ಅದಕ್ಕೆ ಪೇಮೆಂಟ್ಸ್ ಅಲ್ಲಿ ಬರಿತಾ ಇದೀವಿ. ನೆಕ್ಸ್ಟ್ ವೇಜಸ್ ಅಂದ್ರೆ ಅದನ್ನ ಕೆಲವು ಸಲ ಗ್ರೌಂಡ್ ನ ಕ್ಲೀನ್ ಮಾಡಿಸ್ತೀವಿ. ನೆಕ್ಸ್ಟ್ ಗಾರ್ಡನರ್ ಕರೆದು ಅಲ್ಲಿ ಗಿಡಗಳಿಗೆಲ್ಲ ಔಷಧಿ ಹೊಡಿಸ್ತೀವಿ, ಮತ್ತೆ ಕಟ್ ಮಾಡಿಸ್ತೀವಿ. ಅವ್ರಿಗೆಲ್ಲ ನಾವು ವೇಜಸ್ ನ ಪೇ ಮಾಡ್ಬೇಕಾಗತ್ತೆ. ಆಯ್ತಾ. ನೆಕ್ಸ್ಟ್ ರೆಂಟ್ ಪೇಯ್ಡ್. ನಾವೇನಾದ್ರು ಬಿಲ್ಡಿಂಗ್ ನ ರೆಂಟ್ ತಗೊಂಡು ನಾವೇನಾದ್ರು ಕ್ಲಾಸ್ಗಳನ್ನ ಮಾಡ್ತಾ ಇದ್ರೆ, ಕಾಲೇಜ್ಗಳನ್ನ ಮಾಡ್ತಾ ಇದ್ರೆ, ಸೊ ಆ ಬಿಲ್ಡಿಂಗ್ ಏನ್ ಕಟ್ತೀವಿ, ರೆಂಟ್ ನ ಪೇ ಮಾಡ್ತೀವಿ. ಪೇಯ್ಡ್ ಅಂದ್ರೆ ದುಡ್ಡು ಹೋಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ಪೇಪರ್ ಹಾಕೋತೀವಿ. ನ್ಯೂಸ್ ಪೇಪರ್ ಯಾಕೆಂದ್ರೆ ಸೊ ಮೆಂಬರ್ಸ್ ಬಂದವರು ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಅಂತ ಕೇಳ್ತಾರೆ. ಸೊ ನ್ಯೂಸ್ ಪೇಪರ್ ಇಲ್ಲ ಅಂದ್ರೆ ಮೆಂಬರ್ಗೆ ಸರ್ವಿಸ್ ಕೊಡಕ್ ಆಗಲ್ಲ. ಸೊ ನ್ಯೂಸ್ ಪೇಪರ್ ನ ನಾವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ತೀವಿ, ನ್ಯೂಸ್ ಪೇಪರ್ ಹಾಕ್ಸ್ಕೊತಾ ಇರ್ತೀವಿ. ಅದರಿಂದ ಆ ನ್ಯೂಸ್ ಪೇಪರ್ ಏನ್ ಹಾಕ್ಸ್ಕೊಳ್ತೀವಿ ಅದಕ್ಕೆ ಪೇಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಓದಿ. ಲೋನ್ ಏನಂತ ಇದೆ? ಏನಂತ ಇದೆ? ಲಾನ್ ಮೂವರ್ ಪರ್ಚೇಸ್ಡ್. ಲಾನ್ ಮೂವರ್ ಪರ್ಚೇಸ್ ಅಂದ್ರೇನು? ಹುಲ್ ಕಟ್ ಮಾಡುತ್ತೆ ಗೊತ್ತಾ? ಹುಲ್ ಕಟ್ ಮಾಡುತ್ತಲ್ಲ ಮಿಷಿನ್ಗಳು. ಗ್ರೌಂಡ್ ಅಲ್ಲಿ ಈಗ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒಂದು ಮಿಷಿನ್ ನ ಹಿಂಗ್ ತಳ್ಕೊಂಡ್ ಹೋಗ್ತಾ ಇರ್ತಾರೆ, ನೋಡಿದೀರಾ? ಎಸ್ ಸರ್, ಗೊತ್ತಿದೆ. ಅದು ಲಾನ್ ಮೂವರ್ ಅಂತ. ಲಾನ್ ಮೂವರ್ ಅಂದ್ರೆ ಹುಲ್ಗಳನ್ನ ಕಟ್ ಮಾಡೋ ಅಂತದ್ದು. ಆಯ್ತಾ. ಆಮೇಲೆ ಕೆಲವು ಫ್ಲೋರ್ ನ ಒರ್ಸ್ಕೊಂಡ್ ಹೋಗುತ್ತೆ ಗೊತ್ತಾ? ಒರ್ಸ್ಕೊಂಡು ಮಿಷಿನ್ ತಳ್ಕ ಹೋಗ್ತಾರೆ, ಅದೇ ಒರ್ಸ್ಕೊಂಡ್ ಹೋಗ್ತಾ ಇರುತ್ತೆ. ಎಸ್ ಸರ್. ಸ್ವೇಪ್ ಮಾಡುತ್ತೆ. ಅದನ್ನ ನಾವು ಲಾನ್ ಮೂವರ್ ಅಂತ ಕರಿತೀವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ದುಡ್ಡು ಇದ್ರೆ ನಮ್ಮಲ್ಲಿ ಸುಮ್ನೆ ವೇಸ್ಟ್ ಆಗಿ ಬೀಳ್ದಿರೋ ಬದಲು ಯಾವ್ದಾದ್ರು ಶೇರ್ಸ್ ನ ತಗೊಳ್ಳೋಣ ಅಥವಾ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಡೋಣ ಅಂತೇಳಿ ಇಡ್ತಾರೆ. ಅದನ್ನ ನಾವು ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಒಂದು ಡಿಬೆಂಚರ್ಸ್ ನ ತಗೊಳ್ತೀವಿ, ಅಥವಾ ಶೇರ್ಸ್ ನ ತಗೋತೀವಿ, ಅಥವಾ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಇಡ್ತೀವಿ. ಇವನ್ನ ನಾವು ದುಡ್ಡು ಹೋಗ್ತಾ ಇದೆ, ಅದರಿಂದ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಏನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ್ದೋ ಒಂದು ಫಂಕ್ಷನ್ ಮಾಡ್ಬೇಕಂತ ಇರುತ್ತೆ. ಅಲ್ಲಿ ಕಾಮಿಡಿ ಆರ್ಟಿಸ್ಟ್ ಗಳನ್ನೆಲ್ಲ ಕರ್ಸಿರ್ತೀರಾ, ಅಥವಾ ಫ್ಯಾಷನ್ ಶೋಗೆ ಮಾಡೆಲ್ಸ್ನೆಲ್ಲ ಕರ್ಸಿರ್ತೀರಾ. ಅವ್ರು ಸುಮ್ನೆ ಬರ್ತಾರಾ? ಆರ್ಟಿಸ್ಟ್ ಗಳಿಗೆ ಮತ್ತೆ ಮಾಡೆಲ್ ಗಳಿಗೆ ನೀವು ಒಂದ್ ದಿವಸಕ್ಕೆ ಇಷ್ಟು ಕೊಡ್ತೀವಿ ಅಂತ ಕರ್ಕೊಬೋತೀರಾ, ಅಥವಾ ಫ್ರೀ ಆಗಿ ಬಂದ್ ಮಾಡ್ಕೊಡಿ ಅಂತ ಹೇಳ್ತೀರಾ? ಪೇ ಮಾಡ್ಬೇಕು ಸರ್. ಪೇ ಮಾಡ್ಬೇಕು. ಡೆಕೋರೇಷನ್ ಬೇಕಲ್ವಾ? ಸ್ಟೇಜ್ ಡೆಕೋರೇಷನ್ ಮಾಡ್ಬೇಕು. ಅವರೆಲ್ಲ ಬರ್ತಾ ಇದಾರೆ ಅಂದ್ರೆ ಡೆಕೋರೇಷನ್ ಮಾಡ್ಕೋಬೇಕು. ಆರ್ಗನೈಸೇಷನ್ ಒಳಗೆ ಎಲ್ಲಾ ಡೆಕೋರೇಷನ್ ಗಳನ್ನ ಮಾಡ್ಕೋಬೇಕು. ಡೆಕೋರೇಷನ್ ಮಾಡ್ಬೇಕಾದ್ರೆ ಖರ್ಚಾಗುತ್ತಾ ಇಲ್ವಾ? ಆಗುತ್ತೆ ಸರ್. ಖರ್ಚಾಗುತ್ತೆ ಸರ್. ಅವನ್ನೆಲ್ಲ ನಾವು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬರ್ತಾ ಇದಾರೆ ಕಲಾವಿದ್ರು, ಅವ್ರಿಗೆ ಪೇ ಮಾಡೋಂಥದ್ದು, ಮತ್ತೆ ಡೆಕೋರೇಷನ್ ಮಾಡೋಂಥದ್ದು. ಆರ್ಕೆಸ್ಟ್ರಾ ಇಡ್ಸಿರ್ತೀರಾ ಅನ್ಕೊಳ್ಳಿ, ಆರ್ಕೆಸ್ಟ್ರಾದವ್ರಿಗೆ ಪೇ ಮಾಡೋಂಥದ್ದು. ಇವನ್ನೆಲ್ಲವೂ ನಾವು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಆನರೇರಿಯಂ. ಆನರೇರಿಯಂ ಅಂದ್ರೆ ಒಂದು ಸ್ಪೆಷಲ್ ಲೆಕ್ಚರಿಂಗ್ ಕೊಡೋದಕ್ಕೆ ಯಾವ್ದೋ ಒಂದು VIP ನ ಕರ್ಸಿರ್ತೀರಾ. ಅವ್ರದ್ದು ಲೆಕ್ಚರಿಂಗ್ ಕೇಳ್ಕೊತೀರಾ ನೀವು, ಅಥವಾ ಒಂದು ಸಂಗೀತ ಒಂದು ಅಥವಾ ವಾದ್ಯಗೋಷ್ಠಿ ಮಾಡಿರ್ತೀರಾ, ಒಳ್ಳೆ ಸಿಂಗರ್ನ ಕರ್ಸ್ಬಿಟ್ಟು ಹಾಡು ಹೇಳಿಸ್ತೀರಾ. ಸೊ ಅವ್ರು ಕಳಿಸ್ಬೇಕಾರೆ ಬರೀ ಕೈಯಲ್ಲಿ ಕಳಿಸ್ತೀರಾ, ಅಥವಾ ಅವ್ರಿಗೆ ಹಾನರ್ ಮಾಡಿ ಕಳಿಸ್ತೀರಾ? ಹೂನಾರ್ ಹಾಕಿ, ಬೊಕ್ಕೆ ಕೊಟ್ಟಿ, ಹಣ್ಣು ಹಂಪಲ ಕೊಟ್ಟಿ, ಕವರ್ ಅಲ್ಲಿ ಒಂದು ಅಮೌಂಟ್ ನ ಇಟ್ಟು ಕೊಡ್ತೀರಾ, ಅಥವಾ ಬಂದು ಹಾಡಾಯ್ತು ಹೋಯ್ತಾರು ಅಂತ ಕಳಿಸ್ತೀರಾ? ಆನರ್ ಮಾಡ್ಬಿಟ್ಟು ಕಳ್ಸ್ತೀನಿ. ಆನರ್ ಮಾಡ್ಬೇಕು. ಅವ್ರಿಗೆ ಗಂಧದ ದಾರ ಹಾಕ್ಬೇಕು, ಅವ್ರಿಗೆ ಶಾಲ್ ಒದಿಸ್ಬೇಕು, ಅವ್ರಿಗೆ ಒಂದು ಬೊಕ್ಕೆ ಕೊಡ್ಬೇಕು, ಅವ್ರಿಗೆ ಫ್ರೂಟ್ಸ್ ಬುಟ್ಟಿ ಕೊಡ್ಬೇಕು. ನಂತರ ಒಂದು ಕವರ್ ಅಲ್ಲಿ ಒಂದು ಅಮೌಂಟ್ ಹಾಕಿ ಅವ್ರಿಗೆ ಕೈಗೆ ಕೊಡ್ಬೇಕು. ಇದನ್ನ ನಾವು ಹಾನರೇರಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಹಾಗೆ ಆಗುತ್ತೆ ಅಲ್ವಾ? ಖರ್ಚಾಗೆ ಆಗುತ್ತಾ ಇಲ್ವಾ? ಆಗುತ್ತೆ ಸರ್. ಆಗುತ್ತೆ ಸರ್. ಕಾಗದ ಪ್ರಿಂಟಿಂಗ್ ಅಂದ್ರೆ ನಾವು ಅಕೌಂಟ್ಸ್ ಮಾಡ್ಬೇಕಂದ್ರೆ, ಅಥವಾ ಏನಾದ್ರು ಲೆಕ್ಕಗಳು ಬರಿಬೇಕಂದ್ರೆ, ಸೊ ಪ್ರಿಂಟಿಂಗ್ ಸ್ಟೇಷನರಿ ಎಲ್ಲ ಬೇಕಾಗುತ್ತೆ. ನೆಕ್ಸ್ಟ್ ಸೆಂಡ್ರಿ ಎಕ್ಸ್ಪೆನ್ಸಸ್. ಸಣ್ಣ ಪುಟ್ಟ ಖರ್ಚುಗಳು ಆಗ್ತವೆ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್. ಏನೋ ಒಂದು ಲೋನ್ ತಂದಿರ್ತೀರಾ ಅನ್ಕೊಳ್ಳಿ ಯಾರ ಹತ್ರನೋ, ಆ ಲೋನ್ಗೆ ಏನ್ ಕಟ್ತಾ ಇರ್ತೀರಾ, ಇಂಟ್ರೆಸ್ಟ್ ನ ಪೇಡ್ ಮಾಡ್ತಾ ಇರ್ತೀರಾ, ಇಂಟ್ರೆಸ್ಟ್ ಪೇ ಮಾಡ್ಬೇಕು. ನೆಕ್ಸ್ಟ್
ಸ್ಟೂಡೆಂಟ್ಸ್ ಗಳಿಗೆ, ಚೆನ್ನಾಗಿ ಓದಿರೋ ಹುಡುಗರುಗಳಿಗೆ ಸ್ಕಾಲರ್ಶಿಪ್ ಪೇಡ್ ಮಾಡ್ತೀರಾ. ಚೆನ್ನಾಗಿ ಓದಂತ ಸ್ಕೂಲ್ ಕಾಲೇಜಲ್ಲಿ ಚೆನ್ನಾಗಿ ಓದಂತವ್ರಿಗೆ ಸ್ಕೂಲ್ ಕಡೆಯಿಂದನೇ ಸ್ಕಾಲರ್ಶಿಪ್ ನ ಪೇ ಮಾಡ್ತೀರಾ. ಅಥವಾ ಬೇರೆ ಸ್ಕೂಲ್ ಅಲ್ಲಿ ಯಾರು ಚೆನ್ನಾಗಿ ಓದಿರ್ತಾರೆ ಅವ್ರಿಗೂ ಸಹ ನಮ್ಮ ಸಂಸ್ಥೆಯಿಂದ ಸ್ಕಾಲರ್ಶಿಪ್ ತಗೊಳ್ಳಿ ಅಂತ ಪೇ ಮಾಡ್ತೀರಾ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಸೊ ರಿಸಿಪ್ಟ್ ಟೋಟಲ್ ಎಷ್ಟು ರಿಸಿಪ್ಟ್ ಆಗಿದೆ ಆ ಟೋಟಲ್ ರಿಸಿಪ್ಟ್ ಇಂದ ಟೋಟಲ್ ಪೇಮೆಂಟ್ ನ ಲೆಸ್ ಮಾಡ್ಕೊಂಡ್ರೆ ಉಳಿಯಂತದ್ದು ಬ್ಯಾಲೆನ್ಸ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಲೋಸಿಂಗ್ ಕ್ಯಾಶ್ ಇನ್ ಬ್ಯಾಂಕ್ ಇದು ಉಳ್ಕೊಳ್ಳುತ್ತೆ. ಆಯ್ತಾ. ಸಪೋಸ್ ಈ ಸೈಡೇ ಜಾಸ್ತಿ ಇದ್ದು ಪೇಮೆಂಟೇ ಜಾಸ್ತಿ ಇದ್ದು ರಿಸಿಪ್ಟ್ ಕಡಿಮೆ ಇದ್ರೆ ನಿಮ್ಗೆ ಬ್ಯಾಲೆನ್ಸ್ ಏನಿರುತ್ತೆ ಇಲ್ಲಿ ಈ ಬ್ಯಾಲೆನ್ಸ್ ಓವರ್ ಡ್ರಾಫ್ಟ್ ಆಗುತ್ತೆ. ಈ ಬ್ಯಾಲೆನ್ಸ್ ಏನಾಗುತ್ತೆ ಓವರ್ ಡ್ರಾಫ್ಟ್. ಇದನ್ನ ನೀವು ಏನ್ ಮಾಡ್ತೀರಾ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೋಬಹುದು. ಓವರ್ ಡ್ರಾಫ್ಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬ್ರಾಡ್ ಡೌನ್ ಮಾಡ್ಕೋತೀರಾ ನೆಕ್ಸ್ಟ್ ಇಯರ್ಗೆ. ಅದೇ ಕ್ಲೋಸಿಂಗ್ ಕ್ಯಾಶ್ ಅಂಡ್ ಕ್ಲೋಸಿಂಗ್ ಕ್ಯಾಶ್ ಎಡ್ ಬ್ಯಾಂಕ್ ನ ಡೆಬಿಟ್ ಸೈಡ್ ಅಲ್ಲಿ ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೋತೀರಾ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅರ್ಥ ಆಯ್ತಾ? ಎಸ್ ಸರ್. ಎಸ್ ಸರ್, ಅರ್ಥ ಆಯ್ತು. ಓಕೆ. ಸೊ ಇವೆಲ್ಲವೂ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಏನೇನಿದೆ ಅದೆಲ್ಲವೂ ಸಹ ರೆಕರಿಂಗ್ ಇನ್ ನೇಚರ್. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಲ್ಲಿ ಇರೋದಂತೆಲ್ಲ ಯಾವುದು ಪ್ರತಿ ರೆಗ್ಯುಲರ್ ಆಗಿ ಆಗೋದು. ರೆಕರಿಂಗ್ ನೇಚರ್. ರೆಕರಿಂಗ್ ಇದಾವೆ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಲ್ಲಿ ಬರೋಂತವು 2 ಐಟಮ್ ಇನ್ಕ್ಲೂಡ್ ಆಗಿರ್ತವೆ. ರೆಕರಿಂಗು ಇದೆ, ನಾನ್ ರೆಕರಿಂಗು ಇದೆ. ನೀವೀಗ ಲೈಫ್ ಮೆಂಬರ್ಶಿಪ್ ಫೀಸ್ ರಿಸೀವ್ ಮಾಡ್ಕೊಂಡಿದ್ದೀರಾ, ಅದು ರೆಕರಿಂಗ ನಾನ್ ರೆಕರಿಂಗ? ಒನ್ ಟೈಮ್ ತಾನೇ ಬರೋಂಥದ್ದು ಲೈಫ್ ಮೆಂಬರ್ಶಿಪ್ ಫೀಸ್. ನಾನ್ ರೆಕರಿಂಗ್ ನಾನ್ ರೆಕರಿಂಗ್ ಸರ್. ಅದೇ ಎಂಟ್ರೆನ್ಸ್ ಫೀಸು ರಿಸೀವ್ ಮಾಡ್ಕೊಂಡಿದ್ದೀರಾ, ಅದು ರೆಕರಿಂಗ್ ನಾನ್ ರೆಕರಿಂಗ್? ಎಂಟ್ರೆನ್ಸ್ ಫೀಸ್ ಅಂದ್ರೆ ಪ್ರತಿ ಸಲ ಯಾರು ಕರ್ಕೊಂಡು ಹೋಗ್ತೀರಾ ಅವ್ರಿಗೆ ಎಂಟ್ರೆನ್ಸ್ ಫೀಸ್ ಕೊಡ್ಲೇಬೇಕು. ರೆಕರಿಂಗ್ ಸರ್. ಅಂದ್ರೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಲ್ಲಿ 2 ರಿಸಿಪ್ಟ್ ಬರ್ತವೆ, 2 ಪೇಮೆಂಟ್ ಬರ್ತವೆ. ರೆಕರಿಂಗ್ ರಿಸಿಪ್ಟ್ ಬರ್ತದೆ, ನಾನ್ ರೆಕರಿಂಗ್ ರಿಸಿಪ್ಟ್ ಬರ್ತದೆ. ರೆಕರಿಂಗ್ ಪೇಮೆಂಟ್ ಬರ್ತದೆ, ನಾನ್ ರೆಕರಿಂಗ್ ಪೇಮೆಂಟ್ ಬರ್ತದೆ. ಅರ್ಥ ಆಗ್ತಿದ್ಯಾ? ಎಸ್ ಸರ್, ಅರ್ಥ ಆಗ್ತಿದೆ. ಎಸ್ ಸರ್. ನೆಕ್ಸ್ಟ್ ನೀವು ಮಾಡ್ಬೇಕಾದಂತ ಅಮೌಂಟ್ ನಾವು ಅಲ್ಲಿ ಅದು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡೋ ಉದ್ದೇಶ ಏನು, ನಮ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು, ಕ್ಯಾಶ್ ಇನ್ ಬ್ಯಾಂಕ್ ಎಷ್ಟು ಬಂದಿದೆ ಅಂತ ಕಂಡುಹಿಡ್ಕೊಳ್ಳೋಕೋಸ್ಕರ ಮಾಡ್ತೀವಿ. ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಲೋಸಿಂಗ್ ಕ್ಯಾಶ್ ಇನ್ ಬ್ಯಾಂಕ್ ಅಥವಾ ಕ್ಲೋಸಿಂಗ್ ಓವರ್ ಡ್ರಾಫ್ಟ್. ಏನೇನ್ ಕಂಡುಹಿಡಿಯಕ್ಕೆ ಮಾಡ್ತೀವಿ ಹೇಳಿ? ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಏನ್ ಕಂಡುಹಿಡಿಯಕ್ಕೆ ಮಾಡ್ತೀವಿ? ಕ್ಲೋಸಿಂಗ್ ಕ್ಯಾಶ್ ಅಥವಾ ಕ್ಲೋಸಿಂಗ್ ಓವರ್ ಕ್ಲೋಸಿಂಗ್ 3 ಐಟಮ್: ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಲೋಸಿಂಗ್ ಕ್ಯಾಶ್ ಎಟ್ ಬ್ಯಾಂಕ್ ಅಂಡ್ ಕ್ಲೋಸಿಂಗ್ ಓವರ್ ಡ್ರಾಫ್ಟ್. ಸೊ ಓವರ್ ಡ್ರಾಫ್ಟ್ ಅನ್ನೋದು ಲ್ಯಾಬಿಲಿಟಿ, ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಅನ್ನೋದು ಅಸೆಟ್. ನೋಡಿ, ಈಗ ಪ್ರಿಪರೇಷನ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇದನ್ನ ಮಾಡೋ ಉದ್ದೇಶ ಏನ್ ಹೇಳಿ? ಟು ಫೈಂಡ್ ಔಟ್ ಸರ್ಪ್ಲಸ್ ಆರ್ ಡಿಫಿಷಿಯೇಟ್. ಸೊ ಸರ್ಪ್ಲಸ್ ಇದೆಯಾ ಅಂದ್ರೆ, ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಇದೆಯಾ ಅಂತ, ಡಿಫಿಷಿಯೇಟ್ ಅಂದ್ರೆ ಲಾಸ್ ಆಗ್ತಿದ್ಯಾ ಅಂತ. ನಾವು ಟ್ರೇಡಿಂಗ್ ಅಲ್ಲಿ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಅಂತ ಕರಿತೀವಿ, ಬಟ್ ಇಲ್ಲಿ ಏನಂತ ಕರಿತೀವಿ? ಅಲ್ಲೂ ಅಷ್ಟೇ ನಿಮ್ಗೆ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಅದನ್ನ ಕಂಡಿಡ್ದಾದ್ಮೇಲೆ P&L ಅಕೌಂಟ್ ಮಾಡಾದ್ಮೇಲೆ P&L ಅಪ್ರಾಪರೇಷನ್ ಅಕೌಂಟ್ ಮಾಡ್ತೀರಾ. P&L ಅಪ್ರಾಪರೇಷನ್ ಅಕೌಂಟ್ ಅಲ್ಲಿ ನೀವು ಸರ್ಪ್ಲಸ್ ಅಥವಾ ಡಿಫಿಷಿಯೇಟ್ ನ ಮಾಡ್ತಾ ಹೋಗ್ತೀರಾ. ಸೊ ಆ 3 ಅಕೌಂಟ್ ಮರ್ಜ್ ಆಗಿರೋಂಥದ್ದು ಯಾವ್ದು ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. 3 ಅಕೌಂಟ್ ಯಾವ್ದು ಹೇಳಿ? ಟ್ರೇಡಿಂಗು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪರೇಷನ್ ಅಕೌಂಟ್ 3 ಮರ್ಜ್ ಆಗಿರೋಂಥದ್ದು ಇಲ್ಲಿ ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ 3 ಮರ್ಜ್ ಆಗಿರೋಂತ ಅಕೌಂಟ್ ನ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಕರಿತೀವಿ. ಅಲ್ಲೂ ಸಹ ಆ 3 ಅಕೌಂಟ್ಗಳು ನಾಮಿನಲ್ ಅಕೌಂಟ್. ಇಲ್ಲೂ ಸಹ ಆ 3 ಒಟ್ಟಿಗೆ ಸೇರಿಸಿ ಮಾಡುವಂತದ್ದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇದು ಸಹ ನಾಮಿನಲ್ ಅಕೌಂಟ್ ನೇಚರ್. ಏನ್ ಹೇಳುತ್ತೆ ರೂಲ್ಸ್? ಡೆಬಿಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ನ ಬರಿತಾ ಹೋಗ್ಬೇಕು, ಕ್ರೆಡಿಟ್ ಅಲ್ಲಿ ಇನ್ಕಮ್ಸ್ ಮತ್ತೆ ಗೇನ್ಸ್ ನ ಬರಿತಾ ಹೋಗ್ಬೇಕು. ಇಲ್ಲಿ ನೋಡಿ, ಫಸ್ಟ್ ಏನಿದೆ? ಎಕ್ಸ್ಪೆನ್ಸಸ್ ಪೇಡ್. ನಾವೇನಾದ್ರು ಎಕ್ಸ್ಪೆನ್ಸಸ್ ಪೇ ಮಾಡಿದ್ರೆ ಅದು ಖರ್ಚು ತಾನೆ. ನಮ್ಗೆ ಪೇ ಮಾಡಿದ್ರೆ ಖರ್ಚು, ರಿಸೀವ್ ಮಾಡ್ಕೊಂಡ್ರೆ ಇನ್ಕಮ್. ಪೇ ಮಾಡಿದ್ರೆ ಖರ್ಚು, ಇನ್ಕಮ್ ನಮ್ಗೆ ಪೇ ಮಾಡ್ತಾ ಹೋದ್ರೆ
ಖರ್ಚು ಸರ್. ರಿಸೀವ್ ಮಾಡ್ಕೊಂಡ್ರೆ ಇನ್ಕಮ್. ಇನ್ಕಮ್ ಸರ್. ನೋಡಿ ಇಲ್ಲಿ ಇದು ಅಷ್ಟೇನೆ, ನಾವು ಏನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡ್ತೀವಿ ಅದು ಪ್ರೆಸೆಂಟ್ ಇಯರ್ ಗೆ ಮಾಡ್ಬೇಕು, ಕರೆಂಟ್ ಇಯರ್ ಗೆ ಮಾಡ್ಬೇಕು. ನಾವು ಅಕೌಂಟ್ಸ್ ಮಾಡೋಂಥದ್ದು ಫೈನಾನ್ಷಿಯಲ್ ಇಯರ್ ಅಥವಾ ಕ್ಯಾಲೆಂಡರ್ ಇಯರ್ ಮಾಡ್ತೀವಿ. ಅಟ್ ಪ್ರೆಸೆಂಟ್ ಇಯರ್ ಗೆ ನಾವು ಏನ್ ಅಕೌಂಟ್ಸ್ ಮಾಡ್ಬೇಕು ಅದಕ್ಕೆ ರಿಲೇಟೆಡ್ ಆಗಿರೋಂಥದ್ದು ಮಾತ್ರ ಕನ್ಸಿಡರ್ ಮಾಡ್ಬೇಕು. ಪ್ರೀವಿಯಸ್ ಇಯರ್ದು ಬಿಟ್ಬಿಡ್ಬೇಕು, ಮತ್ತೆ ಫ್ಯೂಚರ್ ಇಯರ್ಸ್ ಬಿಟ್ಬಿಡ್ಬೇಕು. ಗೊತ್ತಾಗ್ತಿದ್ಯಾ? ನಮಸ್ತೆ ಸರ್. ನಾನು ಮತ್ತೆ ಮಾಡ್ತೀನಿ, ಇಲ್ಲಿ ಕ್ಲಾಸ್ ಅಲ್ಲಿ ಇದೆ, ಆನ್ಲೈನ್ ಕ್ಲಾಸ್. ಓಕೆ, ಮಾಡ್ತೀನಿ. ಏನಾಗುತ್ತೆ, ಈಗ ಎಕ್ಸ್ಪೆನ್ಸಸ್ ಪೇಯ್ಡ್ ಬರ್ಕೋತೀರಾ, ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಇಯರ್ ಆಡ್ ಮಾಡ್ಬೇಕು. ಅಂದ್ರೆ ಈಗ ಒಂದು ಸ್ಯಾಲ್ರಿ ಪೇ ಮಾಡ್ಬೇಕಿರುತ್ತೆ, ಬರೀ 6 ಮಂತ್ ಮಾತ್ರ ಪೇ ಮಾಡಿರ್ತೀರ, ಇನ್ನ 6 ಮಂತ್ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ, ಕೊಡ್ಬೇಕಾಗುತ್ತೆ. ಆತರ ನೀವು ಲೆಕ್ಕ ಮಾಡ್ತಾ ಇರೋದೇ ಒಂದ್ ವರ್ಷಕ್ಕೆ ಏನ್ ಸ್ಯಾಲ್ರಿ ಪೇ ಮಾಡ್ಬೇಕು ಅದಷ್ಟು ಅಲ್ಲಿ ಲೆಕ್ಕದಲ್ಲಿ ಬರ್ಬೇಕು. ಅದಕ್ಕೋಸ್ಕರ 6 ತಿಂಗಳು ಸ್ಯಾಲ್ರಿ ಪೇ ಮಾಡಿದಿರಾ ಅಂದ್ರೆ ಇನ್ನ 6 ತಿಂಗಳದ್ದು ನೀವೇ ಆಡ್ ಮಾಡ್ಕೋಬೇಕು. ಕರೆಂಟ್ ಇಯರ್ ಟೋಟಲ್ ಆಗಿ 12 ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಇರ್ಬೇಕು ಅದನ್ನ ಅಲ್ಲಿ ತೋರಿಸ್ಬೇಕು. ಅದಕ್ಕೋಸ್ಕರ ಔಟ್ಸ್ಟ್ಯಾಂಡಿಂಗ್ ಏನಾದ್ರು ಇದ್ರೆ, ಸ್ಯಾಲ್ರಿ ಇರ್ಬೋದು, ರೆಂಟ್ ಇರ್ಬೋದು, ಯಾವುದೇ ಒಂದು ಐಟಮ್ ಇರ್ಬೋದು, ಸೊ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇರೋದನ್ನ ಆಡ್ ಮಾಡ್ಕೋಬೇಕು. ಯಾಕಂದ್ರೆ ನೀವೇನು ಬರೀ 6 ತಿಂಗಳಿಗೆ ಲೆಕ್ಕ ಮಾಡ್ತಿಲ್ಲ, ನೀವು ಮಾಡೋದು 1 ವರ್ಷಕ್ಕೆ ತಾನೇ ಲೆಕ್ಕ ಮಾಡ್ತೀರಾ. ಯಾರು 6 ತಿಂಗಳಿಗೆ 3 ತಿಂಗಳಿಗೆ ಲೆಕ್ಕ ಮಾಡ್ತಾರಾ? ನೋ ಸರ್. ನೋ ಸರ್. ಸೊ ಲೆಕ್ಕ ಮಾಡಿದ್ರೆ 1 ಇಯರ್ಗೆ ಲೆಕ್ಕ ಮಾಡ್ತೀರಾ. ಅದರಿಂದ ಸೊ ಸಪೋಸ್ 6 ತಿಂಗಳದು ಸ್ಯಾಲ್ರಿ ಕೊಟ್ಟಿರ್ತೀರಾ, ಇನ್ 6 ತಿಂಗಳದು ಉಳಿಸ್ಕೊಂಡಿರ್ತೀರಾ, ಅಥವಾ 9 ತಿಂಗಳದು ಸ್ಯಾಲ್ರಿ ಕೊಟ್ಟಿರ್ತೀರಾ, ಇನ್ 3 ತಿಂಗಳದು ಕೊಟ್ಟಿರಲ್ಲ ಅಂದಾಗ ಆ 3 ತಿಂಗಳದ್ದು ಏನ್ ಕೊಡ್ಬೇಕಾಗುತ್ತೆ ಅದನ್ನ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಫಾರ್ ಕರೆಂಟ್ ಇಯರ್ ಆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಇಯರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಏನಿದು ಲಾಸ್ಟ್ ಇಯರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ? ಲಾಸ್ಟ್ ಇಯರ್ ಅಲ್ಲಿ ಹೋದ್ ವರ್ಷ ಏನ್ ಮಾಡಿರ್ತಾರೆ, ಅಡ್ವಾನ್ಸ್ ಆಗಿ ಎಕ್ಸೆಸ್ ಆಗಿ ಪೇ ಮಾಡಿರ್ತಾರೆ, ಅದು ಈ ವರ್ಷಕ್ಕೆ ಪ್ರೆಸೆಂಟ್ ಆಗುತ್ತೆ, ಅದರಿಂದ ಅದನ್ನ ಆಡ್ ಮಾಡ್ಕೋಬೇಕು. ಅಂದ್ರೆ ಹೋದ್ ವರ್ಷ ಏನ್ ಮಾಡಿರ್ತಾರೆ, 12 ತಿಂಗಳಿಗೆ ಕೊಡಕ್ಕೆ ಸ್ಯಾಲ್ರಿನ ಒಟ್ಟು 18 ತಿಂಗಳದು ಕೊಟ್ಬಿಟ್ಟಿರ್ತಾರೆ. ಅಂದ್ರೆ ಮುಂದಿನ ವರ್ಷದ 6 ತಿಂಗಳದು ಸ್ಯಾಲ್ರಿ ಇಟ್ಕೊಬಿಡಿ ನೀವು. ಬರೋ ವರ್ಷದ್ದು ಏನ್ ನೆಕ್ಸ್ಟ್ ಫ್ಯೂಚರ್ ಇಯರ್ ಬರ್ತದೆ, ನೆಕ್ಸ್ಟ್ ಇಯರ್ದು 6 ತಿಂಗಳು ಸ್ಯಾಲ್ರಿ ಇಟ್ಕೊಬಿಡಿ. ಬಟ್ ಆ 6 ತಿಂಗಳದ್ದು ಏನ್ ಕೊಟ್ಟಿರ್ತಾರೆ ಅದನ್ನ ನಾವು ಲಾಸ್ಟ್ ಇಯರ್ ಅಲ್ಲಿ ಪ್ರೀಪೇಯ್ಡ್ ಅಂತ ಕರ್ಕೊಂಡಿರ್ತೀವಿ. ಅಂದ್ರೆ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್, ಅದನ್ನ ನಾವು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಂದ್ರೆ ಅರ್ಥ ಎಕ್ಸ್ಪೆನ್ಸಸ್ ನ ಅಡ್ವಾನ್ಸ್ ಆಗಿ ಪೇ ಮಾಡಿದೀವಿ ಅಂತ. ಸೊ ಲಾಸ್ಟ್ ಇಯರ್ ಅಲ್ಲಿ ಅಡ್ವಾನ್ಸ್ ಆಗಿ ಕೊಟ್ಟಿರೋಂತ ಸ್ಯಾಲ್ರಿ ಈ ತಿಂಗಳಿಗೆ ರಿಲೇಟೆಡ್ ಇರ್ರಿಲೇಟೆಡ್ ಈ ವರ್ಷಕ್ಕೆ? ಈ ವರ್ಷಕ್ಕೆ ರಿಲೇಟೆಡ್ ಆಗುತ್ತಾ? ಲಾಸ್ಟ್ ಇಯರ್ ಅಲ್ಲಿ ಪ್ರೀಪೇಯ್ಡ್ ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಟಿದ್ದಾರೆ, ಅಂದ್ರೆ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ. ಈ ವರ್ಷಕ್ಕೆ ರಿಲೇಟೆಡ್ ಇರ್ರಿಲೇಟೆಡ್ ಅಂತ ನಾನು ಕೇಳ್ತಾ ಇರೋದು. ರಿಲೇಟೆಡ್ ಆಗಿರುತ್ತೆ ಸರ್. ಈ ವರ್ಷಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಏನು ಲಾಸ್ಟ್ ಇಯರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಪೇ ಮಾಡಿರ್ತಾರೆ ಅದನ್ನ ಆಡ್ ಮಾಡ್ಕೋಬೇಕು. ಸೊ ಏನನ್ನ ಆಡ್ ಮಾಡ್ಬೇಕು? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಫಾರ್ ಕರೆಂಟ್ ಇಯರ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇಯರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ಕೋಬೇಕು. ಅದೇ ತರ ಮೈನಸ್ ಏನ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ ಗೆ ರಿಲೇಟೆಡ್ ಆಗಿರೋದು, ಫ್ಯೂಚರ್ ಇಯರ್ ಗೆ ರಿಲೇಟೆಡ್ ಆಗಿರೋದನ್ನ ಮೈನಸ್ ಮಾಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಆಫ್ ಲಾಸ್ಟ್ ಇಯರ್ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಕರೆಂಟ್ ಇಯರ್. ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ನಾವು ಉಳಿಸ್ಕೊಂಡಿರೋದನ್ನ ಈ ವರ್ಷ ಪೇ ಮಾಡ್ತೀವಿ, ಬಟ್ ಆ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ ಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಈ ವರ್ಷ ಪೇ ಮಾಡಿದ್ರು ನಾವು ಲಾಸ್ಟ್ ಇಯರ್ ಗೆ ರಿಲೇಟೆಡ್ ಆಗಿರೋದ್ರಿಂದ ಅದನ್ನ ಡಿಡಕ್ಟ್ ಮಾಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಆಫ್ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಪೇಯ್ಡ್ ಇನ್ ಕರೆಂಟ್ ಇಯರ್. ಸೊ ಲಾಸ್ಟ್ ಇಯರ್ ಏನಾದ್ರು ಉಳಿಸ್ಕೊಂಡಿದ್ರೆ ನಾವೇನಾದ್ರು ಈ ವರ್ಷ ಕೊಡ್ತಾ ಇದ್ದೀವಿ ಅದನ್ನ ಲಾಸ್ಟ್ ಇಯರ್ ಅಮೌಂಟ್ ಅಂದಾಗ ಅದು ಲಾಸ್ಟ್ ಇಯರ್ ಗೆ ರಿಲೇಟೆಡ್ ಆಗಿರೋದ್ರಿಂದ ನಾವು ಅದನ್ನ ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರೀಪೇಯ್ಡ್ ಫಾರ್ ನೆಕ್ಸ್ಟ್ ಇಯರ್. ಸೊ ಈ ವರ್ಷನೇ ನಾವು ನೆಕ್ಸ್ಟ್ ಇಯರ್ದು ಎಕ್ಸ್ಪೆನ್ಸಸ್ ಪೇ ಮಾಡ್ಬಿಡ್ತಿದೀವಿ, ಆ ನೆಕ್ಸ್ಟ್ ಇಯರ್ದು ಕೊಡ್ತಾ ಇದೀವಿ ಅಂದಾಗ ಅದನ್ನ ನಾವ್ ಏನ್ ಮಾಡ್ಬೇಕು, ಈ ವರ್ಷಕ್ಕೆ ರಿಲೇಟೆಡ್ ಅಲ್ಲ, ಈ ವರ್ಷಕ್ಕೆ ಅದು ರಿಲೇಟ್ ಅಲ್ಲ, ನೆಕ್ಸ್ಟ್ ಇಯರ್ ರಿಲೇಟೆಡ್, ಅದನ್ನ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡ್ಬೇಕು ಸರ್.
ಲೆಸ್ ಮಾಡ್ಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಅದು ಸಹ ಲಾಸ್ ಆಗುತ್ತೆ, ಅಸೆಟ್ಗಳು ವ್ಯಾಲ್ಯೂ ಕಮ್ಮಿ ಆಗುತ್ತೆ ಯೂಸ್ ಮಾಡಿದಕ್ಕೆ, ಮತ್ತೆ ಅದನ್ನ ಮಾಡೆಲ್ ಚೇಂಜ್ ಆಗಿದ್ಕೂ ಸಹ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಏನ್ ಡಿಕ್ಲೈನ್ ವ್ಯಾಲ್ಯೂ ಡಿಕ್ರೀಸ್ಡ್ ವ್ಯಾಲ್ಯೂ ಇರುತ್ತೆ ಅದು ಲಾಸು, ಅದನ್ನ ಡಿಪ್ರಿಸಿಯೇಷನ್ ತಗೋತಾ ಇದೀವಿ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸ್ ಅಂದ್ರೆ ಸಣ್ಣ ಪುಟ್ಟ ಖರ್ಚುಗಳು ಮಾಡ್ತೀವಿ ಜನರಲ್ ಆಗಿ, ಅದು ಖರ್ಚು. ನೆಕ್ಸ್ಟ್ ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ಸ್. ನ್ಯೂಸ್ ಪೇಪರ್ ಹಾಕ್ಸ್ಕೊತಾ ಇದೀರಾ, ಮತ್ತೆ ಮ್ಯಾಗಝಿನ್ಸ್ ವಾರಕ್ಕೊಂದ್ಸಲ ಮ್ಯಾಗಝಿನ್ಸ್ ಬರುತ್ತೆ ಅದ್ ಹಾಕ್ಸ್ಕೊತಾ ಇದೀರಾ, ಅದಕ್ಕೆ ಪೇಮೆಂಟ್ ಮಾಡ್ತಾ ಇದೀರಾ. ನೆಕ್ಸ್ಟ್ ಆಡಿಟ್ ಫೀಸ್. ಆಡಿಟ್ ಮಾಡಿಸ್ತೀರಾ ನೀವು, ಆಡಿಟ್ ವರ್ಷದ ಕೊನೆಯಲ್ಲಿ ಸೊ ಲೆಕ್ಕ ಪತ್ರಗಳನ್ನ ಚಾರ್ಟೆಡ್ ಅಕೌಂಟೆಂಟ್ ಕೈಲಿ ಆಡಿಟ್ ಮಾಡಿಸ್ತೀರಾ, ಆ ಆಡಿಟರ್ಗೆ ಫೀಸ್ ಪೇ ಮಾಡ್ತೀರಾ. ನೆಕ್ಸ್ಟ್ ಆನರಾರಿಯಂ. ಆನರಾರಿಯಂ ಅಂದ್ರೆ ಯಾವ್ದಾದ್ರು ಗೆಸ್ಟ್ ನ ಕರ್ಸಿರ್ತೀರಾ ಅವ್ರಿಗೆ ಆನರ್ ಮಾಡ್ತೀರಾ, ಅದು ಸಹ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಲಾಸ್ ಫ್ರಮ್ ಸೇಲ್ ಆಫ್ ಅಸೆಟ್. ಈಗ ಒಂದು ಅಸೆಟ್ ಇರ್ತದೆ, ಅಸೆಟ್ ಬೆಲೆ 10,000, ಬಟ್ ನೀವು 9,000ಕ್ಕೆ ಸೇಲ್ ಮಾಡ್ತೀರಾ, 1,000 ಏನಾಯ್ತು ಲಾಸ್ ಆಯ್ತಾ ಏನಾಯ್ತು? ಲಾಸ್ ಆಯ್ತು. ಆತರ ಲಾಸ್ ಆಗಿದ್ರೆ ಆ ಲಾಸ್ನು ಇಲ್ಲಿ ತಗೋಬೇಕಾಗತ್ತೆ. ನೆಕ್ಸ್ಟ್ ಪೋಸ್ಟೇಜ್ ಅಂಡ್ ಸ್ಟೇಷನರಿ, ಅದು ಸಹ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್. ಬ್ಯಾಂಕ್ ಚಾರ್ಜಸ್ ಅಥವಾ ಬ್ಯಾಂಕಿಗೆ ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀರಾ ಅಂದ್ರಾಗ ಅದು ಬ್ಯಾಂಕ್ ಚಾರ್ಜಸ್ ಸಹ ಎಕ್ಸ್ಪೆನ್ಸಸ್ ಇಲ್ಲಿ ಬರ್ಕೋತೀರಾ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಅರೇಂಜ್ ಮಾಡ್ತೀರಾ, ಡೆಕೋರೇಷನ್ ಮಾಡಿರ್ತೀರಾ, ಮತ್ತೆ ಆರ್ಟಿಸ್ಟ್ ಗಳಿಗೆ ಮತ್ತೆ ಮಾಡೆಲ್ ಗಳಿಗೆ ಪೇ ಮಾಡ್ತೀರಾ, ಅದನ್ನೆಲ್ಲ ನಾವು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಂಡ್ರಿ ಎಕ್ಸ್ಪೆನ್ಸಸ್ ಅಂದ್ರೆ ಸಣ್ಣ ಪುಟ್ಟ ಖರ್ಚುಗಳು. ಏನಿದು ಸುಂದ್ರಿ ಎಕ್ಸ್ಪೆನ್ಸಸ್ ಸೆಂಡ್ರಿ. ನೆಕ್ಸ್ಟ್ ಇನ್ಕಮ್ಸ್. ಇನ್ಕಮ್ಸ್ ಏನೇನ್ ಬರ್ತದೆ? ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ ನೀವು ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಅಬ್ಸರ್ವ್ ಮಾಡಿದಾಗ ಇವೆಲ್ಲವೂ ಸಹ ರೆಗ್ಯುಲರ್ ಆಗಿ ಆಗುವಂತ ಇನ್ಕಮ್ಸ್ ಮತ್ತೆ ಎಕ್ಸ್ಪೆಂಡಿಚರ್. ರೆಗ್ಯುಲರ್ ಆಗಿ ಆಗುವಂತವನ್ನ ನಾವು ಏನ್ ಕರಿತೀವಿ? ರೆಕರಿಂಗ್ ಐಟಮ್ಸ್ ಅಂತ ಕರಿತೀವಿ. ಸೊ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರುವಂತದ್ದೆಲ್ಲ ರೆಕರಿಂಗ್ ಐಟಮ್ಸ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರುವಂತದ್ದೆಲ್ಲ ಯಾವ್ದು? ರೆಕಾರ್ಡಿಂಗ್ ಐಟಮ್ಸ್. ರೆಕಾರ್ಡಿಂಗ್ ಅಲ್ಲ, ರೆಕರಿಂಗ್. ಯಾವ ಐಟಮ್ಸ್? ರೆಕರಿಂಗ್ ಸರ್, ರೆಕರಿಂಗ್ ಐಟಮ್ಸ್. ರೆಕರಿಂಗ್ ಐಟಮ್ಸ್ ಅದು ಇನ್ಕಮ್ ಆಗಿರ್ಬೋದು ಅಥವಾ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಅವೆಲ್ಲವೂ ಸಹ ರೆಕರಿಂಗ್ ಅಥವಾ ರೆವಿನ್ಯೂ ಐಟಮ್ಸ್ ಅಂತಾನು ಕರಿತೀವಿ. ರೆಕರಿಂಗ್ ಅಂತಾನು ಕರಿತೀವಿ ಅಥವಾ ರೆವಿನ್ಯೂ ಐಟಮ್ಸ್ ಅಂತ ಕರಿತೀವಿ. ಸೊ ಈ ಸೈಡ್ ಇರೋದೆಲ್ಲ, ಡೆಬಿಟ್ ಸೈಡ್ ಅಲ್ಲಿ ಇರೋದೆಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಆದಾಯಕ್ಕೋಸ್ಕರ ಖರ್ಚು ಮಾಡ್ತಾ ಇದೀವಿ, ರೆವಿನ್ಯೂಗೋಸ್ಕರ ಖರ್ಚು ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಈ ಇನ್ಕಮ್ ಸೈಡ್ ಇರೋದನ್ನ ನಾವು ರೆವಿನ್ಯೂ ಇನ್ಕಮ್ ಅಂತ ಕರಿತೀವಿ. ರೆವಿನ್ಯೂ ಇನ್ಕಮ್, ರೆವಿನ್ಯೂ ಇನ್ಕಮ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಇವೆಲ್ಲವೂ ಸಹ ರೆಕರಿಂಗ್ ಇನ್ ನೇಚರ್. ನೆಕ್ಸ್ಟ್ ಇಲ್ಲಿ ಇನ್ಕಮ್ ಸೈಡ್ ಬಂದಾಗ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್. ಸಬ್ಸ್ಕ್ರಿಪ್ಷನ್ ಅಂದ್ರೆ ಒಂದೊಂದು ವರ್ಷಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಒಂದೊಂದು ತಿಂಗಳಿಗೂ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ನಾವು 1 ತಿಂಗಳು ಮಾತ್ರ ನಿಮ್ ಸರ್ವಿಸ್ ನ ಯೂಸ್ ಮಾಡ್ತೀವಿ, ಆದ್ರಿಂದ 1 ತಿಂಗಳಿಗೆ ಮಾತ್ರ ನಮ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಡಿ ಅಂತ ತಗೊಳ್ತಾರೆ. ಆ ಸಬ್ಸ್ಕ್ರಿಪ್ಷನ್ ರಿಸೀವ್ ಮಾಡೋದು ನಮ್ಗೆ ಇನ್ಕಮ್. ಅದ್ರಲ್ಲೂ ಅಷ್ಟೇ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಅಂದ್ರೆ ಬರೀ 6 ಮಂತ್ ಮಾತ್ರ ರಿಸೀವ್ ಮಾಡ್ಕೊಂಡಿದೀವಿ ಅಂದ್ರೆ ಇನ್ನು 6 ಮಂತ್ ನಾವು ಆಡ್ ಮಾಡ್ಕೋಬೇಕು. ಅದೇ ತರ ಪ್ರೀ ರಿಸೀವ್ಡ್ ಡ್ಯೂರಿಂಗ್ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿರ್ತಾರೆ, ನೆಕ್ಸ್ಟ್ ಇಯರ್ದು ತಗೋಬಿಡಿ ಅಂತೇಳಿ ಲಾಸ್ಟ್ ಇಯರ್ ಕೊಟ್ಬಿಟ್ಟಿದ್ರೆ ಅದು ಏನಾಗುತ್ತೆ, ಈ ವರ್ಷಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಸಹ ನಾವು ಆಡ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಅಲ್ಲಿ ಪ್ರೀ ರಿಸೀವ್ಡ್ ಮಾಡ್ಕೊಂಡಿರೋದು ಅದನ್ನ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಆಫ್ ಲಾಸ್ಟ್ ಇಯರ್ ರಿಸೀವ್ಡ್ ಇನ್ ಕರೆಂಟ್ ಇಯರ್. ಸೊ ಲಾಸ್ಟ್ ಇಯರ್ದು ನಾವು ರಿಸೀವ್ ಮಾಡ್ಕೊಂಡಿರಲ್ಲ ಅನ್ಕೊಳ್ಳಿ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ, ಈ ವರ್ಷ ಅದನ್ನ ರಿಸೀವ್ ಮಾಡ್ಕೋತೀವಿ, ಅದನ್ನ ಲೆಸ್ ಮಾಡ್ಬೇಕು. ಯಾಕಂದ್ರೆ ಅದು ಲಾಸ್ಟ್ ಪ್ರೀವಿಯಸ್ ಇಯರ್ ಗೆ ರಿಲೇಟೆಡ್, ಕರೆಂಟ್ ಇಯರ್ ಗೆ ರಿಲೇಟೆಡ್ ಅಲ್ಲ. ಈ ವರ್ಷ ರಿಸೀವ್ ಮಾಡ್ಕೊಂಡ್ರು ನಾವು ಅದನ್ನ ಮೈನಸ್ ಮಾಡ್ಬೇಕು. ಅಂದ್ರೆ ಅದು ಲಾಸ್ಟ್ ಇಯರ್ ಗೆ ನಾವು ಔಟ್ಸ್ಟ್ಯಾಂಡಿಂಗ್ ಅಂತ ಬರ್ದೆ ಆಡ್ ಮಾಡಿರ್ತೀವಿ, ಅಲ್ಲಿ ಕಳಿಸ್ಬಿಡ್ತೀವಿ, ಅದಕ್ಕೆ ಅದನ್ನ ಡಿಡಕ್ಟ್ ಮಾಡ್ತೀವಿ, ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರೀ ರಿಸೀವ್ಡ್ ಫಾರ್ ನೆಕ್ಸ್ಟ್ ಇಯರ್. ಈ ವರ್ಷನೇ ಕೊಟ್ಬಿಟ್ಟಿರ್ತಾರೆ ಅಡ್ವಾನ್ಸ್ ಆಗಿ, ನೆಕ್ಸ್ಟ್ ಇಯರ್ದು ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಈ 12 ತಿಂಗಳದಲ್ಲ 18 ತಿಂಗಳದ್ ಕೊಡ್ತೀನಿ, ಈ ವರ್ಷದ್ದು 12 ತಿಂಗಳದು, ನೆಕ್ಸ್ಟ್ ಬರೋ ವರ್ಷದ್ದು 6 ತಿಂಗಳದು, ಟೋಟಲ್ ಆಗಿ 18 ತಿಂಗಳದು ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಬಟ್ ನಾವು 6 ತಿಂಗಳನ್ನ ಇಲ್ಲಿ ಲೆಸ್ ಮಾಡ್ಬಿಡ್ತೀವಿ, ಪ್ರೀ ರಿಸೀವ್ಡ್ ಫಾರ್ ನೆಕ್ಸ್ಟ್ ಇಯರ್.
ಸೊ ಯಾಕೆಂದ್ರೆ ಅಟ್ ಪ್ರೆಸೆಂಟ್ ಇಯರ್ ಮಾತ್ರ ಕನ್ಸಿಡರ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಮತ್ತೆ ನೆಕ್ಸ್ಟ್ ಇಯರ್ ಅದನ್ನ ಕನ್ಸಿಡರ್ ಮಾಡಬಾರ್ದು. ಅದಕ್ಕೋಸ್ಕರ ಏನೇನು ಐಟಮ್ಸ್ ಪ್ರೀವಿಯಸ್ ಇಯರ್ಗೆ ಮತ್ತೆ ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಆಗಿರುತ್ತೆ ಅದನ್ನೆಲ್ಲ ಡಿಡಕ್ಟ್ ಮಾಡ್ಬೇಕು. ಕರೆಂಟ್ ಇಯರ್ಗೆ ರಿಲೇಟೆಡ್ ಆಗೋದನ್ನ ಮಾತ್ರ ಆಡ್ ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಮತ್ತೆ ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಆಗಂತದನ್ನ ನಾವು ಡಿಡಕ್ಟ್ ಮಾಡ್ಕೋಬೇಕು, ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ ರಿಸೀವ್ ಮಾಡ್ತೀರಾ, ಅದು ಸಹ ಇನ್ಕಮ್ ಆಗುತ್ತೆ. ಮೆಂಬರ್ಶಿಪ್ ಫೀಸ್ ನ ರಿಸೀವ್ ಮಾಡ್ತೀರಾ, ಅದು ಸಹ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಲಾಕರ್ ರೆಂಟ್ ನ ರಿಸೀವ್ ಮಾಡ್ತೀರಾ, ಲಾಕರ್ ರೆಂಟ್ ಅದು ಸಹ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಜನರಲ್ ಡೊನೇಷನ್ ನ ಸ್ಮಾಲ್ ಅಮೌಂಟ್, ಜನರಲ್ ಡೊನೇಷನ್ ಅಂದ್ರೆ ಸ್ಮಾಲ್ ಅಮೌಂಟ್ ನ ಡೊನೇಟ್ ಮಾಡ್ತಾರೆ, ಅದು ಸಹ ರೆಗ್ಯುಲರ್ ಆಗಿ ಬರುವಂತ ಇನ್ಕಮ್, ಇದು ಸಹ ಇನ್ಕಮ್ ಸೈಡ್ ಬರ್ಕೋತೀರಾ. ಇಂಟ್ರೆಸ್ಟ್ ಆನ್ ಡಿವಿಡೆಂಟ್, ಇದು ಸಹ ರೆಗ್ಯುಲರ್ ಆಗಿ ಬರುವಂತ ಇನ್ಕಮ್. ಸೊ ಪ್ರತಿ ತಿಂಗಳು ಸಹ ತಗೋಬಹುದು ಅಥವಾ ವರ್ಷಕ್ಕೊಂದ್ಸಲ ಬೇಕಾದ್ರೂ ತಗೋಬಹುದು, ಒಟ್ಟಿಗೆ ಕ್ಯುಮುಲೇಟಿವ್ ಆಗಿ ಎಲ್ಲ ಆಡ್ ಆದ್ಮೇಲೆ ತಗೋಬಹುದು. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇಟ್ಟಿರ್ತೀರಾ, ಅವರು ಬ್ಯಾಂಕ್ ಅವರು ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಾ ಇದಾರೆ, ಅದು ಸಹ ಇನ್ಕಮ್, ರೆಗ್ಯುಲರ್ ಆಗಿ ಬರುವಂತ ಇನ್ಕಮ್. ಸೆಂಡ್ರಿ ಇನ್ಕಮ್ಸ್, ಸೆಂಡ್ರಿ ಇನ್ಕಮ್ ಅಂದ್ರೆ ಸಣ್ಣ ಪುಟ್ಟ ಇನ್ಕಮ್ಸ್ ಸಹ ಬರ್ತವೆ, ಕಮಿಷನ್ ಅವೆಲ್ಲ ಸೇರಿ. ಸೊ ಇಲ್ಲಿ ಟೋಟಲ್ ಆಗಿ ಇನ್ಕಮ್ ಜಾಸ್ತಿ ಇದ್ದು, ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು, ಡೆಬಿಟ್ ಸೈಡ್ ಅಲ್ಲಿ ಕಡಿಮೆ ಇದ್ರೆ, ಎಕ್ಸ್ಪೆನ್ಸಸ್ ಕಮ್ಮಿ ಇದ್ರೆ ನಿಮ್ಗೆ ಸಿಗುವಂತದ್ದು ಸರ್ಪ್ಲಸ್. ಸರ್ಪ್ಲಸ್ ಮೀನ್ಸ್ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್, ಅಂದ್ರೆ ಎಕ್ಸ್ಪೆಂಡಿಚರ್ ಗಿಂತ ಇನ್ಕಮ್ ಜಾಸ್ತಿ ಇದೆ ಅಂತ ಅರ್ಥ. ಅದೇ ತರ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ರೆ ನಿಮ್ಗೆ ಸಿಗುವಂತದ್ದು ಡಿಫಿಸಿಟ್. ಡಿಫಿಸಿಟ್ ಅಂದ್ರೆ ಎಕ್ಸೆಸ್ ಓವರ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್ ಅಂತೇಳಿ. ಅಂದ್ರೆ ಇನ್ಕಮ್ ಗಿಂತ ಜಾಸ್ತಿ ಖರ್ಚೆ ಜಾಸ್ತಿ ಇದೆ ಅಂತೇಳಿ. ಇನ್ಕಮ್ ಕಮ್ಮಿ ಇದೆ, ಖರ್ಚು ಜಾಸ್ತಿ ಇದೆ, ಎಷ್ಟು ಖರ್ಚು ಜಾಸ್ತಿ ಇದೆ ಅದನ್ನ ಡಿಫಿಸಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಕಮ್ ಜಾಸ್ತಿ ಇದೆ, ಖರ್ಚು ಕಮ್ಮಿ ಇದೆ, ಎಷ್ಟು ಇನ್ಕಮ್ ಎಕ್ಸೆಸ್ ಇದೆ ಅದನ್ನ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸೊ ಇಲ್ಲಿ ಸರ್ಪ್ಲಸ್ ಅಂದ್ರೆ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ. ಸೊ ಅದೇ ತರ ಡಿಫಿಸಿಟ್ ಅಂದ್ರೆ ಲಾಸ್ ಅಂತ. ಗೊತ್ತಾಗ್ತಿದ್ಯಾ? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಗ್ಗೆ ಗೊತ್ತಾಯ್ತಾ? ಗೊತ್ತಾಯ್ತೇನ್ರಮ್ಮ? Yes, sir. ನೆಕ್ಸ್ಟ್ ನಿಮ್ಗೆ ಸೊ ನೆಕ್ಸ್ಟ್ ನಿಮ್ಗೆ ಲಾಸ್ಟ್ ಅಲ್ಲಿ ಮಾಡುವಂತದ್ದು ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಕಾಣ್ತಾ ಇದೆಯಾ ನಿಮ್ಗೆ? ಸೇಮ್ ಬ್ಯಾಲೆನ್ಸ್ ಶೀಟ್ ಯಾವ ತರ ಅಂದ್ರೆ ನೀವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಯಾವ ತರ ಮಾಡ್ತೀರಾ ಬ್ಯಾಲೆನ್ಸ್ ಶೀಟ್ ಅದೇ ತರ ಇದೆ. ಬ್ಯಾಲೆನ್ಸ್ ಶೀಟ್ ಯಾವ ತರ ಮಾಡ್ತೀರಾ ಅಂದ್ರೆ ಈ ಸೈಡ್ ಲ್ಯಾಬಿಲಿಟಿ ಸೈಡ್ ಇವೆಲ್ಲವೂ ಸಹ ಮೆಂಬರ್ಸ್ಗೆ ಸೇರಿರೋಂಥದ್ದು. ಬಟ್ ಆರ್ಗನೈಸೇಷನ್ ಕೊಟ್ಮೇಲೆ ಆರ್ಗನೈಸೇಷನ್ಗೆ ಸೇರ್ಬೇಕಾಗಿರೋಂಥ ಅಮೌಂಟ್ಗಳು ಲ್ಯಾಬಿಲಿಟಿ ಸೈಡ್ ಇರೋಂಥದ್ದು. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಈಗ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಏನು ರಿಸೀವ್ ಮಾಡ್ಕೊಂಡಿರ್ತಾರ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಫ್ಯೂಚರ್ ಇಯರ್ದು ನೆಕ್ಸ್ಟ್ ಇಯರ್ದು ಈಗಲೇ ತಗೋಬಿಡಿ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ. ಆ ತರ ಏನಾದ್ರು ಕೊಟ್ಟಿದ್ರೆ ಅದನ್ನು ನಾವು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅದು ನೆಕ್ಸ್ಟ್ ಇಯರ್ಗೆ ಅದು ರಿಸಿಪ್ಟ್ ಆಗುತ್ತೆ, ಕರೆಂಟ್ ಇಯರ್ಗೆ ಅದು ಲ್ಯಾಬಿಲಿಟೀಸ್ ಆಗಿರುತ್ತೆ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಅಟ್ ಪ್ರೆಸೆಂಟ್ ಇಯರ್ ಅಲ್ಲಿ ನಾವೇನಾದ್ರು ಎಕ್ಸ್ಪೆನ್ಸಸ್ ಪೇ ಮಾಡಿಲ್ಲ, ಬರೀ 6 ಮಂತ್ 8 ಮಂತ್ಸ್ ಪೇ ಮಾಡಿದೀವಿ, ಇನ್ನ 4 ಮಂತ್ಸ್ ಅಥವಾ 6 ಮಂತ್ಸ್ ಬ್ಯಾಲೆನ್ಸ್ ಇಟ್ಕೊಂಡಿದೀವಿ ಅಂದ್ರೆ ಅದು ಸಹ ನಮ್ಗೆ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಆತರ ಎಕ್ಸ್ಪೆನ್ಸಸ್ ಗಳನ್ನ ನಾವು ಲ್ಯಾಬಿಲಿಟಿ ಸೈಡ್ ಅಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಇದನ್ನ ಎಲ್ಲಿಂದ ತಗೋತೀವಿ ಅಂದ್ರೆ ನಾವು ಫೈಂಡ್ ಔಟ್ ಮಾಡಿರ್ತೀವಿ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡಿರ್ತೀವಿ. ಅಲ್ಲೇನಾದ್ರು ನಿಮ್ಗೆ ಇದು ಬಂದಿದ್ರೆ, ಓವರ್ ಡ್ರಾಫ್ಟ್ ಬಂದಿದ್ರೆ ಅದನ್ನ ಇಲ್ಲಿ ಬರ್ಕೊಳ್ತೀವಿ. ನೆಕ್ಸ್ಟ್ ಲೆಗಾಸಿಸ್ ಅಂದ್ರೆ ಅದು ಏನು ನಾನ್ ರಿಕರಿಂಗ್ ಇನ್ ನೇಚರ್. ನಾನ್ ರಿಕರಿಂಗ್ ಆದ್ರಿಂದ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋತಾ ಇದೀವಿ, ಒನ್ ಟೈಮ್ಸ್ ಬರುವಂತದ್ದು. ಸೊ ಇಲ್ಲೂ ತಗೋತೀವಿ. ನೆಕ್ಸ್ಟ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಲ್ಲೂ ರಿಸಿಪ್ಟ್ ಸೈಡ್ ಅಲ್ಲಿ ತಗೋತೀವಿ. ನೆಕ್ಸ್ಟ್ ಸ್ಪೆಸಿಫಿಕ್ ಡೊನೇಷನ್ ಫಂಡ್. ಸ್ಪೆಸಿಫಿಕ್ ಡೊನೇಷನ್ ಇದು ಅಷ್ಟೇನೆ, ನಾವು ರಿಸಿಪ್ಟ್ ಅಲ್ಲೂ ತಗೋತೀವಿ, ಮತ್ತೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಲ್ಲಿ ರಿಸಿಪ್ಟ್ ಸೈಡ್ ತಗೋತೀವಿ, ಮತ್ತೆ ಇಲ್ಲಿ ಲ್ಯಾಬಿಲಿಟಿ ಸೈಡ್ ಅಲ್ಲಿ ತಗೊಳ್ತೀವಿ. ಎರಡು ಸೈಡ್ ಬರ್ತದೆ. ಲೈಫ್ ಮೆಂಬರ್ಶಿಪ್ ಫೀಸ್ ಅಷ್ಟೇ, ರಿಸಿಪ್ಟ್ ಅಲ್ಲೂ ತಗೊಳ್ತೀವಿ, ಮತ್ತೆ ಇಲ್ಲಿ ಲ್ಯಾಬಿಲಿಟಿ ಸೈಡ್ ಅಲ್ಲೂ ತಗೊಳ್ತೀವಿ. ಸೊ ಕ್ಯಾಪಿಟಲ್ ಫಂಡ್ ಅಂತ ಇರುತ್ತೆ. ಅದಕ್ಕೆ ನಾವೇನ್ ಆಡ್ ಮಾಡ್ತೀವಿ ಅಂದ್ರೆ ಸರ್ಪ್ಲಸ್ ಆಗಿದ್ರೆ ಸರ್ಪ್ಲಸ್ ನ ಆಡ್ ಮಾಡ್ತೀವಿ, ಡಿಫಿಷಿಯಂಟ್ ಇದ್ರೆ ಈ ಕ್ಯಾಪಿಟಲ್ ಫಂಡ್ ಇಂದ ಇದನ್ನ ಲೆಸ್ ಮಾಡ್ತೀವಿ. ಸೊ ಇದು ಲ್ಯಾಬಿಲಿಟಿ ಸೈಡ್ ಗೊತ್ತಾಯ್ತು ಅನ್ಕೋತೀನಿ. ಅದೇ ತರ
ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಇದು ರಿಸಿಪ್ಟ್ ಅಂಡ್ ಪೇಮೆಂಟ್ ಸೈಡ್ ಅಲ್ಲಿ ಕಂಡಿಡ್ಕೊಂಡಿರ್ತೀರಾ. ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಕಂಡಿಡ್ಕೊಂಡಿರ್ತೀರಾ. ಅದೇನ್ ಕಂಡಿಡ್ದಿದ್ದೀರಾ ಅದು ಇಲ್ಲಿ ತಗೊಳ್ತೀರಾ ನೀವು. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ನೀವು ಬರೋ ವರ್ಷದ ಎಕ್ಸ್ಪೆನ್ಸಸ್ ನ ಈ ವರ್ಷನೇ ಕೊಟ್ಬಿಟ್ಟಿರ್ತೀರಾ ಅಡ್ವಾನ್ಸ್ ಆಗಿ. ಅಂದ್ರೆ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್ ನಾವು ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಆ ತರ ಏನಾದ್ರು ಇದ್ರೆ ಅದನ್ನ ನಾವು ಇಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಇಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್. ಯಾವ್ದಾದ್ರು ಎಕ್ಸಸ್ ನಿಮ್ಮ ಹತ್ರ ಅಮೌಂಟ್ ಇರುತ್ತೆ, ಯೂಸ್ ಅಮೌಂಟ್ ಇರುತ್ತೆ, ವೇಸ್ಟ್ ಆಗಿ ಆರ್ಗನೈಸೇಷನ್ ಅಲ್ಲಿ ಇರುತ್ತೆ, ನೀವು ಆ ಅಮೌಂಟ್ ನ ತಗೊಂಡೋಗಿ ಶೇರ್ಸ್ ಮೇಲೆ ಅಥವಾ ಡಿಬೆಂಚರ್ಸ್ ಮೇಲೆ ಅಥವಾ ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಬ್ಯಾಂಕ್ ಅಲ್ಲಿ ಅಥವಾ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅನ್ಕೊಳ್ಳಿ. ಆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ನ ಇಲ್ಲಿ ತಗೋತೀರಾ, ಅಸೆಟ್ ಅಂತ ಟ್ರೀಟ್ ಮಾಡಿ. ನೆಕ್ಸ್ಟ್ ಬುಕ್ಸ್. ಅಂದ್ರೆ ಬುಕ್ಸ್ ಲೈಬ್ರರಿಗೆ ಒನ್ ಟೈಮ್ ಮಾತ್ರ ಹಾಕ್ಸೋಂಥದ್ದು. ಸೊ ಇದನ್ನ ರೆಗ್ಯುಲರ್ ಆಗಿ ಹಾಕ್ಸಲ್ಲ, ಒನ್ ಟೈಮ್ ಮಾತ್ರ ಹಾಕ್ಸೋಂಥದ್ದು. ಅದರಿಂದ ಬುಕ್ಸ್ ನಾವು ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ, ಅಂದ್ರೆ ನಾನ್ ರೆಕರಿಂಗ್ ಇದು. ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಇದು ಸಹ ನಾನ್ ರೆಕರಿಂಗ್, ಒನ್ ಟೈಮ್ ಮಾತ್ರ ಪರ್ಚೇಸ್ ಮಾಡಿ ಇಡುವಂತದ್ದು ಆರ್ಗನೈಸೇಷನ್ ಅಲ್ಲಿ. ಅದರಿಂದ ಇದು ಸಹ ನಾನ್ ರೆಕರಿಂಗ್, ಅದರಿಂದ ಅಸೆಟ್ ಸೈಡ್ ಅಲ್ಲಿ ಬರ್ಕೋತಿದ್ರ. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಲ್ಯಾಂಡ್ ಅಂಡ್ ಬಿಲ್ಡಿಂಗು ಸಹ ಒನ್ ಟೈಮ್ ನೀವು ತಗೊಳ್ಳೋಂಥದ್ದು. ಇದು ಸಹ ನಾನ್ ರೆಕರಿಂಗ್, ಇದು ಸಹ ಅಸೆಟ್ ಸೈಡ್ ಬರ್ಕೋತಾ ಇದ್ರ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಸ್ಟಾಂಪ್ಸ್ ಅಂಡ್ ಸ್ಟೇಷನರಿ, ಕ್ಲೋಸಿಂಗ್ ಸ್ಟಾಕ್ ಸ್ಪೋರ್ಟ್ಸ್ ಮೆಟೀರಿಯಲ್. ಸ್ಟಾಂಪ್ ಅಂಡ್ ಸ್ಟೇಷನರಿ ಏನಾದ್ರು ಇದ್ರೆ ಕ್ಲೋಸಿಂಗ್ ಅಲ್ಲಿ ಅದನ್ನು ಸಹ ಇಲ್ಲಿ ಅಸೆಟ್ ಅಂತೇಳಿ ಇಲ್ಲಿ ಬರ್ಕೋತೀರಾ. ಅದೇ ತರ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಏನಾದ್ರು ಕ್ಲೋಸಿಂಗ್ ಉಳ್ಕೊಂಡಿದ್ರೆ ಅದು ಸಹ ಇಲ್ಲಿ ಅಸೆಟ್ ಸೈಡ್ ಅಲ್ಲಿ ಬರ್ಕೋತೀರಾ. ಸೊ ಇವಿಷ್ಟು ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಗೊತ್ತಾಯ್ತಾ? ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ನೀವು ಇದು 3 ಅಕೌಂಟ್ಸ್ ಗಳನ್ನ ತಿಳ್ಕೊಬೇಕು. ಅದೇ ತರ ನಿಮ್ಗೆ ಎಲ್ಲಾದ್ರ ಬಗ್ಗೆ ಒಂದು ಥಿಯರಿ ಇದು ನೋಟ್ಸ್ ಕಳ್ಸಿದೀನಿ, ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓದ್ಕೊಂಡಿರ್ಬೇಕು. ಆ ಥಿಯರಿನೂ ಓದ್ಕೊಂಡಿರ್ಬೇಕು. ಈ 3 ಏನ್ ಕಳ್ಸಿದೀನಿ ನಾನು, ಯಾವ 3? ರೆಸಿಪ್ಟ್ ಅಂಡ್ ಪೇಮೆಂಟ್, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮತ್ತೆ ಬ್ಯಾಲೆನ್ಸ್ ಶೀಟ್, ಇದನ್ನ ಬರ್ದು ಇಟ್ಕೊಂಡಿರ್ಬೇಕು. ಗೊತ್ತಾಗತ್ತಾ? ಎಸ್ ಸರ್. ಎಸ್ ಸರ್. ಸೊ ಇದನ್ನ ನಾವು ಈ ಬ್ಯಾಲೆನ್ಸ್ ಶೀಟ್ ನ ಏನಕ್ಕೋಸ್ಕರ ಮಾಡ್ತೀವಿ ಹೇಳಿ ನೋಡೋಣ. ಈಗ ನಾವು ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಬಂದು ನಾವೇನಕ್ ಮಾಡ್ತೀವಿ, ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಅಥವಾ ಓವರ್ ಡ್ರಾಫ್ಟ್, ಇದು 3 ಐಟಮ್ ಅಲ್ಲಿ ಯಾವ್ದಾದ್ರು ಕಂಡಿಡಿಯಕ್ಕೆ ಮಾಡ್ತೀವಿ, ಯಾವ್ದು ರಿಸಿಪ್ಟ್ ಅಂಡ್ ಪೇಮೆಂಟ್. ಅದೇ ತರ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಏನಕ್ಕೆ ಮಾಡ್ತೀವಿ, ಸರ್ಪ್ಲಸ್ ಆಗ್ತಿದ್ಯಾ ಅಥವಾ ಡಿಫಿಶಿಯೇಟ್ ಆಗ್ತಿದ್ಯಾ ಆರ್ಗನೈಸೇಷನ್ ಅಲ್ಲಿ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಮಾಡ್ತೀವಿ ಸರ್? ಎರಡು ಈಕ್ವಲ್ ಆಗಿದ್ಯಾ ಅಸೆಟ್ ಲಯಬಿಲಿಟೀಸ್ ಅಂತ ಟ್ಯಾಲಿ ಮಾಡೋದಕ್ಕೆ ಮಾಡ್ತೀವಿ. ಓ ಸೂಪರ್ ಆಗಿ ಹೇಳಿದ್ರಿ ಮಾತ್ರ. ಟ್ಯಾಲಿ ಮಾಡಕ್ಕೆ ಬ್ಯಾಲೆನ್ಸ್ ಶೀಟ್ ಮಾಡಲ್ಲ ನಾವು. ಇಲ್ಲಿ ನಾವೇನ್ ಕಲೆಕ್ಟ್ ಮಾಡಿದೀವಿ ಲಯಬಿಲಿಟಿ ಅಂದ್ರೆ ಫಂಡ್ ಏನ್ ಕಲೆಕ್ಟ್ ಮಾಡಿದೀವಿ ಅದು ಪ್ರಾಪರ್ ಆಗಿ ಯುಟಿಲೈಸೇಷನ್ ಆಗಿದ್ಯಾ, ಅಸೆಟ್ ಗಳನ್ನ ತಗೊಂಡಿದಾರಾ, ಕರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದಾರಾ, ಅಸೆಟ್ ತಗೊಂಡಿದಾರಾ, ಸೊ ಈಕ್ವಲ್ ಇದೆಯಾ. ಈ ಫಂಡ್ ನಮ್ಮ ಹತ್ರ ಫಂಡ್ ಕಲೆಕ್ಟ್ ಮಾಡಿರೋದಕ್ಕೂ ಅದು ಯೂಸಸ್ ಆಫ್ ಫಂಡ್ ಅಸೆಟ್ ಗಳು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅವೆರಡು ಕರೆಕ್ಟ್ ಆಗಿದ್ಯಾ, ಫೈನಾನ್ಷಿಯಲ್ ಪೊಸಿಷನ್ ಯಾವ ತರ ಇದೆ, ಸೊ ವೀಕ್ ಇದೆಯಾ. ಇಲ್ಲಿ ಡಿಫಿಶಿಯಂಟ್ ಇತ್ತು ಅಂದ್ರೆ ವೀಕ್ ಇದೆ ಫೈನಾನ್ಷಿಯಲ್ ಪೊಸಿಷನ್, ಅದೇ ಸರ್ಪ್ಲಸ್ ಇತ್ತು ಅಂದ್ರೆ ಸೊ ಸ್ಟ್ರಾಂಗ್ ಇದೆ ಫೈನಾನ್ಷಿಯಲ್ ಪೊಸಿಷನ್ ಅಂತ ನಿಮಗೆ ತಿಳ್ಕೊಳ್ಳೋದಕ್ಕೆ. ಸರ್ಪ್ಲಸ್ ಇತ್ತು ಅಂದ್ರೆ ಏನೋ ಸ್ಟ್ರಾಂಗ್ ಇದೆ, ಫೈನಾನ್ಷಿಯಲ್ ಪೊಸಿಷನ್ ಏನಾಗಿದೆ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಡಿಫಿಶಿಟ್ ಇತ್ತು ಅಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ವೀಕ್ ಇದೆ ಅಂತ ಅರ್ಥ. ಸೊ ವೀಕ್ ಇದೆಯಾ ಅಥವಾ ಸ್ಟ್ರಾಂಗ್ ಇದೆಯಾ ಫೈನಾನ್ಷಿಯಲ್ ಪೊಸಿಷನ್ ಅದು ತಿಳ್ಕೊಳ್ಳೋದಕ್ಕೆ. ಮತ್ತೆ ಏನ್ ಕಲೆಕ್ಟ್ ಮಾಡಿರ್ತೀರಾ ಫಂಡ್ ಅದು ಪ್ರಾಪರ್ ಯುಟಿಲೈಸೇಷನ್ ಆಗಿದ್ಯಾ, ಅಸೆಟ್ ಗಳನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದಾರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ ನ ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಈ ಫಾರ್ಮೆಟ್ ಗಳನ್ನ ನಾನು ಕಳ್ಸಿದೀನಿ. ಸೊ ಪ್ರಿಂಟಿಂಗು ಇದೆ. ಪ್ರಿಂಟಿಂಗ್ ಅಲ್ಲಿ ಇರೋದ್ರಲ್ಲಿ ಕೆಲವೊಂದು ಐಟಮ್ಸ್ ಮಿಸ್ ಆಗಿರುತ್ತೆ. ಎರಡೂನು ನೋಡ್ಕೊಂಡು, ಪ್ರಿಂಟಿಂಗ್ ಅಲ್ಲಿರೋದು ಮತ್ತೆ ಇಲ್ಲಿ ಬರ್ದಿರೋದು ಎರಡೂನು ನೋಡ್ಕೊಂಡು ಕ್ಲಬ್ ಮಾಡಿ ಮರ್ಜ್ ಮಾಡಿ ಎರಡೂನು ಸೇರಿಸಿ, ಎರಡು ಸೈಡ್ ಅಲ್ಲಿ ಇರೋದನ್ನ ಎರಡೆರಡು ಸಲ ಬರೆಯಕ್ ಹೋಗ್ಬೇಡಿ, ಒನ್ ಟೈಮ್ ಬರೀರಿ. ಬಟ್ ಅದ್ರಲ್ಲಿ ಇರೋದು ಇದ್ರಲ್ಲಿ ಇರಲ್ಲ, ಇದ್ರಲ್ಲಿ ಇರೋದು ಅದ್ರಲ್ಲಿ ಇರಲ್ಲ ಅಂದಾಗ ಅದನ್ನ ನೋಡ್ಕೊಂಡು ಒಟ್ಟಿಗೆ ಬರ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಕ್ಲಾಸ್ ಮಾಡ್ಬೇಕಾದ್ರೆ ನೀವು ಮರ್ಜ್ ಮಾಡಿ ಎರಡನ್ನು ಸೇರಿಸಿ ಮರ್ಜ್ ಮಾಡಿ ಬರ್ದು ಇಟ್ಕೋಬೇಕು. ಇಟ್ಕೊಳ್ತೀರಾ? ಎಸ್ ಸರ್. ಯಾವ್ಯಾವುದನ್ನ?
ಯಾವ್ದಾದನ್ನ ಹೇಳಿ, ಎರಡು ಮರ್ಜ್ ಮಾಡಿ ಬರಿಬೇಕು. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಇಷ್ಟನ್ನು ನೀವು ಮರ್ಜ್ ಮಾಡಿ ಬರ್ದಿಟ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿಸ್ಕೊಡ್ತೀನಿ. ಓಕೆನಾ? Okay, sir. Yes, sir. ಓಕೆ, ಥ್ಯಾಂಕ್ ಯು. Thank you, sir. Thank you, sir. ಓಕೆ.